Hi folks, hope all are you doing good. ಲಾಸ್ಟ್ ವೀಕ್ ನಾವು ಕನ್ವರ್ಟೇಬಲ್ ಡಿಬೆಂಚರ್ಸ್ ಅಂಡ್ ಬಾಂಡ್ಸ್ ಗಿಂತ ಮುಂಚೆ ನಿಲ್ಸಿದ್ವಿ. ಐ ಫೀಲ್ ಪ್ರಿಫರೆನ್ಸ್ ಶೇರ್ ವರೆಗೂ ಮುಗಿಸಿದ್ವಿ ನಾವು. ಮಾರ್ಕಿಂಗ್ ಮಾಡಿದ್ದೆ, ಕಂಟಿನ್ಯೂ ಮಾಡ್ತೀನಿ ಅಂತ ಅಂದಿದ್ದೆ ನಿಮಗೆ. ಸೊ ಆಲ್ಮೋಸ್ಟ್ ವೀಕ್ಲಿ ಬೇಸಿಸ್ ಮೇಲೆ ವಿಡಿಯೋಸ್ ಹಾಕ್ತಿದ್ದೀನಿ ಡ್ಯೂ ಟು ಸಮ್ ವರ್ಕ್ ಕಮಿಟ್ಮೆಂಟ್ಸು. ಟ್ರೈ ಮಾಡ್ತೀನಿ ಆದಷ್ಟು ಜಲ್ದಿ ಈ ಸೀರೀಸ್ನ ಮುಗಿಸೋಕೆ. ಯಾಕಂದರೆ ಸೀರೀಸ್ ದೊಡ್ಡದಾಗಿದೆ, ಸಿಲೆಬಸ್ ಸ್ವಲ್ಪ ವಾಸ್ಟ್ ಆಗಿದೆ. ಬಟ್ ಆದಷ್ಟು ಟ್ರೈ ಮಾಡೋಣ ಈ ಟೈಮ್ ಫ್ರೇಮ್ ಅಲ್ಲಿ ಮುಗಿಸೋಣ. ಐ ವಾಂಟ್ ಗಿವ್ ಎನಿ ಡೇಟ್ ಅಲ್ಲಿ ಮುಗಿಸ್ತೀವಿ ಅಂತ, ಬಟ್ ಐ ಫೀಲ್ ಜಲ್ದಿ ಮುಗಿಸ್ತೀವಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು, ಮೋರ್ ದೆನ್ 45 ಮಿನಿಟ್ಸ್ 50 ಮಿನಿಟ್ಸ್ಗಿಂತ ಜಾಸ್ತಿ ಹೋಗ್ಬೋದು ವಿಡಿಯೋ. ಯಾಕಂದ್ರೆ ಸ್ವಲ್ಪ ಜಾಸ್ತಿನೇ ಇದೆ ಕಂಟೆಂಟ್ ಇವತ್ತು ಕವರ್ ಮಾಡೋಕ್ಕೆ. ಆದಷ್ಟು ಈಸಿಯಾಗಿ ಮುಗ್ಸಕ್ ನೋಡೋಣ. ಸೊ ಲೆಟ್ ಸ್ಟಾರ್ಟ್ ವಿತ್ ಕನ್ವರ್ಟೇಬಲ್ ಡಿಬೆಂಚರ್ಸ್ ಅಂಡ್ ಬಾಂಡ್ಸ್. So convertible debentures are debt instruments that can be converted into equity shares of a company at a future date. ಸೊ ಇವಾಗ ಇದಕ್ಕೆ ಎಕ್ಸಾಂಪಲ್ ಇದು ಅಂದ್ರೆ ನಾಟ್ ಅನ್ ಎಕ್ಸಾಂಪಲ್, ಇಟ್ಸ್ ಡೆಫಿನಿಷನ್. ಏನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಅಂದ್ರೆ ಇದು ಒಂದು ಇನ್ಸ್ಟ್ರೂಮೆಂಟ್, ಡೆಟ್ ಇನ್ಸ್ಟ್ರೂಮೆಂಟ್, ಸಾಲದ ಇನ್ಸ್ಟ್ರೂಮೆಂಟ್ ದಟ್ ಕ್ಯಾನ್ ಬಿ ಕನ್ವರ್ಟೆಡ್. ಇದನ್ನ ನಾವು ಕನ್ವರ್ಟ್ ಮಾಡ್ಕೊಬಹುದು ಯಾವ್ದಕ್ಕೆ? ಇಕ್ವಿಟಿ ಶೇರ್ಸ್. ಸೊ ಡೆಟ್ ಒಂದು ಇನ್ಸ್ಟ್ರೂಮೆಂಟ್, ನಿಮಗೆ ಓನರ್ಶಿಪ್ ಸಿಗಲ್ಲ ಕಂಪ್ನಿಗೆ. ಸೊ ನಿಮ್ಮ ಹತ್ರ ಈಕ್ವಿಟಿ ಶೇರ್ಸ್ ಇತ್ತು ಅಂದ್ರೆ ಅದು ಓನರ್ಶಿಪ್ ಲೆಕ್ಕಕ್ಕೆ. ನಿಮಗೆ ಡಿವಿಡೆಂಡ್ ಸಿಗುತ್ತೆ, ಬೋನಸ್ ಸಿಗುತ್ತೆ, ಸ್ಪ್ಲಿಟ್ ಶೇರ್ ಆದ್ರೆ ಸ್ಪ್ಲಿಟ್ ಶೇರ್ ಸಿಗುತ್ತೆ. ಸೊ ಎಲ್ಲ ಬೆನಿಫಿಟ್ಸ್ ಅದ್ರಲ್ಲಿ ಇದೆ. ಬಟ್ ಡಿಬೆಂಚರ್ಸ್ ಅಲ್ಲಿ ಏನಿದೆ? ಡಿಬೆಂಚರ್ ಇನ್ಸ್ಟ್ರೂಮೆಂಟ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಸಿಗುತ್ತೆ, ಮಿಕ್ಕಿದ್ದು ನಿಮ್ ಪ್ರಿನ್ಸಿಪಲ್ ಬರೋದೇ ಬರುತ್ತೆ. ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ನೀವು ಇನಿಷಿಯಲ್ ಹಾಕಿರ್ತೀರಲ್ಲ ಫಸ್ಟ್ ಅಮೌಂಟ್, ಅದು ಬಂದೇ ಬರುತ್ತೆ. ಇವಾಗ ಇದರಲ್ಲಿ 3 ಟೈಪ್ಸ್ ಆಫ್ ಡಿಬೆಂಚರ್ಸ್ ಇದೆ ಕನ್ವರ್ಟೇಬಲ್ ಅಲ್ಲೂ. ಒಂದು ಫುಲ್ ಕನ್ವರ್ಟ್ ಆಗುತ್ತೆ, ಒಂದು ಪಾರ್ಷಿಯಲ್ ಕನ್ವರ್ಟ್ ಆಗುತ್ತೆ, ಒಂದು ಆಪ್ಷನಲಿ ಕನ್ವರ್ಟ್ ಆಗುತ್ತೆ. ಸೊ ಫುಲ್ ಕನ್ವರ್ಷನ್ ಅಂದ್ರೆ ನೀವು ಲೆಟ್ಸ್ ಸೇ 100 ರುಪೀಸ್ ಡಿಬೆಂಚರ್ಸ್ ತಗೊಂಡಿದ್ದೀರಾ, 100 ರುಪೀಸ್ ಕನ್ವರ್ಟ್ ಆಗ್ಬಿಡುತ್ತೆ ಈಕ್ವಿಟಿ ಶೇರ್ಸ್ಗೆ. 1 ರೂಪಾಯಿ ಈಕ್ವಿಟಿ ಶೇರ್ ಇತ್ತು ಅಂದ್ರೆ 1 ರೂಪಾಯಿ ಕನ್ವರ್ಟ್ ಆಗ್ಬಿಡುತ್ತೆ. ಪಾರ್ಷಿಯಲ್ ಅಂದ್ರೆ ಅವ್ರು ನಿಮಗೆ 50% ಅಂದಿರ್ಬೋದು, 60% ಅಂದಿರ್ಬೋದು, 40% ಅಂದಿರ್ಬೋದು. ಪರ್ಸೆಂಟೇಜ್ ಲೆಕ್ಕದಲ್ಲಿ 60% ನಾವು ಡಿಬೆಂಚರ್ಸ್ ಇಂದ ಈಕ್ವಿಟಿ ಕನ್ವರ್ಟ್ ಮಾಡ್ತೀವಿ, ಮಿಕ್ಕಿದ 40% ನಿಮಗೆ ಆಸ್ ಅನ್ ಡಿಬೆಂಚರ್ಸ್ ರೆಡಿ ಮಾಡ್ಕೊಟ್ಬಿಡ್ತೀವಿ ಅಂತ ಅನ್ಬೋದು. ಆಪ್ಷನಲ್ ಅಂದ್ರೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಾನು ಇವಾಗ ಇನ್ಸ್ಟ್ರೂಮೆಂಟ್ ತಗೊಂಡಿರ್ತೀನಿ, ಡಿಬೆಂಚರ್ ಇನ್ಸ್ಟ್ರೂಮೆಂಟ್, ನನಗೆ ಆಪ್ಷನ್ ಕೊಟ್ಟಿರ್ತಾರೆ. ಐ ಫೀಲ್ ಒಂದ್ ಸೆಕೆಂಡ್ ಚೆಕ್ ಮಾಡ್ಕೊಳ್ಳೋಣ ಅದನ್ನ. OCDs ಆರ್ ಕನ್ವರ್ಟಬಲ್ ಇಂಟು ಈಕ್ವಿಟಿ ಶೇರ್ಸ್ ಅಟ್ ಡಿಸ್ಕ್ರಿಪ್ಷನ್ ಆಫ್ ಡಿಬೆಂಚರ್ ಹೋಲ್ಡರ್ಸ್. ಕರೆಕ್ಟ್. ಸೊ ಇದು ನನ್ ಮೇಲೆ ಇರೋದು, ಡಿಪೆಂಡ್ ಆಗುತ್ತೆ, ನನ್ನ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅದನ್ನ ಈಕ್ವಿಟಿ ಕನ್ವರ್ಟ್ ಮಾಡಕ್ ಇಷ್ಟಪಡ್ತೀನೋ ಅಥವಾ ಇಲ್ವೋ. ಒಂದೊಂದ್ಸಲ ಈ ಸಿಚುವೇಶನ್ ಅಲ್ಲೂ ಬರ್ಬೋದು. ಕಂಪ್ನೀಸು ಆನ್ ದೇರ್ ಓನ್ ಡಿಬೆಂಚರ್ಸ್ ನ ಕನ್ವರ್ಟ್ ಮಾಡ್ಬೋದು. ಬಟ್ ಆ ಡಿಬೆಂಚರ್ ಡಾಕ್ಯುಮೆಂಟ್ ಇರುತ್ತಲ್ಲ, ಅದು ಕಾಂಟ್ರಾಕ್ಟ್ ಅಲ್ಲಿ ಕ್ಲಾಸ್ ಇರಬೇಕು, ಈ ತರ ಕನ್ವರ್ಷನ್ ಆಗ್ಬೋದು ಮುಂದೆ ಅಂತ. ಇಲ್ಲಾಂದ್ರೆ ಅವೆಲ್ಲ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ಸ್ ಅಲ್ಲಿ ಸಿಗಾಕೊಳ್ಳುತ್ತೆ. ಸೊ ಅದನ್ನೆಲ್ಲ ಅವರು ಯೂಶಲಿ ಚೆಕ್ ಮಾಡ್ತಾರೆ. ಮಿಕ್ಕಿದಿಲ್ಲಿ ಇರೋದೆಲ್ಲ ನೀವು ಓದ್ಕೋಬಹುದು, ಅಂತದ್ದು ಏನು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಬಟ್ ಫಾರ್ ಎಕ್ಸ್ಟ್ರಾ ನಾಲೆಜ್ ಯು ಕ್ಯಾನ್ ರೀಡ್ ದೋಸ್ ಥಿಂಗ್ಸ್. ಐ ಫೀಲ್ ನೀವು ಓದ್ಬೋದು, ಅಷ್ಟೊಂದೇನು ಕಷ್ಟ ಇಲ್ಲ. ಅದಾದ್ಮೇಲೆ 4 ತರ ಡೆಪಾಸಿಟರಿ ರಿಸಿಪ್ಟ್ಸ್ ಇದೆ, 3 ತರ. ಸೊ ವಾಟ್ ಆರ್ ಡೆಪಾಸಿಟರಿ ರಿಸಿಪ್ಟ್ಸ್? ಡೆಪಾಸಿಟರಿ ರಿಸಿಪ್ಟ್ಸ್, it represents share of local company but are listed and traded on a stock exchange outside the country of its origin or registration. ಅದು ಒರಿಜಿನ್ ಅಂದ್ರೆ ಅದು ಮೂಲ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು. ಇನ್ಫೋಸಿಸ್ ಇಂಡಿಯಾ ಸ್ಟಾರ್ಟ್ ಆಗಿರೋದು. ಅದರದ್ದು ಶೇರ್ಸ್ ನ ಬೇರೆ ಬೇರೆ ಕಂಟ್ರಿಯಲ್ಲಿ ಲಿಸ್ಟ್ ಅಂದ್ರೆ ಬೇರೆ ಕಂಟ್ರಿಯಲ್ಲಿ DR ಮುಖಾಂತರ, ಡೆಪಾಸಿಟರಿ ಮುಖಾಂತರ ಫಂಡ್ಸ್ ರೈಸ್ ಮಾಡಕ್ಕೆ ಅದನ್ನ ಇಶ್ಯೂ ಮಾಡ್ತಾರೆ. ಸೊ ಅಲ್ಲಿ ಲಿಸ್ಟ್ ಆಗೋದ್ ಬೇಕಾಗಿಲ್ಲ. ಈ ನಮ್ ಕಂಟ್ರಿಯಲ್ಲಿ ಲಿಸ್ಟ್ ಆಗಿದೆ, ನಮ್ ಕಂಟ್ರಿಯಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಸೊ ಅದು ಇಶ್ಯೂ ಆಗೋದು ಅವ್ರ ಕರೆನ್ಸಿಯಲ್ಲಿ, ನಮ್ಮ ಮುಂದೆ ಅಂದ್ರೆ US ಕರೆನ್ಸಿಯಲ್ಲಿ. ಇನ್ಫೋಸಿಸ್ ಇಂಡಿಯನ್ ಕಂಪ್ನಿ, ರಿಜಿಸ್ಟರ್ಡ್ ಇನ್ ಇಂಡಿಯಾ, ಇಶ್ಯೂ ಮಾಡುತ್ತೆ DR ನ US ಗೆ, US ಕರೆನ್ಸಿಯಲ್ಲಿ. ಸೊ US ಅಲ್ಲಿರೋ ಪಬ್ಲಿಕ್ ಅದನ್ನ ಅಂದ್ರೆ ಅದನ್ನ ಅವೈಲ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಕ್ ಆಗುತ್ತಂತ. ಸೊ ಇವಾಗ ಅದು ಎಕ್ಸಾಂಪಲ್ DR ಅಂದ್ರೆ, ಅದ್ರಲ್ಲಿ DR ಅಲ್ಲಿ 3 ತರ DRs ಇದೆ: ಅಮೆರಿಕನ್ DR, ಗ್ಲೋಬಲ್ DR, ಇಂಡಿಯನ್ DR. ಸೊ ಅಮೆರಿಕನ್ DR ಅಂದ್ರೆ ಏನು? ಇಫ್ DRs are issued only in US and are listed on a stock exchange in the US, such as New York Stock Exchange. ಇವಾಗ ಏನಾಗಿದೆ ಅಂದ್ರೆ ಕಂಪ್ನಿನೂ ಅಲ್ಲೇ ಲಿಸ್ಟ್ ಆಗ್ಬೇಕು, ಕಂಪ್ನಿ ವ್ಯಾಲ್ಯೂ ಅಂದ್ರೆ ಆ ಕರೆನ್ಸಿನೂ ಆ ಕಂಟ್ರಿ ಇರ್ಬೇಕಂದ್ರೆ US ಅಮೆರಿಕನ್ ಡೆಪಾಸಿಟ್ ರಿಸಿಪ್ಟ್ಸ್ ಅಂದ್ರೆ US ಕರೆನ್ಸಿಯಲ್ಲಿ ಇರಬೇಕು, US ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು, ಲಿಸ್ಟೆಡ್ ಆಗಿರ್ಬೇಕು ಆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ. ಇದನ್ನ ಅಮೆರಿಕನ್ ಡೆಪಾಸಿಟ್ ರಿಸಿಪ್ಟ್ಸ್ ಅಂತೀವಿ. ಅದೇ ತರ ಗ್ಲೋಬಲ್ ಡೆಪಾಸಿಟ್ ರಿಸಿಪ್ಟ್ಸ್ ಅಂದ್ರೆ DRs are issued in several countries.
ಟುಗೆದರ್ ಎಷ್ಟೋ ಕಂಟ್ರೀಸ್ ಅಲ್ಲಿ ಇಶ್ಯೂ ಆಗುತ್ತೆ ಅಂಡ್ ಲಿಸ್ಟೆಡ್ ಇನ್ ಸ್ಟಾಕ್ ಎಕ್ಸ್ಚೇಂಜಸ್ ಔಟ್ಸೈಡ್ ಯು ಎಸ್ ಎ ಆನ್ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್. ಇವಾಗ ಯು ಎಸ್ ಬಿಟ್ಟು ಯು ಎಸ್ ಕಂಪ್ನಿ ಆಗಿರ್ಬೋದು, ಮಲ್ಟಿಪಲ್ ಕಂಟ್ರೀಸ್ ಅಲ್ಲಿ ಅವ್ರದ್ದು ಡಿಆರ್ಸ್ ನ ಇಶ್ಯೂ ಮಾಡ್ತಾರೆ. ಅದು ಲಿಸ್ಟು ಬೇರೆ ಕಂಟ್ರಿಲಿ ಆಗಿದೆ. ಯು ಎಸ್ ಕಂಪ್ನಿ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ರಿಜಿಸ್ಟರ್ ಆಗಿ ಅದು ಬೇರೆ ಕಂಟ್ರೀಸ್ ಇಂದನೂ ತಗೊಂತೈತೆ. ಲೆಟ್ಸ್ ರಷ್ಯಾ, ರಷ್ಯಾ ಇಸ್ ನಾಟ್ ಕಂಟ್ರಿ, ರಷ್ಯಾ ಆಗಿರ್ಬೋದು, ಇಲ್ಲಾಂದ್ರೆ ಇಂಡಿಯಾ ಆಗಿರ್ಬೋದು, ಬಾಂಗ್ಲಾದೇಶ್ ಆಗಿರ್ಬೋದು, ನೇಪಾಲ್ ಆಗಿರ್ಬೋದು. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್. ಏನು ಪೊಲಿಟಿಕಲ್ ಇಲ್ಲ, ಯಾವುದು ಬೇರೆ ವಿಷಯನೂ ಇಲ್ಲ, ಜಸ್ಟ್ ಅಂಡ್ ಇಮ್ಯಾಜಿನರಿ ಫಿಗರ್ಸ್ ಎಕ್ಸ್ಪ್ಲೇನ್ ಮಾಡಕ್ಕಷ್ಟೇ ಅಂತ ಇರೋದು. ಸೊ ಈ ತರ ವರ್ಕ್ ಆಗುತ್ತದೆ. ಇಂಡಿಯನ್ ಡೆಪಾಸಿಟ್ ರಿಸಿಪ್ಟ್ಸ್ ಅಂದ್ರೆ ಏನು? ಇಫ್ ಡಿಆರ್ಸ್ ಆರ್ ಇಶ್ಯೂಡ್ ಇನ್ ಇಂಡಿಯಾ, ಡಿಆರ್ಸ್ ಇಂಡಿಯಾಲ್ ಇಶ್ಯೂ ಆಗಿದೆ, ಲಿಸ್ಟೆಡ್ ಆನ್ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್, ನಮ್ ಸ್ಟಾಕ್ ಎಕ್ಸ್ಚೇಂಜ್ ಯಾವ್ದು NSE or BSE, ವಿತ್ ಫಾರಿನ್ ಸ್ಟಾಕ್ಸ್ ಆಸ್ ಅಂಡರ್ಲೈನ್ ಶೇರ್ಸ್. ಇವಾಗ ಏನಾಗಿದೆ ಅಂದ್ರೆ ಈ ಶೇರ್ಸ್ ಬೇರೆ ಕಂಟ್ರಿಯಲ್ಲಿ ಇದೆ, ನಮ್ ಇಂಡಿಯಾ ಲಿಸ್ಟ್ ಆಗಿದೆ, ಬಟ್ ಬ್ಯಾಕ್ ಎಂಡ್ ಅಲ್ಲಿ ಯಾವ್ದಿಂದ ಇದು ನಡೀತಿರೋದು, ಈ ಶೇರ್ಸ್ ಬೇರೆ ಕಂಟ್ರಿ ಸ್ಟಾಕ್ಸ್. ಲೆಟ್ಸ್ ಎ ಟೆಸ್ಲಾ ಅಥವಾ ಅಮೆಝಾನ್, ಗೂಗಲ್ ಅವ್ರು ಲಿಸ್ಟೆಡ್ ಆಗಿದ್ರೆ ಅವ್ರ ಶೇರ್ಸ್ ನ ಇಂಡಿಯಲ್ ಟ್ರೇಡ್ ಮಾಡಿಸ್ಬೋದು. ಯಾವ ತರ? ಇಂಡಿಯನ್ ಲಿಸ್ಟ್ ಮಾಡಿಸಿ, ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಮಾಡಿಸಿ, ಇಶ್ಯೂ ಇಂಡಿಯಲ್ಲೇ ಮಾಡಿ, ಬಟ್ ಅದರದ್ದು ಬ್ಯಾಕ್ ಎಂಡ್ ಅಲ್ಲಿ ಅಂಡರ್ಲೈಯಿಂಗ್ ಅಸೆಟ್ಸ್ ಏನಾದ್ರು ಒಂದು ಇರುತ್ತಲ್ಲ, ಅಮೌಂಟ್ ಅಥವಾ ಏನಾದ್ರು ಬ್ಯಾಕ್ ಎಂಡ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಇರುತ್ತೆ, ಅದ್ರ ಬೇಸಿಸ್ ಮೇಲೆ ಶೇರ್ ಇಶ್ಯೂ ಆಗೋದು. ಸೊ ಆ ತರ ಬೇರೆ ಕಂಟ್ರಿ ಅವ್ರದ್ದು ಫಾರಿನ್ ಸ್ಟಾಕ್ಸ್ ಇರುತ್ತಲ್ಲ, ಆ ಸ್ಟಾಕ್ಸ್ ಬೇಸಿಸ್ ಮೇಲೆ ಇಂಡಿಯನ್ ಡೆಪಾಸಿಟ್ ರೆಸಿಪ್ಟ್ಸ್ ಇಶ್ಯೂ ಆಗುತ್ತೆ. ಸೇಮ್ ಎಕ್ಸ್ಪ್ಲನೇಷನ್ಸ್ ಇದೆ, ಹೆಂಗ್ ಇಶ್ಯೂ ಮಾಡ್ಬೋದು ಡಿಆರ್ಸ್ ನ ಅಂತ, ಅವೆಲ್ಲ ನೀವು ಓದ್ಕೊಬಹುದು. ಸೊ ಫಾರಿನ್ ಕರೆನ್ಸಿ ಕನ್ವರ್ಟಬಲ್ ಬಾಂಡ್ಸ್, ಇವು ಬಾಂಡ್ಸ್, ಇದು ಒಂಥರ ಬಾಂಡು. ಸೊ FCCBs ಅಂದ್ರೆ ಫಾರಿನ್ ಕರೆನ್ಸಿ ಕನ್ವರ್ಟಬಲ್ ಬಾಂಡ್ಸ್ ಆರ್ ಫಾರಿನ್ ಕರೆನ್ಸಿ ಯೂಶಲಿ ಡಾಲರ್ ಡಾಮಿನೇಟೆಡ್. ಯೂಶಲಿ ಡಾಲರ್ ಅಂದ್ರೆ ಡಾಲರೇ ಇರುತ್ತೆ. ವರ್ಲ್ಡ್ ಗ್ಲೋಬಲ್ ಎಕಾನಮಿಯಲ್ಲಿ ಡಾಲರ್ ಡಾಮಿನೇಟ್ ಮಾಡತೈತೆ. ಸೊ ಡಾಮಿನೇಟೆಡ್ ಕನ್ವರ್ಟೇಬಲ್ ಡೆಟ್ ಪೇಪರ್ಸ್ ಇಶ್ಯೂಡ್ ಬೈ ಕಂಪನೀಸ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್. ಇದು ಡಾಲರ್ ಡಾಮಿನೇಟೆಡ್ ಬಾಂಡ್ಸ್. ಯಾವ್ದಾದ್ರು ಡೆಟ್ ಇಶ್ಯೂ ಮಾಡ್ಲಿ ಡಾಲರ್ ಅಲ್ಲಿ ಇರುತ್ತೆ. ಸೊ ಅದು ಕನ್ವರ್ಷನ್ ಈಸಿ ಆಗುತ್ತೆ, ಮತ್ತೆ ಅದು ಅಷ್ಟು ಫ್ಲಕ್ಚುಯೇಷನ್ ಆಗಲ್ಲ. ಡಾಲರ್ ಅದು ಸ್ಟೇಬಲ್ ಕರೆನ್ಸಿ. ಸೊ ಜನರು ಅದನ್ನ ಇಶ್ಯೂ ಮಾಡ್ತಾರೆ. ಐ ಮೀನ್ ನಾಟ್ ಜನರು, ಕಾರ್ಪೊರೇಟ್ಸ್, ಕಂಪ್ನೀಸ್, ಗೌರ್ಮೆಂಟ್ಸ್ ಇಶ್ಯೂ ಮಾಡುತ್ತಂತ. ಅದನ್ ಬಿಟ್ರೆ ಈಕ್ವಿಟಿ ಲಿಂಕ್ ಡಿಬೆಂಚರ್ಸ್ ಇದೆ. ಈಕ್ವಿಟಿ ಲಿಂಕ್ ಡಿಬೆಂಚರ್ಸ್ ಅಂದ್ರೆ ಈಕ್ವಿಟಿ ಲಿಂಕ್ ಡಿಬೆಂಚರ್ಸ್ ಆರ್ ಫ್ಲೋಟಿಂಗ್ ರೇಟ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ whose interest is based on returns on underlying equity asset such as Nifty 50, S&P, Sensex, individual stocks or any customized basket of individual stocks. ಇವಾಗ ಏನಿದೆ ಅಂದ್ರೆ ಇದರಲ್ಲಿ ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್ ಇರಲ್ಲ. ಇವಾಗ ನಿಮಗೆ ಒಂದು ಡಾಕ್ಯುಮೆಂಟ್ ಕೊಡ್ತೀನಿ, ₹100 ಬಾಂಡ್ ಇದೆ, 8% ಇದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತಪ್ಪ ಅಂತ. 8% ಅಂದ್ರೆ ₹8. ಸೊ ಇವಾಗ ₹8 ಫಿಕ್ಸ್ಡ್ ಇದೆ. ನಾನು ಇವಾಗ ನಿಮಗೆ ಫ್ಲಕ್ಚುಯೇಷನ್ ಇದೆ, 8 ಆಗ್ಬೋದು, 6 ಆಗ್ಬೋದು, 12 ಆಗ್ಬೋದು ಅಂತ. ಸೊ ಈ ತಿಂಗಳು ನಿಮ್ಗೆ ಈ ವರ್ಷ 8 ಬಂತು, ನೆಕ್ಸ್ಟ್ ವರ್ಷ 6 ಬಂತು, ಅದ್ರ ನೆಕ್ಸ್ಟ್ ವರ್ಷ 12 ಬಂತು ಅಂದ್ರೆ ಫ್ಲಕ್ಚುಯೇಟ್ ಆಗ್ತೈತಲ್ಲ, ಅದನ್ನ ಫ್ಲೋಟಿಂಗ್ ಅಂತೀವಿ. ಸೊ ಇವಾಗ ಫ್ಲೋಟಿಂಗ್ ರೇಟ್ ಇದೆಲ್ಲ, ಆ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ರಿಟರ್ನ್ಸ್ ಆನ್ ಈಕ್ವಿಟಿ ಶೇರ್ ಇರುತ್ತಲ್ಲ, ಆ ಶೇರ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಆ ಶೇರ್ ಅಥವಾ ನಿಫ್ಟಿ ಆ ಇಂಡೆಕ್ಸ್ ಹೆಂಗೆ ಗ್ರೋತ್ ಆಗುತ್ತಲ್ಲ, ಎಷ್ಟು ಪ್ರಾಫಿಟ್ಸ್ ಕೊಡುತ್ತೆ ಅಥವಾ ಎಷ್ಟು ಪರ್ಸೆಂಟೇಜ್ ಅದು ಇನ್ಕ್ರೀಸ್ ಆಗುತ್ತೆ, ಆ ಲೆಕ್ಕದಲ್ಲಿ ಇವರು ಅಂದ್ರೆ ಮ್ಯಾಥ್ ಕ್ಯಾಲ್ಕುಲೇಷನ್ ಡಿಫ್ರೆಂಟ್ ಇದೆ, ಬಟ್ ಬೇಸಿಕ್ ಫಂಡಮೆಂಟಲ್ ಇದೇ ಇರೋದು. ಅದ್ರ ಬೇಸಿಸ್ ಮೇಲೆ ಇದರಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಆ ಇಂಟ್ರೆಸ್ಟ್ ಬೇಸಿಸ್ ಮೇಲೆ ನಿಮಗೆ ಬಾಂಡ್ಸ್ಗೆ ಅಮೌಂಟ್ ಕೊಡ್ತಾರೆ. ಇನ್ನೊಂದಿದೆ ಕಮಾಡಿಟಿ ಲಿಂಕ್ ಡಿಬೆಂಚರ್ಸ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ನಾರ್ಮಲಿ ಏನಿದೆ, ಒಂದು ಈಕ್ವಿಟಿ ಶೇರ್ ಇದೆ, ಇನ್ನೊಂದು ಕಮಾಡಿಟಿ ಇದೆ. ಕಮಾಡಿಟಿ ಅಂದ್ರೆ ಏನು? ಕಮಾಡಿಟಿನೂ ಟ್ರೇಡೆಡ್. ನೀವು ಟ್ರೇಡ್ ಮಾಡ್ಬೋದು, ಗೋಲ್ಡ್ ಟ್ರೇಡ್ ಮಾಡ್ಬೋದು, ಸಿಲ್ವರ್ ಟ್ರೇಡ್ ಮಾಡ್ಬೋದು. ಅಂದ್ರೆ ಅದು ಅಪ್ರೂವ್ಡ್ ಆಗಿರ್ಬೇಕು, MCX. ಅದು ಇವಾಗ BSE NSE ಇರೋದ್ರ MCX ಇದೆ. ಸೊ ಅದು ಒಂದು ಪ್ಲಾಟ್ಫಾರ್ಮ್, ಐ ಫೀಲ್ ರೆಗ್ಯುಲೇಟರ್ ಅಥವಾ ಪ್ಲಾಟ್ಫಾರ್ಮ್, ಎಕ್ಸ್ಚೇಂಜ್ ತರ ಅದನ್ನು. ಅಲ್ಲಿ ನೀವು ಗೋಲ್ಡ್ ನ, ಸಿಲ್ವರ್ ನ, ಯಾವ್ದನ್ನಾದ್ರೂ ನೀವು ಅದನ್ನ ಟ್ರೇಡ್ ಮಾಡ್ಬೋದು. ಅಲ್ಲಿ ಟ್ರೇಡ್ ಆಗುತ್ತಲ್ಲ, ಆ ಅಮೌಂಟ್ ಗಿಂತ ಜಾಸ್ತಿ ಬಂತು ಅನ್ಕೊಂಡು ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಅಮೌಂಟ್ ಗಿಂತ ಜಾಸ್ತಿ ಗೋಲ್ಡ್ ಪ್ರೈಸ್ ಆಯ್ತು ಅಂದ್ರೆ ಡಿಫ್ರೆನ್ಸ್ ಅಲ್ಲಿ ನಿಮ್ಗೆ ಆ ಪರ್ಸೆಂಟೇಜ್ ನಿಮಗೆ ಕಮಾಡಿಟಿ ಲಿಂಕ್ ಡಿಬೆಂಚರ್ಸ್ ಅಲ್ಲಿ ಕೊಡ್ತಾರೆ. ಇನ್ನೊಂದು ಬಂದು ಮಾರ್ಗೇಜ್ ಆನ್ ಅಸೆಟ್ ಬ್ಯಾಕ್. ಮಾರ್ಗೇಜ್ ಅಸೆಟ್ ಬ್ಯಾಕ್ ಅಂತ ಸಿಂಪಲ್. ನೀವು ಇವಾಗ ಯಾವ್ದಾದ್ರು ಮನೆ ತಗೊಂತೀರಾ, ಮನೆ ತಗೊಳ್ಳೋವಾಗ ಹೋಮ್ ಲೋನ್ ತಗೊಂತೀರಲ್ಲ, ಯೂಶಲಿ ಹೋಮ್ ಲೋನ್ಸ್ ಬ್ಯಾಕ್ಡ್ ಆಗಿರುತ್ತೆ. ಆ ಮನೆ, ಆ ಬಿಲ್ಡಿಂಗ್, ಆ ಜಾಗ, ಆ ಲ್ಯಾಂಡಿಗೆ ಬ್ಯಾಕ್ ಅಲ್ಲಿ ನೀವು ಅದನ್ನ ಒಂಥರ ಅಡ ಅಂತೀವಲ್ಲ, ಆ ತರ ಅಡ. ಸೊ ಅವ್ರಿಗೆ ಏನ್ ಗೊತ್ತು, ಇವತ್ತು ಬೈ ಚಾನ್ಸ್ ಯಾರಾದ್ರು ತಗೊಂಡವ್ರು ಅಂದ್ರೆ ಏನಾದ್ರು ಜಾಗ, ಇವತ್ತು ಇವ್ನು ಕಟ್ಟಕ್ಕಾಗಿಲ್ಲ ಅಂದ್ರೆ ನಾಳೆ ದಿವಸ ಮನೆ ಇದೆ ಅಲ್ಲ,
ಇವತ್ತು 1 ಲಕ್ಷ ಇದೆ ಮನೆ, ಎಕ್ಸಾಂಪಲ್ಗೆ 1 ಲಕ್ಷ ಇದೆ, ಕಟ್ಟಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ 80,000 ಹೋಗುತ್ತಾ? ಹೆಂಗಿದ್ರು 80% ಎಲ್ರು ಕೊಡೋದು ಅಸೆಟ್ ವ್ಯಾಲ್ಯೂ ಮೇಲೆ. ಸೊ ಆ ತರ 8 ಲ್ಯಾಕ್ಸ್ ಸಿಗುತ್ತಾ, ಐ ಮೀನ್ 80,000 ಸಿಗುತ್ತಾ? ಸೊ ಇದರಲ್ಲಿ ಬೆನಿಫಿಟ್ ಏನಿದೆ ಅಂದ್ರೆ ಅಸೆಟ್ ಇರೋದ್ರಿಂದ ಲೋನ್ ಇಸ್ ಸೇಫ್, ಸೆಕ್ಯೂರ್ಡ್ ಲೋನ್ ತರ. ಆ ಲೋನ್ ಬೇಸಿಸ್ ಮೇಲೆ ಡಿಬೆಂಚರ್ಸ್ ಇಶ್ಯೂ ಆಗುತ್ತೆ, ಡೆಟ್ ಇನ್ಸ್ಟ್ರೂಮೆಂಟ್ಸ್. ಅದು ಬರ್ದೈತೆ ನೋಡಿ. MBS and ABS are debt instruments issued by institutions against receivables and cash flows. ರಿಸೀವಬಲ್ಸ್ ಅಂಡ್ ಕ್ಯಾಶ್ ಫ್ಲೋಸ್ ಅಂದ್ರೆ ಇವಾಗ ನಾವು EMI ಕಟ್ತೀವಲ್ಲ, EMI 2 ಪಾರ್ಟ್ ಇರುತ್ತೆ, ಒಂದು ಪ್ರಿನ್ಸಿಪಲ್ ಪಾರ್ಟ್ ಇರುತ್ತೆ, ಒಂದು ಇಂಟ್ರೆಸ್ಟ್ ಪಾರ್ಟ್ ಇರುತ್ತೆ. ಆ ಇಂಟ್ರೆಸ್ಟ್ ಪಾರ್ಟು ಡಿಬೆಂಚರ್ಸ್ ಹೋಗ್ಬೋದು, ಅಥವಾ ಪ್ರಿನ್ಸಿಪಲ್ ಪಾರ್ಟ್ ಡಿಬೆಂಚರ್ಸ್ ಹೋಗ್ಬೋದು. ಪ್ರಿನ್ಸಿಪಲ್ ಪಾರ್ಟ್ ಡಿಬೆಂಚರ್ಸ್ ಹೋಗಲ್ಲ, ಇಂಟ್ರೆಸ್ಟ್ ಪಾರ್ಟ್ ಡಿಬೆಂಚರ್ಸ್ ಹೋಗುತ್ತೆ. ಪ್ರಿನ್ಸಿಪಲ್ ಪಾರ್ಟ್ ಯೂಶಲಿ ಡಿಬೆಂಚರ್ ಅದು ಮೆಚ್ಯೂರ್ ಆದ್ಮೇಲೆ ಅದ್ರ ಅಮೌಂಟ್ ವಾಪಸ್ ಕೊಡ್ತಾರಲ್ಲ, ಆ ಟೈಮಲ್ಲಿ ಕೊಡ್ತಾರೆ. ಅದ್ಬಿಟ್ರೆ ಇಲ್ವರೆಗೂ ಎಲ್ಲ ಡಿಬೆಂಚರ್ಸ್ ಟೈಪ್ಸ್ ಆಫ್ ಸೆಕ್ಯೂರಿಟೀಸ್ ಮಾರ್ಕೆಟ್ಸ್ ಅಲ್ಲಿ ಯಾವ ತರ ಟೈಪ್ ಇರುತ್ತೆ ಎಲ್ಲ ಮುಗೀತು. ಇಲ್ಲಿಂದ ಸ್ಟ್ರಕ್ಚರ್ ಆಫ್ ಸೆಕ್ಯೂರಿಟೀಸ್ ಮಾರ್ಕೆಟ್ಗೆ ಹೋಗುತ್ತೆ. ಮಾರ್ಕೆಟ್ ಯಾವ ತರ ಇದೆ ಸೆಕ್ಯೂರಿಟೀಸ್ ಮಾರ್ಕೆಟ್, ಅದ್ರಲ್ಲಿ ಯಾವ್ಯಾವ ತರ ಕ್ಲಾಸಿಫಿಕೇಶನ್ ಇದೆ. ಅಲ್ಲಿ 2 ತರ ಕ್ಲಾಸಿಫಿಕೇಶನ್ ಇದೆ. ಮಾರ್ಕೆಟ್ ನ 2 ಡಿವೈಡ್ ಮಾಡಿದೀವಿ, ಒಂದು ಪ್ರೈಮರಿ ಮಾರ್ಕೆಟ್, ಇನ್ನೊಂದು ಸೆಕೆಂಡರಿ ಮಾರ್ಕೆಟ್. ಸೊ ಸಿಂಪಲ್ ಆಗಿ ನೀವು ಇದನ್ನ ತಲೆ ಇಟ್ಬೇಕಂದ್ರೆ, ಪ್ರೈಮರಿ ಮಾರ್ಕೆಟ್ ಅಲ್ಲಿ ಫಸ್ಟ್ ಟೈಮ್ ಇಶ್ಯೂ ಆಗುತ್ತೆ, ಫಸ್ಟ್ ಟೈಮ್ ಕಂಪ್ನಿನೇ ಫಸ್ಟ್ ಟೈಮ್ ಬರುತ್ತೆ ಇದೆ ಪಬ್ಲಿಕ್ ಇಶ್ಯೂಗೆ. ಇಲ್ಲಿವರೆಗೂ ಪ್ರೈವೇಟ್ ಆಗಿತ್ತು. 4 ಜನ ಫ್ರೆಂಡ್ಸ್ ಸೇರ್ಕೊಂಡು ಕಂಪ್ನಿ ಸ್ಟಾರ್ಟ್ ಮಾಡಿದ್ದು, 4 ಜನ ಇನ್ವೆಸ್ಟ್ ಮಾಡಿದ್ದು, 4 ಜನದ ಕ್ಯಾಪಿಟಲ್ ಇದೆ. ನಾನ್ 5th ಪರ್ಸನ್ ಹೋಗ್ಬಿಟ್ಟು ನಾನು ತಗೊಳಕ್ ಆಗ್ತಿದ್ದಿಲ್ಲ, ಏನಕ್ಕಂದ್ರೆ ಪಬ್ಲಿಕ್ಲಿ ಲಿಸ್ಟೆಡ್ ಅಲ್ಲ. ಅಂದ್ರೆ ಯೂಶಲಿ ಹಂಗ ತಗೊಬಹುದು, ಬಟ್ ಒಂದು ಅಮೌಂಟ್ ಗಿಂತ ಜಾಸ್ತಿ ಜನ ತಗೊಳಕ್ ಆಗಲ್ಲ ಕಂಪ್ನಿಯಲ್ಲಿ ಶೇರ್ಸ್. ಸೊ ಅವಾಗ ಅವನು ಪ್ರೈಮರಿಯಿಂದ ಸೆಕೆಂಡರಿ ಮಾರ್ಕೆಟ್ಗೆ ಹೋಗ್ತಾನೆ, ಐ ಮೀನ್ ಪ್ರೈವೇಟ್ ಇಂದ ಅವನು ಪಬ್ಲಿಕ್ ಲಿಸ್ಟ್ ಮಾಡ್ಕೊಂತಾನೆ. ಸೊ ಪಬ್ಲಿಕ್ ಲಿಸ್ಟಿಂಗ್ ಎಲ್ಲಾಗುತ್ತೆ, ಪ್ರೈಮರಿ ಮಾರ್ಕೆಟ್ ಎಲ್ಲಾಗುತ್ತೆ. ಇದರಲ್ಲಿ ನೀವು ನೋಡಿ, ಪ್ರೈಮರಿ ಮಾರ್ಕೆಟ್ ಆಲ್ಸೋ ಕಾಲ್ಡ್ ಎಸ್ ನ್ಯೂ ಇಶ್ಯೂ ಮಾರ್ಕೆಟ್. ನ್ಯೂ ಇಶ್ಯೂ ಅಂದ್ರೆ ಫಸ್ಟ್ ಟೈಮ್ ಇಶ್ಯೂ, ಇದ್ರಲ್ಲಿ ಫಸ್ಟ್ ಟೈಮ್ ಕ್ಯಾಪಿಟಲ್ ರೇಸ್ ಮಾಡ್ತಾರೆ. ಸೆಕೆಂಡರಿ ಮಾರ್ಕೆಟ್ ಏನಂದ್ರೆ, ಇವಾಗ ನೀವು IPOs ತಗೊಂತೀರಲ್ಲ, ಫಸ್ಟ್ ಟೈಮ್ ಇಶ್ಯೂ ಮಾಡ್ತಾರೆ, IPOs ಥ್ರೂನೇ ಮಾಡೋದು ಯೂಶಲಿ. ಸೊ IPO ಇಶ್ಯೂ ಆದ ತಕ್ಷಣ ನೀವು ಶೇರ್ಸ್ ತಗೊಂತೀರಾ, 4 ದಿವಸ ಆದ್ಮೇಲೆ ಲಿಸ್ಟ್ ಆಗುತ್ತೆ. ಲಿಸ್ಟ್ ಆದ ತಕ್ಷಣ ನೀವು ಯಾರಿಗೋ ಸೇಲ್ ಮಾಡ್ತೀರಲ್ಲ, ಆ ಮುಂದೆ ಇರೋನೇ ಇದು ಸೆಕೆಂಡರಿ ಮಾರ್ಕೆಟ್. ಯಾಕಂದ್ರೆ ಒಂದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ತಗೊಂತಿರೋದು, ಇಶ್ಯೂ ಟೈಮಲ್ಲಿ ತಗೊಂತಿಲ್ಲ. ನೀವು ಇಶ್ಯೂ ಮಾಡಿಸ್ಕೊಂಡು ನೀವು ತಗೊಂಡಿದ್ದು ಬೇರೆಯವ್ರಿಗೆ ಸೆಲ್ ಮಾಡ್ತಿದ್ದೀರಾ, ಅವನಿಗೆ ಸೆಕೆಂಡರಿ ಮಾರ್ಕೆಟ್ ಆಗುತ್ತೆ, ನಿಮ್ಗೂ ಸೆಕೆಂಡರಿ ಮಾರ್ಕೆಟ್ ಬರುತ್ತೆ. ಏನಕ್ಕಂದ್ರೆ ನೀವು ಸೆಲ್ ಮಾಡ್ತಿದ್ದೀರಾ ಆಲ್ರೆಡಿ, ಸೆಕೆಂಡರಿ ಮಾರ್ಕೆಟ್ ಅಲ್ಲೇ ಸೆಲ್ ಆಗೋದು. ಸೆಕೆಂಡರಿ ಫಸ್ಟ್ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಆಗ್ಬೇಕಂದ್ರೆ ಆಫರ್ ಟು ಸೇಲ್ ಅಂತ, ನಿಮ್ಮ ಹತ್ರ ಆಲ್ರೆಡಿ ಶೇರ್ ಇರುತ್ತೆ, IPO ಗಿಂತ ಆಲ್ರೆಡಿ ಶೇರ್ ಇರುತ್ತಲ್ಲ, ಅದು ಆಫರ್ ಟು ಸೇಲ್ ಆಗುತ್ತೆ, ಅವಾಗ ಅದು ಪ್ರೈಮರಿ ಮಾರ್ಕೆಟ್ ಸೇರುತ್ತೆ. ಬಟ್ ಯೂಶುವಲಿ ಮೆಜಾರಿಟಿ ಟ್ರಾನ್ಸಾಕ್ಷನ್ ಸೆಕೆಂಡರಿ ಮಾರ್ಕೆಟ್ ಅಲ್ಲೇ ಆಗೋದು. ಸಾರಿ. ಸೊ ಇದರಲ್ಲಿ ಯಾವ ತರ ಇದಾಗುತ್ತೆ ಅಂತ, ವೇರಿಯಸ್ ಟರ್ಮ್ಸ್ ಯೂಸ್ಡ್ ಇನ್ ಪ್ರೈಮರಿ ಮಾರ್ಕೆಟ್. ಇದ್ರಲ್ಲಿ ಟರ್ಮ್ಸ್ ಯಾವ ತರ ಯೂಸ್ ಮಾಡ್ತಾರೆ, ಒಂದು ಪಬ್ಲಿಕ್ ಇಶ್ಯೂ ಅಂತ ಒಂದು ಟರ್ಮ್ ಯೂಸ್ ಮಾಡ್ತಾರೆ. ಪಬ್ಲಿಕ್ ಇಶ್ಯೂ ಅಂದ್ರೆ ಏನು, securities issued to the members of public and anyone eligible to invest can participate in the issue. This is primary a retail issue of securities. Primary public issue ಅಂದ್ರೆ ಆ ಪಬ್ಲಿಕ್ ಕಂಪ್ನಿ ಪ್ರೈವೇಟ್ ಇಂದ ಫಸ್ಟ್ ಟೈಮ್ ಇಶ್ಯೂ ಮಾಡುತ್ತಲ್ಲ ಪಬ್ಲಿಕ್ ಇಶ್ಯೂ, ಜನರಿಗೆ ನಾರ್ಮಲ್ ಪಬ್ಲಿಕ್ಗೆ ಇಶ್ಯೂ ಮಾಡ್ತಾರಲ್ಲ, ಆ ಟೈಮಲ್ಲಿ ಅದನ್ನ ಪಬ್ಲಿಕ್ ಇಶ್ಯೂ ಅಂತೀವಿ. ಅದು ಫಸ್ಟ್ ಸ್ಟೆಪ್. ಅದಾದ್ಮೇಲೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, IPO. Initial public offering, initial public offer of share or an IPO is a first sale of corporates common share to investors at a large. ಇದ್ರಲ್ಲಿ ಏನಾಗಿದೆ ಅಂದ್ರೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಲ್ಲಿ ಫಸ್ಟ್ ಟೈಮ್ ಕಂಪ್ನಿ ಹತ್ರ ಇರೋ ಬ್ಯಾಕ್ ಎಂಡ್ ಶೇರ್ಸ್ ಇರ್ತಲ್ಲ, 100% ಶೇರ್ಸ್, ಅದರಲ್ಲಿ 60% 70% ಶೇರ್ಸ್ ಪಬ್ಲಿಕ್ ಕೊಡ್ತಾರೆ ಇನ್ವೆಸ್ಟ್ಮೆಂಟ್ ರೇಸ್ ಮಾಡಕ್ಕೆ, ಅದನ್ನ IPO ಅಂತೀವಿ. ಫಾಲೋ ಆನ್ ಪಬ್ಲಿಕ್ ಆಫರ್ ಇದೆ, ಆಲ್ರೆಡಿ ಕಂಪ್ನಿ ಲಿಸ್ಟ್ ಆಗಿದೆ, ಬಟ್ ಇನ್ನೊಂದ್ಸಲಿ ಫ್ರೆಶ್ ಇಶ್ಯೂ ಮಾಡಕ್ ಟ್ರೈ ಮಾಡ್ತೈತೆ. ಅವರು ಅಂದ್ರೆ ಫ್ರೆಶ್ ಇಶ್ಯೂ ಮಾಡಲ್ಲ, ನಾವು ಅದೇ ಬೇಸಿಸ್ ಮೇಲೆ, ಲಿಸ್ಟೆಡ್ ಕಂಪ್ನಿ ಬೇಸಿಸ್ ಮೇಲೆ ಇನ್ನೊಂದ್ಸಲಿ ತಗೊಂತೀವಿ ಅಂದ್ರೆ SPO ಅಂತೀವಿ. SPO ಬಂದ್ಬಿಟ್ಟು ಸೆಕೆಂಡರಿ ಮಾರ್ಕೆಟಿಗೆ ಬರುತ್ತೆ, ಸೆಕೆಂಡರಿ ಪಬ್ಲಿಕ್ ಆಫರಿಂಗ್ ಅದು. ಸೊ ಅದು SPO ಬೇರೆ ಇದೆ, ಯೂಶಲಿ ಸೇಮ್ ಇನ್ನೊಂದ್ಸಲಿ ಸ್ಟಾರ್ಟ್ ಮಾಡಿದ್ರೆ. ಬಟ್ ಇವರು ಫ್ರೆಶ್ ಆಗಿ ಮಾಡ್ತೀನಿ ಅಂತಾರಲ್ಲ, ಸೊ ಫ್ರೆಶ್ ಆಗಿ ಮಾಡಿದ್ರೆ ಅದು ಫಾಲೋನ್ ಪಬ್ಲಿಕ್ ಆಫರಿಂಗ್ ಹೋಗ್ಬಿಡುತ್ತೆ. ಇದನ್ನ ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಇದೆ. when a issuer makes an issue of securities to a selected group of persons. ಇವಾಗ ನಾನು ಸೆಲೆಕ್ಟೆಡ್ ಪ್ರೈವೇಟ್ ಪ್ಲೇಸ್ಮೆಂಟ್ ಗೆ ಎಕ್ಸಾಂಪಲ್ ಕೊಡ್ಬೋದು. ಒಂದು ಗ್ರೂಪ್ ಇದೆ 25 ಜನದು, ಇವರು ನಮಗೆ ಗೊತ್ತಿರೋರು, ಕ್ಲೋಸ್. ಸೊ ನಾವೇನ್ ಮಾಡ್ತೀವಿ, ಪಬ್ಲಿಕ್ ಇಶ್ಯೂ ಮಾಡೋ ಬದಲು ನಾವು ಪ್ರೈವೇಟ್ ಪ್ಲೇಸ್ಮೆಂಟ್ಸ್ ಮಾಡ್ಬೋದು. ಒಂದ್ ಕೆಲಸ ಮಾಡೋಣ, ಪಬ್ಲಿಕ್ ಕೊಡೋದು ಬೇಡ. ಏನಕ್ಕೆ ಅಂದ್ರೆ ವಾಲಟೈಲ್ ಆಗ್ಬಿಡುತ್ತೆ ಸ್ಟಾಕ್ಸ್, ಮತ್ತೆ ಏನಾದ್ರು ಒಂದು ರೀಸನ್ ಆಗಿರ್ಬೋದು. ಸ್ವಲ್ಪ ಏನ್ ಮಾಡ್ತೀವಿ, 25 ಪೀಪಲ್ ಕೊಟ್ಬಿಡ್ತೀವಿ. ನಾವ್ ಹತ್ರ ಅವ್ರಿಗೆ ರೀಚ್ ಮಾಡ್ಕೊಂಡು ತಗೊಳ್ಳಿ, ಬೇಕಾದ್ರೆ ಡಿಸ್ಕೌಂಟ್ ಬೇಸಿಸ್ ಮೇಲೆ ಕೊಟ್ಟು ಏನಾದ್ರು ಕೊಟ್ಟು ಆ 25 ಮೆಂಬರ್ಸ್ಗೆ ನಾವು ಶೇರ್ಸ್ ನ ಅಲಾಟ್ ಮಾಡಿದ್ರೆ ಅದು ಪ್ರೈವೇಟ್ ಪ್ಲೇಸ್ಮೆಂಟ್ ಆಗ್ಬಿಡುತ್ತೆ. ಇನ್ನೊಂದಿದೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್.
Qualified institutional placement is a private placement of shares made by listed company to certain identifiable categories of investors known as qualified investor institutional buyers. Institutional buyers ಇರ್ತಾರಲ್ಲ ಅದರದ್ದು ಡೆಫಿನೇಷನ್ ಸೆಬಿ ಹತ್ರ ಇದೆ, ಅದು ದೊಡ್ಡ ಡೆಫಿನೇಷನ್ ಇದೆ. ಇವ್ರು ಯಾರಂದ್ರೆ ಇವ್ರು ದೊಡ್ಡ ದೊಡ್ಡ ಫರ್ಮ್ಸ್ ಇಲ್ಲ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಮ್ಯೂಚುವಲ್ ಫಂಡ್ಸ್ ಇನ್ಸ್ಟಿಟ್ಯೂಷನ್ಸ್ ಆ ಥ್ರೆಶೋಲ್ಡ್ ಇದೆ ಸೆಬಿದ. ಆ ಥ್ರೆಶೋಲ್ಡ್ ಲಿಮಿಟ್ ಗಿಂತ ಜಾಸ್ತಿ ಅವ್ರು ಇನ್ವೆಸ್ಟ್ ಮಾಡಿದ್ರೆ ಅಥವಾ ಆ ಕ್ಯಾಟಗರಿಗಿಂತ ಜಾಸ್ತಿ ಅವ್ರದ್ದು ವ್ಯಾಲ್ಯೂ ಇತ್ತು, ಅಥವಾ ಅವ್ರ ಇಂಡಿವಿಜುವಲ್ ರಿಟೇಲ್ ಇಲ್ಲ, ಎಚ್ ಎನ್ ಐಸು ಅಲ್ಲ, ಯು ಎಚ್ ಎನ್ ಐಸು ಅಲ್ಲ ಅಂದ್ರೆ ನೆಕ್ಸ್ಟ್ ಯಾವುದು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಕಂಪ್ನೀಸ್ ಆಗಿರ್ಬೋದು. ಅದ್ರ ಡಿಫೈನ್ ಆಗಿರೋರು ಪ್ರೈವೇಟ್ ಆಗಿ ಲಿಸ್ಟ್ ಆದ್ಮೇಲೆ ಬೇಕಾದ್ರೆ ಅವ್ರು ಕೊಡ್ಬೋದು, ಅಮೌಂಟ್ ಇಶ್ಯೂ ಅಂದ್ರೆ ಸ್ಟಾಕ್ಸ್ ನ ಇಶ್ಯೂ ಮಾಡ್ಬೋದು, ಶೇರ್ಸ್ ನ ಇಶ್ಯೂ ಮಾಡ್ಬೋದು. ಇನ್ನೊಂದೇನಿದೆ ಪ್ರಿಫರೆನ್ಷಿಯಲ್ ಇಶ್ಯೂ. ಪ್ರಿಫರೆನ್ಷಿಯಲ್ ಇಶ್ಯೂ means an issue of specified securities by listed issuer to select person or a group of persons on a private placement basis and does not include an offer of specified securities made through public issue. ಇದು ಆಲ್ಮೋಸ್ಟ್ ಸಿಮಿಲರ್ ಟು ಪ್ಲೇಸ್ಮೆಂಟ್ ಇಶ್ಯೂ. ರೈಟ್ಸ್ ಅಂಡ್ ಬೋನಸ್. ರೈಟ್ಸ್ ಅಂಡ್ ಬೋನಸ್, ಇವಾಗ ಸೆಕ್ಯೂರಿಟೀಸ್ ಆರ್ ಇಶ್ಯೂಡ್ ಟು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಆಫ್ ಕಂಪ್ನಿ. ರೈಟ್ಸ್ ಇವಾಗ ನೀವು ಆಲ್ರೆಡಿ ರೈಟ್ ಇಶ್ಯೂ ರೀಸೆಂಟ್ ಆಗಿ ಯಾವ ಕಂಪ್ನಿದು ಕೇಳಿಸ್ಕೊಂಡಿಲ್ಲ, ಬಟ್ ಬೋನಸ್ ಇಶ್ಯೂ ಬಗ್ಗೆ ವಿಚಾರ ನಡೀತಾ ಐತೆ. ರಿಲಯನ್ಸ್ ಇಂಡಸ್ಟ್ರೀಸ್ ಮೊನ್ನೆ ಎಜಿಎಂ ಆಗಿದೆ, ಆನ್ಯುವಲ್ ಜನರಲ್ ಮೀಟಿಂಗು. ಅದರಲ್ಲಿ ಮುಖೇಶ್ ಅಂಬಾನಿ ಅವರು ಇದಾರಲ್ಲ, ಸೊ ಅವರು ಬೋನಸ್ ಶೇರ್ಸ್ ನ ಇಶ್ಯೂ ಮಾಡ್ತೀವಂತ ಅಂದ್ರೆ 1:1. 1 ಶೇರ್ ಇತ್ತಂದ್ರೆ ನಿಮ್ಗೆ ಇನ್ನೊಂದು ಶೇರ್ ಫ್ರೀ, ಆಲ್ಮೋಸ್ಟ್ ಫ್ರೀನ ಅಂತೀವಿ ನಾವು ಅದನ್ನ. ಬೋನಸ್ ಶೇರ್ ಅಂದ್ರೆ ನಿಮ್ಮ ಹತ್ರ 1 ಶೇರ್ ಇರ್ತಾರೆ, ಇನ್ನೊಂದು ಶೇರ್ ಸಿಗುತ್ತೆ ನಿಮಗೆ. ಸೊ ರೈಟ್ ಇಶ್ಯೂ ಅಂದ್ರೆ ಇವಾಗ ಲೆಟ್ಸ್ ನಾನು ಇನ್ಫೋಸಿಸ್ ಅಲ್ಲಿ ನಂದು ಸ್ವಲ್ಪ ಸ್ಟೇಕ್ ಇದೆ, ಸ್ವಲ್ಪ ಸ್ಟಾಕ್ಸ್ ಇದೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇವಾಗ ಫಂಡ್ ರೇಸ್ ಮಾಡ್ಬೇಕು ನಾನು, ಅಂದ್ರೆ ಇನ್ಫೋಸಿಸ್ಗೆ ಫಂಡ್ ರೇಸ್ ಮಾಡ್ಬೇಕು. ಅವ್ರೇನ್ ಮಾಡ್ತಾರೆ, ಪಬ್ಲಿಕ್ ಹತ್ರ ಹೋಗೋಬಹುದು. ಫಸ್ಟ್ ಲೆಟ್ಸ್ ಟ್ರೈ ವಿತ್ ಶೇರ್ ಹೋಲ್ಡರ್ಸ್. ನಾನೊಬ್ಬ ಶೇರ್ ಹೋಲ್ಡರ್ ಆಗಿದ್ರೆ ನಮ್ಮ ಹತ್ರ ಬರ್ತಾರೆ, ಈ ತರ ಅಷ್ಟು ಕೋಟಿ ರೇಸ್ ಮಾಡಕ್ ನೋಡ್ತಿದೀವಿ, ನೀವು ಸಬ್ಸ್ಕ್ರೈಬ್ ಮಾಡ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಅಂತ ಶೇರ್ಸ್ ತಗೊಳ್ಳಿ, ನಿಮಗೆ ಇಷ್ಟು ಡಿಸ್ಕೌಂಟ್ ಅಂದ್ರೆ ರೈಟ್ ಇಶ್ಯೂಸ್ ಯೂಶಲಿ ಡಿಸ್ಕೌಂಟ್ ಈಗ ಆಗುತ್ತೆ, ಪಬ್ಲಿಕ್ ಗಿಂತ ಕಡಿಮೆ ರೇಟಿಗೆ ಸಿಗುತ್ತೆ ನಿಮಗೆ. ಸೊ ಅದನ್ನ ನಿಮ್ದು ರೈಟ್, ಅದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹತ್ರ ರೈಟ್ ಇರುತ್ತೆ, ಅದನ್ನ ಅವೈಲ್ ಮಾಡ್ಕೋಬಹುದು. ಇನ್ನೊಂದು ಆನ್ ಶೋರ್ ಆಫ್ ಶೋರ್ ಆಫರಿಂಗ್ಸ್ ಅಂತ ಇದೆ. While raising capital, issues can either be issued the securities issuer can either issue the securities in the domestic market, India, and raise capital or approach investor outside the country, India bit. If capital is raised from domestic country, it is called as onshore offering. ಅದೇ ಕ್ಯಾಪಿಟಲ್ ಬೇರೆ ಕಂಟ್ರಿಯಿಂದ ಎತ್ತಿದ್ರಂತ ಅದು ಆಫ್ ಶೋರ್ ಆಗ್ಬಿಡುತ್ತೆ. ಇಂಡಿಯಾ ಇಸ್ ಅನ್ ಎಕ್ಸಾಂಪಲ್ ಟು ಗಿವ್ ಯು ಈಸಿ ಐಡಿಯಾ. ಆಫರ್ ಫಾರ್ ಸೇಲ್. ಇದು ಆಫರ್ ಫಾರ್ ಸೇಲ್ ಯೂಶಲಿ ಹೆಂಗಿರುತ್ತೆ ಅಂದ್ರೆ, ಇವಾಗ ನಮ್ದು ಒಂದು ಕಂಪ್ನಿ ಇದೆ, XYZ ಪ್ರೈವೇಟ್ ಲಿಮಿಟೆಡ್. ನಮ್ದಲ್ಲಿ ಒಂದು 4 ಜನ ಇದ್ದಾರೆ, ಎಲ್ಲರ ಹತ್ರ 25% ಸ್ಟೇಕ್ಸ್ ಇದೆ, 25% ಶೇರ್ಸ್ ಇದೆ. ಸೊ ಇವಾಗ ನಾನು ಮತ್ತೆ ನನ್ನ ಪಾರ್ಟ್ನರ್ ಏನ್ ಡಿಸೈಡ್ ಮಾಡ್ತೀವಿ, ನಂದು ಮತ್ತೆ ಒಂದು 25% ನಾವು ಸೇಲ್ ಮಾಡಿ ಕಡಿದೀವಿ. IPO ಇಶ್ಯೂ ಆಗುತ್ತೆ ಅಂದ್ರೆ IPO ತರ್ತಿದೀವಿ ನಮ್ಮ ಕಂಪ್ನಿದು. ಮಿಕ್ಕಿ 2 ಪಾರ್ಟ್ನರ್ಸ್ ಅವರು ಇಂಟ್ರೆಸ್ಟೆಡ್ ಇಲ್ಲ ಅವ್ರ ಸ್ಟೇಕ್ಸ್ ನ ಡೈಲ್ಯೂಟ್ ಮಾಡಕ್ಕೆ, ನಾವು ಇಂಟ್ರೆಸ್ಟೆಡ್ ಇದ್ದೀವಿ. ಸೊ ಇವಾಗ ನಾನು ಸೇಲ್ ಮಾಡ್ತೀನಲ್ಲ IPO ದಲ್ಲಿ, ನನ್ನ ಶೇರ್ ಯಾರೋ ಬೇರೆಯವ್ರು ಪಬ್ಲಿಕ್ ತಗೊಂತಾರಲ್ಲ, ಅವಾಗ ಇದು ಆಫರ್ ಫಾರ್ ಸೇಲ್ ಇರುತ್ತೆ. ನನ್ನ ಸ್ಟಾಕ್ಸ್ ನ ಅಂದ್ರೆ ನನ್ನ ಶೇರ್ ನ ನಾನು ಪಬ್ಲಿಕ್ ಇಶ್ಯೂ ಮಾಡ್ತೀನಲ್ಲ, ಅದನ್ನ ಆಫರ್ ಫಾರ್ ಸೇಲ್ ಅಂತೀವಿ ನಾವು. ಸೊ ಸಿಂಪಲ್ ಎಕ್ಸಾಂಪಲ್ ಅಂತಿದ್ರು ನಿಮಗೆ. ಇದಾದ್ಮೇಲೆ ಇಲ್ಲಿವರೆಗೂ ಟರ್ಮ್ಸ್ ಇದ್ದಿದ್ದು ಪ್ರೈಮರಿ ಮಾರ್ಕೆಟ್ ವಿಷಯದಲ್ಲಿ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಏನೇನು ಟರ್ಮ್ಸ್ ಇರ್ಬೋದು? ಫಸ್ಟ್ ಸೆಕೆಂಡರಿ ಮಾರ್ಕೆಟ್ ಅಂದ್ರೆ, ಸೆಕೆಂಡರಿ ಮಾರ್ಕೆಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ ಟು ದಿ ಶೇರ್ ಇನ್ಸ್ಟ್ರೂಮೆಂಟ್ಸ್. ಇವಾಗ ನೀವು IPO ತಗೊಂಡಿದ್ದೀರಾ, IPO ದಲ್ಲಿ ಯೂಶಲಿ 15 to 20 ಶೇರ್ಸ್ ಇರುತ್ತೆ, ಅಂದ್ರೆ 15,000 ಬಕೆಟ್ ಇರುತ್ತೆ ಅಷ್ಟಲ್ಲೇ. ನಿಮ್ ಅಂದ್ರೆ 1 lot to 15,000 ಇರುತ್ತೆ ಯೂಶಲಿ. ಲೆಟ್ಸ್ ಸೇ 1,000 ರೂಪಾಯಿದು 15 ಶೇರ್ ಇದೆ ನಿಮ್ಮ ಹತ್ರ, ನೀವು ಅಮೌಂಟ್ ಹಾಕ್ಬಿಟ್ಟಿದ್ರಿ. ಇವಾಗ ಅದನ್ನ ಸೆಲ್ ಮಾಡಿದ್ರೆ ತಾನೇ ನಿಮ್ಮ ಹತ್ರ ವಾಪಸ್ ಕ್ಯಾಶ್ ಬರುತ್ತೆ. ಅಲ್ವರೆಗೂ ಅದು ಸ್ಕ್ರೀನ್ ಅಲ್ಲಿ ಮಾತ್ರ ತೋರಿಸ್ತೈತೆ 15,000 ಬಂದೈತೆ, ಅಥವಾ ಲಿಸ್ಟಿನ್ ಗೇನ್ಸ್ ಬಂತು ಅನ್ಕೊಳ್ಳಿ, 100% ಬಂತು. 15 + 50 30 ಆಯ್ತು. 30 ನಿಮಗೆ ಇವಾಗ ಇನ್ ಹ್ಯಾಂಡ್ ಕಾಣಿಸ್ತಿಲ್ಲ, ಅದು ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತೈತೆ. ಅದು ಸ್ಕ್ರೀನ್ ಪ್ರಾಫಿಟ್, ಅದು ರಿಯಲ್ ಪ್ರಾಫಿಟ್ ಅಲ್ಲ. ಅದು ಪ್ರಾಫಿಟ್ ಯಾವಾಗ ಬುಕ್ ಮಾಡ್ತೀರಾ, ನೀವು ಯಾರಿಗೋ ಸೆಲ್ ಮಾಡಿದ್ರೆ. ಆ ಸೆಲ್ ಯಾವಾಗ ಆಗೋದು ಗೊತ್ತಾ? ಸೆಕೆಂಡರಿ ಮಾರ್ಕೆಟ್ಗೆ ಹೋದ್ರೆ ಸೆಲ್ ಆಗೋದು. ಸೊ ಯೂಶಲಿ ಸೆಕೆಂಡರಿ ಮಾರ್ಕೆಟ್ ನಿಮಗೆ ಲಿಕ್ವಿಡಿಟಿ ಕೊಡುತ್ತೆ, ನಿಮ್ದ ಕ್ಯಾಶ್ ನ ಲಿಕ್ವಿಡ್ ಫಾರ್ಮಿಂಗ್ ಮಾಡುತ್ತೆ. ಅಂದ್ರೆ ನಿಮ್ದು ಸ್ಟಾಕ್ಸ್ ಇರುತ್ತಲ್ಲ, ಲಿಕ್ವಿಡ್ ಫಾರ್ಮಿಂಗ್ ಮಾಡುತ್ತೆ. ನೀವು ಅದನ್ನ ಕ್ಯಾಶ್ ಅಂದ್ರೆ ಕನ್ವರ್ಟ್ ಮಾಡ್ಕೊಬಹುದು, ಅದನ್ನ ಬೇರೆಯವ್ರಿಗೆ ಸೆಲ್ ಮಾಡಿ ಅವ್ರ ಹತ್ರ ಅಮೌಂಟ್ ಇಸ್ಕೊಬಹುದು. ಸೊ ಈ ಪ್ರೊಸೆಸ್ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಮಾತ್ರ ಆಗೋದು. ಓವರ್ ದಿ ಕೌಂಟರ್ ಮಾರ್ಕೆಟ್.
ಸೊ ಇವಾಗ ಓವರ್ ದಿ ಕೌಂಟರ್ ಮಾರ್ಕೆಟ್ ಅಂದ್ರೆ ಏನ್ ಗೊತ್ತಾ ನಿಮಗೆ? ಇವಾಗ ಎರಡ್ ತರ ಇರುತ್ತೆ. ಇದು ಒಂದು ಎಕ್ಸ್ಚೇಂಜ್ ಟ್ರೇಡೆಡ್ ಮಾರ್ಕೆಟ್, ಇದೊಂದು ಓವರ್ ದ ಕೌಂಟರ್ ಮಾರ್ಕೆಟ್. ಇದ್ರಲ್ಲಿ ಏನಾಗುತ್ತಂದ್ರೆ ನಂದು ಅಂದ್ರೆ ಇವಾಗ ಲೆಟ್ಸೆ ನಾನು ನನ್ನ ಫ್ರೆಂಡ್ ಮಾತುಕತೆಯಲ್ಲಿ ಸುಮ್ನೆ ವರ್ಬಲ್ ಅಲ್ಲಿ ಮಾಡ್ತಿರೋದನ್ನ ಓವರ್ ದಿ ಕೌಂಟರ್ ಮಾರ್ಕೆಟ್ಸ್ ಅಂತೀವಿ. ಇದ್ರಲ್ಲಿ ನೋಡಿ, OTC markets are the markets where trades are directly negotiated between two counterparts. ಇವಾಗ ನಾನು ನಮ್ಮ ಫ್ರೆಂಡ್ ಮಧ್ಯದಲ್ಲಿ ಡೈರೆಕ್ಟ್ ಆಗಿ ವಿಷಯ ನಡೀತೈತೆ, ಈ ತರ ಸೆಲ್ ಮಾಡ್ತೀನಿ ನೀನ್ ಬೈ ಮಾಡ್ಕೋ ಅಂತ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಯಾವ ಎಕ್ಸ್ಚೇಂಜ್ ಇಲ್ಲ ಮಧ್ಯದಲ್ಲಿ, ನಾನು ಡೈರೆಕ್ಟ್ ಆಗಿ ಮಾತಾಡ್ತಿದ್ವಿ, ಏನು ರೆಗ್ಯುಲೇಟರ್ ಇಲ್ಲ, ಯಾರು ಇಲ್ಲ ಇದರಲ್ಲಿ. ಬಟ್ ಎಕ್ಸ್ಚೇಂಜ್ ಟ್ರೇಡೆಡ್ ಮಾರ್ಕೆಟ್ಸ್ ಅಲ್ಲಿ ನಿಮಗೆ ರೆಗ್ಯುಲೇಟರ್ಸ್ ಇರ್ತಾರೆ, ನಿಮಗೆ ಒಂದು ಡೆಡಿಕೇಟೆಡ್ ಇಂಟರ್ಮೀಡಿಯರಿ ಇರುತ್ತೆ, ನಿಮಗೆ ಪ್ಲಾಟ್ಫಾರ್ಮ್ ಇರುತ್ತೆ. ಪ್ಲಸ್ ಏನಾಗುತ್ತೆ ಅಂದ್ರೆ ನಿಮ್ ಆಪೋಸಿಟ್ ಪರ್ಸನ್, ನಿಮ್ ಕೌಂಟರ್ ಪಾರ್ಟ್ ಯಾರಂತಾನು ಗೊತ್ತಿರಲ್ಲ. ಇವಾಗ ನಾನು ಇವಾಗ ಯಾವ್ದಾದ್ರು ಶೇರ್ ಸೆಲ್ ಮಾಡಿದ್ರೆ ಎಕ್ಸ್ಚೇಂಜ್ ಅಲ್ಲಿ, BSE NSE ಅಲ್ಲಿ ನನಗೆ ಗೊತ್ತಿರಲ್ಲ ಯಾರಿಗ್ ಹೋಗ್ತೈತ ಶೇರು. ಸೊ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಮಾರ್ಕೆಟ್ಸ್ ಅಲ್ಲಿ ನಿಮಗೆ ಏನಂದ್ರೆ, ಒಂದು ಲಿಕ್ವಿಡಿಟಿ ಚೆನ್ನಾಗಿರುತ್ತೆ, ಸೆಲ್ ಆದ್ರೆ ದುಡ್ಡು ಬಂದ್ಬಿಡುತ್ತೆ. ಇನ್ನೊಂದು ನಿಮ್ದು ರಿಸ್ಕ್ ಇರಲ್ಲ, ದುಡ್ಡು ರಿಸ್ಕ್ ಇರಲ್ಲ, ಯಾವ್ದು ರಿಸ್ಕ್ ಇರಲ್ಲ, ನಿಮ್ ಅಮೌಂಟ್ ಸೇಫ್ ಆಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ಓವರ್ ದಿ ಕೌಂಟರ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ನಾನು ಸೆಲ್ ಮಾಡ್ತೀನಿ, ನಾಳೆ ದಿವಸ ಅವ್ನು ಕ್ಯಾಶ್ ಕೊಟ್ಟಿಲ್ಲ ಅಂದ್ರೆ ರಿಸ್ಕ್ ಇದೆ. ಇವಾಗ ಟ್ರೇಡಿಂಗ್ ಅಂದ್ರೆ ಏನು? ಟ್ರೇಡಿಂಗ್ ಇಸ್ ಅ ಫಾರ್ಮಲ್ ಕಾಂಟ್ರಾಕ್ಟ್ ಟು ಬೈ ಆರ್ ಸೆಲ್ is termed as trading. As defined, trading can be done either in over the counter or exchange traded fund. ಸೇಮ್ ಟ್ರೇಡಿಂಗ್ ಅಂದ್ರೆ ಇವಾಗ ನಾನು ಸೆಲ್ಲು ಬೈ ಮಾಡ್ತಿದ್ದೆ, ಅದು ಒಂದು ಟ್ರೇಡ್, ಅದು ಒಂದು ಟ್ರಾನ್ಸಾಕ್ಷನ್, ಅದನ್ನ ನಾವು ಟ್ರೇಡಿಂಗ್ ಅಂತೀವಿ. ಇನ್ನೊಂದು ಟ್ರೇಡಿಂಗ್ ಇದೆ, ಬಟ್ ಆ ಟ್ರೇಡಿಂಗ್ ಮುಂದೆ ಬರುತ್ತೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಕ್ಲಿಯರಿಂಗ್ ಅಂಡ್ ಸೆಟಲ್ಮೆಂಟ್. ಕ್ಲಿಯರಿಂಗ್ ಅಂಡ್ ಸೆಟಲ್ಮೆಂಟ್ are post trading activities that constitute core part of equity trade life cycle. ಕ್ಲಿಯರಿಂಗ್ ಆಕ್ಟಿವಿಟಿ ಏನಂದ್ರೆ, ನಿಮ್ದು ಇವಾಗ ಶೇರ್ ಸೆಲ್ ಮಾಡ್ತಿರಲ್ಲ, ನಂದು ಅಕೌಂಟ್ ಇಂದ ಬೇರೆಯವ್ರ ಅಕೌಂಟ್ ಹೋಗ್ಬೇಕಲ್ಲ, ಅದೇನಾಗುತ್ತೆ ಅಂದ್ರೆ ನನ್ನ ಅಕೌಂಟ್ ಇಂದ ಫಸ್ಟ್ ಕ್ಲಿಯರಿಂಗ್ ಹೌಸ್ ಹೋಗುತ್ತೆ. ಕ್ಲಿಯರಿಂಗ್ ಹೌಸ್ ಅಂದ್ರೆ ಅವ್ರು ಇಂಟರ್ಮೀಡಿಯರೀಸ್, ಅವರು ಡೆಡಿಕೇಟೆಡ್ ರೆಗ್ಯುಲೇಟೆಡ್, ನನ್ನ ಅಕೌಂಟ್ ಇಂದ ಡಿಡಕ್ಟ್ ಆಗಿ ಇಂಟರ್ಮೀಡಿಯರೀಸ್ ಅದನ್ನ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಲೆಟ್ಸ್ ಸೇ ನಾನು ಇವಾಗ ಒಂದ್ ಶೇರ್ ತಗೊಂಡೆ, ಯಾರು ಅಂದ್ರೆ ಪಂಚ್ ಮಾಡಿದ ಆರ್ಡರ್, ಇವಾಗ ನಂದು ಅಮೌಂಟ್ ಹೋಯ್ತು. ಸೊ ಇವಾಗ ಕ್ಲಿಯರಿಂಗ್ ಅಂಡ್ ಸೆಟಲ್ಮೆಂಟ್ ಮಧ್ಯದಲ್ಲಿ ಇಂಟರ್ಮೀಡಿಯೇಟ್ ಇರುತ್ತಲ್ಲ, ಅದರದ್ದು ಏನ್ ಕೆಲಸ? ನನ್ನ ಕಡೆಯಿಂದ ದುಡ್ಡು ಹೋಗ್ಬೇಕು, ಅವ್ರ ಕಡೆಯಿಂದ ಶೇರ್ ಬರ್ಬೇಕು. ಇದೆರಡು ಮ್ಯಾಚ್ ಆದ್ರೆ ಮುಂದೆ ಪ್ರೊಸೀಡ್ ಆಗತ್ತಾನೆ. ಸೊ ಇವಾಗ ಇದು ಸೀಮ್ಲೆಸ್ಲಿ ಆಗ್ಬೇಕು ಅಂದ್ರೆ ಕ್ಲಿಯರಿಂಗ್ ಅಂಡ್ ಸೆಟಲ್ಮೆಂಟ್ ಟೀಮ್ಸ್ ಇರುತ್ತೆ, ಅಲ್ಲಿ ಕಂಪ್ನೀಸ್ ಇರುತ್ತೆ, ಆರ್ಗನೈಸೇಷನ್ಸ್ ಇರುತ್ತೆ, ಅವ್ರು ಹೆಲ್ಪ್ ಮಾಡ್ತಾರೆ. ಬಟ್ ಈ ಕ್ಲಿಯರಿಂಗ್ ಅಂಡ್ ಸೆಟಲ್ಮೆಂಟ್ ಕಷ್ಟ ಇರುತ್ತೆ ಯಾವ್ದಲ್ಲಿ? OTC ಕಾಂಟ್ರಾಕ್ಟ್ಸ್ ಅಲ್ಲಿ, ಐ ಮೀನ್ OTC ಟ್ರಾನ್ಸಾಕ್ಷನ್ಸ್ ಅಲ್ಲಿ, ಓವರ್ ದ ಕೌಂಟರ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಅದು ಯಾರು ಇರಲ್ಲ ಅಲ್ಲ ಮಧ್ಯದಲ್ಲಿ. ನಾನು ಮುಂದೆ ನೋಡಿರ್ತೀನಿ, ಬಟ್ ಅವ್ನು ಕೊಡ್ತಾನೋ ಕೊಡಲ್ವೋ, ನೋ ಗ್ಯಾರಂಟಿ. ರಿಸ್ಕ್ ಮ್ಯಾನೇಜ್ಮೆಂಟ್ OTC ಅಲ್ಲಿ ಕಷ್ಟ, ಅಂದ್ರೆ ಕ್ರೆಡಿಟ್ ರಿಸ್ಕ್ ಹೆವಿ ರಿಸ್ಕ್ ಇರುತ್ತೆ ಅದ್ರಲ್ಲಿ. ಬಟ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಲ್ಲಿ ರಿಸ್ಕ್ ಕಡಿಮೆ ಇದೆ. ಸೊ ವೇರಿಯಸ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅಂಡ್ ದೇರ್ ಆಕ್ಟಿವಿಟೀಸ್. ಮಾರ್ಕೆಟ್ ಇಂಟರ್ಮೀಡಿಯೇಟ್ಸ್ ಯಾರ್ಯಾರು? ಸ್ಟಾಕ್ ಎಕ್ಸ್ಚೇಂಜಸ್ ಯಾರು? NSE, BSE, MSEI. MSEI ಅಂದ್ರೆ ನಮ್ ಇವ್ರದು ಕಮಾಡಿಟಿ. So stock exchanges provide a trading platform where buyers and sellers can transact in already issued market. ಅದೇ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಎಕ್ಸ್ಚೇಂಜ್ ಅಂದ್ರೆ ಬೈ ಸೆಲ್ ಮಾಡ್ಬೋದು. ಇವ್ರು ನಮಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾರೆ, BSE NSE. ಇವಾಗ ನೀವು ಯಾವ್ದಾದ್ರು ಟ್ರೇಡ್ ಪಂಚ್ ಮಾಡಿದ್ರೆ ಅದು ಎಲ್ಲೆಲ್ಲಿ ಪಂಚ್ ಆಗ್ತೈತೆ ಝೆರೋದಲ್ಲಿ, ಗ್ರೋ ಅಲ್ಲಿ, ಯಾವ್ದಾದ್ರು ಆಪ್ಸ್ ಅಲ್ಲಿ. ಬಟ್ ಇವ್ ಡೈರೆಕ್ಟ್ಲಿ ಅಲ್ಲಿ ಎಲ್ಲಿ ಪಂಚ್ ಆಗ್ತೈತೆ? BSE NSE ಅಲ್ಲಿ ಪಂಚ್ ಆಗ್ತೈತೆ. ಏನಕ್ಕೆ? ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಕಾಂಟ್ರಾಕ್ಟ್ ನೋಟ್ ಬರೋದು ಯಾರ ಕಡೆಯಿಂದ? BSE NSE ಕಡೆಯಿಂದ. Next to depositories. Depositories are institutions that hold securities like shares, debentures, bonds, mutual funds units of investors in electronic formats. ಇವಾಗ ನಿಮ್ದು ಶೇರ್ ಇರುತ್ತಲ್ಲ, ಆ ಶೇರು ನೀವು ಬೈ ಮಾಡಿದ ತಕ್ಷಣ ಎಲ್ಲಿ ಇಟ್ಕೊಂತೀರಾ? ಬ್ಯಾಂಕ್ ಅಕೌಂಟ್ ಅಂತೂ ಇರಲ್ಲ ಅಲ್ಲ, ಯಾವ್ದೋ ಒಂದು ಸೇಫ್ ಪ್ಲೇಸ್ ಇರುತ್ತೆ, ಅವ್ರನ್ನ ಡೆಪಾಸಿಟರೀಸ್ ಅಂತೀವಿ. ಇಂಡಿಯಾಲಿ ಬರೀ 2 ಡೆಪಾಸಿಟರೀಸ್ ಇರೋದು, ಒಂದು NSDL, ಇನ್ನೊಂದು CDSL. CDSL ಅಂದ್ರೆ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್, NSDL ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟ್ ಲಿಮಿಟೆಡ್. ಸೊ ಇವೆರಡೇ ಡೆಪಾಸಿಟರೀಸ್ ಇರುತ್ತೆ, ಇವ್ರ ಹತ್ರನೇ ನಿಮ್ ಶೇರ್ಸ್ ಡೆಪಾಸಿಟ್ ಆಗಿರುತ್ತೆ. ಇವ್ರ ಒಂಥರ ಬ್ಯಾಂಕ್ ಅಕೌಂಟ್ ತರ, ಬ್ಯಾಂಕ್ ತರ ನಿಮ್ ಸ್ಟಾಕ್ಸ್ ಎಲ್ಲ ಸೇಫ್ಟಿಯಾಗಿ ಇಡ್ಕೊಂತಾರೆ. ನೆಕ್ಸ್ಟ್ ಡೆಪಾಸಿಟ್ ಪಾರ್ಟಿಸಿಪೆಂಟ್ಸ್ ಅಂದ್ರೆ ಇವ್ರು ಒಂಥರ ಏಜೆಂಟ್. ಇವ್ರು ಯಾರು ಏಜೆಂಟ್ ಅಂದ್ರೆ, let's say depository participant is an agent of a depository through which it interferes
with investors and provides depository services. Depository participants enable investors to hold, transact in securities in dematerialized format. While the level investor accounts in securities are held and maintained by DP, the main company level accounts of securities issued and maintained by our depositories. DPs ಅಂದ್ರೆ Zerodha, Grow ಅವರೆಲ್ಲ DPs. ಇದೆಲ್ಲ ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್. ಇವರು ಒಂದು ಆ್ಯಪ್ ಕ್ರಿಯೇಟ್ ಮಾಡಿಕೊಂಡು ಬ್ಯಾಕ್ ಎಂಡ್ ಅಲ್ಲಿ ಲಿಂಕ್ ಮಾಡ್ಕೊಂತಾರೆ. ಇವಾಗ ಅಲ್ಲಿ ಬೈ ಮಾಡ್ತೀರಾ ಅಂದ್ರೆ ಪಂಚ್ ಆಗೋದು NSE ಅಲ್ಲಿ, BSE ಅಲ್ಲಿ. ಆ ಶೇರ್ಸ್ ನ ಹೋಲ್ಡ್ ಮಾಡೋದು ಡೆಪಾಸಿಟರೀಸ್ NSD ಅಲ್ಲಿ, CDS ಅಲ್ಲಿ. ಸೊ ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್ ಆರ್ ಅಪಾಯಿಂಟೆಡ್ ಬೈ ಡೆಪಾಸಿಟರಿ ವಿತ್ ಅಪ್ರೂವಲ್ ಆಫ್ ಸೆಬಿ. ಅದೇ ಅವ್ರನ್ನ ಕೇಳೇ ಆಗೋದು. ಸೆಬಿ ಪರ್ಮಿಷನ್ಸ್ ಇರಬೇಕು, ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಪರ್ಮಿಷನ್ಸ್ ಇರಬೇಕು. ಟ್ರೇಡಿಂಗ್ ಮೆಂಬರ್, ಸ್ಟಾಕ್ ಬ್ರೋಕರ್ಸ್, ಸಬ್ ಸ್ಟಾಕ್ ಬ್ರೋಕರ್ಸ್. ಬ್ರೋಕರ್ಸ್ ಅಂತ ಯೂಶಲಿ ನೀವು ನೋಡಿರ್ತೀರಾ, ಮುಂಚೆ ಹಳೆ ಕಾಲದಲ್ಲಿ ಫೋನ್ ಮಾಡ್ಬಿಟ್ಟು ನೂರ್ ಸ್ಟಾಕ್ಸ್ ತಗೊಳ್ರಪ್ಪ, ACS 100 ಸ್ಟಾಕ್ಸ್ ಸೆಲ್ ಮಾಡ್ರಿ ಅಂತ ಕಾಲ್ ಮಾಡೆಲ್ಲ ಮಾತಾಡ್ತಿದ್ರು. ಇವ್ ನೋಡಿರ್ಬೋದು ನೀವು ವರ್ಷದ ಮೂವಿಯಲ್ಲೆಲ್ಲ ಕಾಲ್ ಬೇಸಿಸ್ ಮೇಲೆ ನಡೀತಿತ್ತು. ಅವರೆಲ್ಲ ಬ್ರೋಕರ್ಸ್. ಇವಾಗ ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್ ಇಲ್ಲಾಂದ್ರೆ ಡಿಸ್ಕೌಂಟ್ ಬ್ರೋಕರ್ಸ್ ಅಂತೀವಿ. ಆ ಡಿಸ್ಕೌಂಟ್ ಬ್ರೋಕರ್ಸ್ ಅಥವಾ ಇರೋದೆಲ್ಲ Zerodha ಅವರೆಲ್ಲ ಡಿಸ್ಕೌಂಟ್ ಅಂದ್ರೆ ನಿಮ್ಗೆ ಏನು ದುಡ್ಡು ಕೊಡ್ತಿಲ್ಲ ನೀವು ಟ್ರಾನ್ಸಾಕ್ಟ್ ಮಾಡಕ್ಕೆ. ಅಂದ್ರೆ ನೀವು ಯಾವ ತರ ಅಂದ್ರೆ ಫೀಸು ಒಂಥರ ಇಲ್ಲ. ಅದ್ರಲ್ಲಿ ಡಿಸ್ಕೌಂಟ್ ಬ್ರೋಕರ್ಸ್ ಅಲ್ಲಿ ಏನಂದ್ರೆ ನೀವು ಫ್ಲಾಟ್ ಆಗಿ ಕೊಡ್ತಿದ್ರೆ 20 ರೂಪೀಸ್ ಸೆಲ್ ಆದ್ರೂ ಮಾಡ್ಕೋ, ಬೈ ಆದ್ರೂ ಮಾಡ್ಕೋ. ಬಟ್ ಬ್ರೋಕರ್ಸ್ ಹೆಂಗಿತ್ತು ಅಂದ್ರೆ ಮುಂಚೆ ನೀವು 1 ಲಕ್ಷ ಸೆಲ್ ಮಾಡಿದ್ರೆ 1%, 2%, 3% ಪ್ರಾಫಿಟ್ ಆದ್ರೂ ಆಗ್ಲಿ, ಲಾಸ್ ಆದ್ರೂ ಆಗ್ಲಿ, ಪರ್ಸೆಂಟೇಜ್ ಲೆಕ್ಕದಲ್ಲಿ ಅಲ್ಲಿ. ಸೊ ಇದರಲ್ಲಿ ಒಬ್ಬ ಬ್ರೋಕರ್ ಅಂದ್ರೆ ಆಲ್ರೆಡಿ ಒಬ್ಬ ಬ್ರೋಕರ್ ಅಂತ ರಿಜಿಸ್ಟರ್ ಆಗಿರ್ತಾನೆ. ಅವ್ನ ಕೆಳಗೆ ಇನ್ನ ಜನರನ್ನ ಹಾಕೊಂತಾನೆ. ಅವರೆಲ್ಲ ಸಬ್ ಬ್ರೋಕರ್ಸ್ ಅಂತ. ಇಲ್ಲ ಟ್ರೇಡಿಂಗ್ ಮೆಂಬರ್ಸ್. ಇವೆಲ್ಲ ಟ್ರೇಡಿಂಗ್ ಮೆಂಬರ್ಸ್ ಅಂದ್ರೆ ಡೈರೆಕ್ಟ್ ಲೈಸೆನ್ಸ್ ತಗೊಂಡಿರ್ಬೋದು BSE NSE. ನಾನ್ Zerodha ಅಥವಾ ಗ್ರೋ ಅಥವಾ ಯಾವ ಕಂಪ್ನಿಯಲ್ಲಿ ಅವ್ರ ಆಪ್ಸ್ ಯೂಸ್ ಮಾಡಲ್ಲ, ನನಗೆ ದೊಡ್ಡ ಅಮೌಂಟ್ ಇದೆ ಅಂದ್ರೆ ನಾನು ಡೈರೆಕ್ಟ್ ಆಗಿ ಎಕ್ಸ್ಚೇಂಜ್ ಹತ್ರ ಆಕ್ಸೆಸ್ ತಗೊಬಹುದು. ಮಿಕ್ಕಿದ್ ಆರ್ಥರೈಸ್ಡ್ ಪರ್ಸನ್ ಅಂದ್ರೆ ನೀವು ಒಂದು ಆರ್ಥರೈಸ್ಡ್ ಪರ್ಸನ್ ಅಂದ್ರೆ ಇವಾಗ ಲೆಟ್ಸ್ ನೀವು ಟ್ರಾನ್ಸಾಕ್ಟ್ ಮಾಡಕ್ ಇಷ್ಟಪಡಲ್ಲ, ನೀವು ಒಬ್ರಿಗೆ ಕೊಟ್ಬಿಡ್ತೀರಾ ನೀನ್ ನೋಡ್ಕೊಳಪ್ಪ ಅಂತ. ಅವಾಗ ಒಂದು ಆರ್ಥರೈಸ್ಡ್ ಪಾರ್ಟಿಸಿಪೆಂಟ್ಸ್ ಅಂತ ಇರ್ತಾರೆ, ಪರ್ಸನ್ ಇರ್ತಾರೆ. ಒಂದು ಸೈನ್ ಗಿನ್ ಹಾಕಿ ನೀವೆಲ್ಲ ಬರ್ದಿರ್ತೀರಾ, ಇವ್ರು ನನ್ನ ಅಕೌಂಟ್ ಹ್ಯಾಂಡಲ್ ಮಾಡ್ತಾರೆ, ಇವರೆಲ್ಲ ನೋಡ್ತಾರೆ, ಇವ್ರು ಮಾಡೋದೆಲ್ಲ ಸರಿ, ಎಲ್ಲ ಬರ್ಬಿಟ್ಟು ಕೊಡ್ತೀರಾ. ಎ ಸ್ಟಾಕ್ ಬ್ರೋಕರ್ ಮೇ ಅಪಾಯಿಂಟ್ 1 or more authorized persons after obtaining approval of stock exchange constant of each person approval of participants. Sorry. Actually, authorized person ಯಾರಂದ್ರೆ ಇದೊಂದು ಬಾಡಿ, ಪಾರ್ಟ್ನರ್ಶಿಪ್ ಆರ್ ಇಂಡಿವಿಜುವಲ್ಸ್ ಅಪಾಯಿಂಟೆಡ್ ಬೈ ಸ್ಟಾಕ್ ಬ್ರೋಕರ್ ಆರ್ ಎ ಟ್ರೇಡಿಂಗ್ ಮೆಂಬರ್ ಆಸ್ ಅನ್ ಏಜೆಂಟ್ ಟು ರೀಚ್ ಔಟ್ ಟು ಇನ್ವೆಸ್ಟರ್ಸ್. ಇವಾಗ ಏನಾಗಿದೆ ಅಂದ್ರೆ ಸಬ್ ಬ್ರೋಕರ್ ತರನೇ ಇದನ್ನು. ಸಾರಿ ಫಾರ್ ದ ಕನ್ಫ್ಯೂಷನ್. ಇದು ಸಬ್ ಬ್ರೋಕರ್ ತರ. ಆಥರೈಸ್ ಪರ್ಸನ್ ಅಂದ್ರೆ ಇವಾಗ ನನ್ನ ಸ್ಟಾಕ್ ಬ್ರೋಕರಿಂಗ್ ಹೌಸ್ ಇದೆ ಅನ್ಕೊಳ್ಳಿ, ನಾನು ಒಬ್ಬನ್ನ ಅಪಾಯಿಂಟ್ ಮಾಡ್ಕೊಂತೀನಿ. ಒಂದ್ ಕೆಲಸ ಮಾಡೋ, ನನ್ನ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ನನ್ನ ಸ್ಟಾಕ್ ಬ್ರೋಕರ್ BSE NSE ಲಿಸ್ಟ್ ಆಗಿದ್ದೀನಿ. BSE NSE ಪರ್ಮಿಷನ್ಸ್ ಇದೆ, ಸೆಬಿ ಪರ್ಮಿಷನ್ಸ್ ಇದೆ. ನೀನೇನ್ ಮಾಡು, ಈ ಸ್ಪೆಸಿಫಿಕ್ ರೀಜನ್ಗೆ ಹೋಗ್ಬಿಟ್ಟು ಅಂದ್ರೆ ನೀನು ನನಗೆ ಬಿಸ್ನೆಸ್ ತಂದ್ಕೊಡು ಅಥವಾ ಟ್ರೇಡಿಂಗ್ ಬಗ್ಗೆ ನೀನು ಸ್ಟಾಕ್ ಮಾರ್ಕೆಟ್ಸ್ ಬಗ್ಗೆ ಎಜುಕೇಟ್ ಮಾಡು ಜನರನ್ನ, ಹಂಗೆ ಆ ಬಿಸ್ನೆಸ್ ಮಾಡು ಅಂತವೆಲ್ಲ ಮಾಡ್ಕೊಂಡು ಬೇಕಂದ್ರೆ ನಾವು ಅಪಾಯಿಂಟ್ ಮಾಡ್ಬೋದು. ಅದನ್ನ ಆರ್ಥರೈಸ್ಡ್ ಪರ್ಸನ್ಸ್ ಅಂತಾರೆ. ಸ್ಪೆಸಿಫಿಕ್ ಟರ್ಮ್ಸ್ ಇನ್ನ ಡೆಪ್ತ್ ಅಲ್ಲಿ ಇರುತ್ತೆ, ಬಟ್ ಇದು ಜಸ್ಟ್ ಅನ್ ಎಕ್ಸಾಂಪಲ್. ಕಸ್ಟೋಡಿಯನ್ ಅಂದ್ರೆ ಏನು? Custodians is an entity that is charged with responsibility of holding funds and securities at its large clients, typically institutions such as bank, insurance companies, foreign portfolio investors. Besides safeguarding securities, a custodian also settles transactions in these securities, keeping track of corporate actions on behalf. Custodians ಅಂದ್ರೆ ಏನಂದ್ರೆ ಇವರು ಒಂಥರ ಅಂದ್ರೆ ಅಲ್ಲಿ CDS ಅಲ್ಲಿ ಇತ್ತಲ್ಲ, ಅವರೆಲ್ಲ ಸ್ಟಾಕ್ ಅಂದ್ರೆ ಅವ್ರು ಒಂಥರ ಬ್ಯಾಂಕ್ ತರ. ಇದು ಒಂಥರ ಬ್ಯಾಂಕೆ, ಬಟ್ ಇವ್ರದ್ದೇನಂದ್ರೆ ಇವ್ರು ನಿಮಗೆ ಪ್ರೋಸೆಸ್ ಅಲ್ಲಿ ಹೆಲ್ಪ್ ಮಾಡ್ತಾರೆ. ಇವಾಗ ಲೆಟ್ಸ್ ನೀವು ಸೆಕ್ಯೂರಿಟೀಸ್ ಎಷ್ಟು ಸೆಕ್ಯೂರಿಟೀಸ್ ಇದೆ, ಸೆಲ್ ಆಗಿದೆ, ಬೈ ಆಗಿದೆ, ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಕಸ್ಟೋಡಿಯನ್ಸು. ಮತ್ತೆ ಇವ್ರು ನಿಮಗೆ ಕಾರ್ಪೊರೇಟ್ ಆಕ್ಷನ್ಸ್ ಅಂದ್ರೆ ಬೋನಸ್ ಇಶ್ಯೂ ಮಾಡ್ತಿದೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತ ಅದಕ್ಕೆಲ್ಲ ಹೆಲ್ಪ್ ಮಾಡೋದು. ಲೆಟ್ಸ್ ಇನ್ಫಾರ್ಮೇಶನ್ಸ್ ಕಳ್ಸೋದು, ಸೆಬಿ ಜೊತೆ ಅಪ್ರೂವಲ್ಸ್ ತಗೊಳ್ಳೋದು. ಅಲ್ಲಿ ಬರ್ತೈತೆ ಮೇಂಟೈನ್ ಎ ಕ್ಲೈಂಟ್ ಸೆಕ್ಯೂರಿಟೀಸ್ ಅಂಡ್ ಫಂಡ್ಸ್ ಅಕೌಂಟ್, ಕಲೆಕ್ಟಿಂಗ್ ದಿ ಬೆನಿಫಿಟ್ಸ್ ಆರ್ ರೈಟ್ ಅಕ್ಯೂರಿಂಗ್ ಇನ್ ಕ್ಲೈಂಟ್ಸ್ ಅಕೌಂಟ್. ಇವಾಗ ನಾನು ಕೊಟ್ಬಿಟ್ಟಿರ್ತೀನಿ ಆಕ್ಸೆಸ್. ಇಲ್ಲಾಂದ್ರೆ ನಮ್ದು ಇವಾಗ ಒಂದು ಡಿವಿಡೆಂಟ್ ಬರ್ಬೇಕಿದೆ, ಆ ಡಿವಿಡೆಂಟ್ ನಾನು ತಗೊಳ್ಳೋ ಬದಲು ಕಸ್ಟೋಡಿಯನ್ಸ್ ಹತ್ರ ಅಂತೀನಿ, ಈ ಡಿವಿಡೆಂಟ್ ಬಂದ ತಕ್ಷಣ ತಗೊಳ್ಳಿ, ಅದನ್ನ ಈ ತರ ಅಪ್ರೋಪ್ರಿಯೇಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಅಥವಾ ಈ ತರ ಬೇರೆ ಅಕೌಂಟ್ಸ್ಗೆ ಹಾಕೊಳ್ಳಿ. ಒಂಥರ ನಿಮ್ದು
ಡಾಕ್ಯುಮೆಂಟ್ಸ್ ನ ಅವ್ರು ಹಿಡ್ಕೊಂಡಿರ್ತಾರೆ, ಶೇರ್ಸ್ ನ, ಸ್ಟಾಕ್ಸ್ ನ. ಕ್ಲಿಯರಿಂಗ್ ಕಾರ್ಪೊರೇಷನ್ಸ್, ಇವಾಗ ಕ್ಲಿಯರಿಂಗ್ ಕಾರ್ಪೊರೇಷನ್ಸ್ ಅಂದ್ರೆ ಯಾರಂದ್ರೆ, ಇವರು ನಿಮ್ ಸ್ಟಾಕ್ಸ್ ತಗೊಂಡಿರ್ತೀರಲ್ಲ, NSDL ಇಂದ CDSL ಇಂದ ಅದು ಸ್ಟಾಕ್ ನಿಮ್ಮ ಆಪೋಸಿಟ್ ಪರ್ಸನ್ ಹೋಗ್ಬೇಕು. ಏನಕ್ಕೆ ನೀವು ಸೆಲ್ ಮಾಡಿದ್ದೀರಾ, ಆ ಕೆಲಸನ ಕ್ಲಿಯರಿಂಗ್ ಕಾರ್ಪೊರೇಷನ್ಸ್ ಮಾಡುತ್ತೆ. ಕ್ಲಿಯರಿಂಗ್ ಏನ್ ಮಾಡುತ್ತೆ, ಬ್ಯಾಂಕ್ ಏನ್ ಮಾಡುತ್ತೆ ಅಂದ್ರೆ, ನಿಮಗೆ ಕ್ಯಾಶ್ ಬರ್ಬೇಕಲ್ಲ, ಮುಂದಿರೋನ ಹತ್ರ ಕ್ಯಾಶ್ ಇಸ್ಕೊಂಡು ನಿಮಗೆ ಕೊಡ್ತಾರೆ. ಮರ್ಚೆಂಟ್ ಬ್ಯಾಂಕರ್ಸ್, ಇವರು ಒಂಥರ ಆರ್ಗನೈಸೇಷನ್ಸ್, ದೇಶ ರಿಜಿಸ್ಟರ್ ವಿತ್ SEBI. ಇವರೆಲ್ಲ ಹೆಲ್ಪ್ ಮಾಡ್ತಾರೆ. ಒಂಥರ ಲೀಡ್ ಮ್ಯಾನೇಜರ್ಸ್. IPO ಆಗ್ಬೇಕಂದ್ರೆ ಪೇಪರ್ ವರ್ಕು, ಯಾವ ಪ್ರೈಸಿಗೆ ಬರಬೇಕು, ಬುಕ್ ವ್ಯಾಲ್ಯೂ ಎಲ್ಲ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಹೆಂಗೆ ತರಬೇಕು IPO ಏನೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಬೋದು, ಇವೆಲ್ಲ ನಿಮಗೆ ಹೆಲ್ಪ್ ಮಾಡ್ತಾರೆ ಮರ್ಚೆಂಟ್ ಬ್ಯಾಂಕರ್ಸ್. ಇವೆಲ್ಲ IPO ಪ್ರೋಸೆಸ್ ಅಲ್ಲಿ ಏನಕ್ಕೆ ದೊಡ್ಡ ಪ್ರೋಸೆಸ್, ನೀವು ಎಷ್ಟು ರೆಗ್ಯುಲೇಟರಿ ಫೈಲಿಂಗ್ಸ್ ಮಾಡಬೇಕು, ಪ್ರಾಫಿಟ್ ಬ್ಯಾಂಕ್ ಅಕೌಂಟ್ ಆನ್ಯುವಲ್ ರಿಪೋರ್ಟ್ಸ್ ರಿವ್ಯೂ ಮಾಡಿಸ್ಬೇಕು, ಪ್ರಾಫಿಟೇಬಲ್ ಇರಬೇಕು ಲಾಸ್ಟ್ 3 years ಅಲ್ಲಿ, ಅದಕ್ಕೆಲ್ಲ ಅವ್ರು ಹೆಲ್ಪ್ ಮಾಡ್ತಾರೆ. ಅಂದ್ರೆ ಯೂಶಲಿ ಒಂದು ಯಾವ್ದಾದ್ರು ಕಂಪ್ನಿ IPO ಹೋಗುತ್ತೆ 3 years 4 years ಬ್ಯಾಕ್ ಇಂದಾನೆ ಪ್ರಿಪರೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವಾಗ ಮರ್ಚೆಂಟ್ ಬ್ಯಾಂಕರ್ಸ್ ಇಂಟರ್ಫಿಯರ್ ಮಾಡ್ತಾರೆ, ಅವ್ರು ಹೆಲ್ಪ್ ಮಾಡ್ತಾರೆ. ಅಂಡರ್ ರೈಟರ್ಸ್ ಅಂದ್ರೆ ಏನ್ ಗೊತ್ತಾ, ಅಂಡರ್ ರೈಟರ್ಸ್ ಒಬ್ಬ ಇಂಟರ್ಮೀಡಿಯರಿ. ಬಟ್ ಏನಾಗುತ್ತೆ ಅಂದ್ರೆ, ಇವಾಗ ಲೆಟ್ಸೆ ಹೆಂಗೇದ್ರು ನೀವು ಒಂದು ಶೇರ್ ಇಶ್ಯೂ ಮಾಡಿದ್ರೆ, ಅಂದ್ರೆ ಒಂದ್ಸಲಿ ಪಬ್ಲಿಕ್ ಇಶ್ಯೂಗೆ ಹೋದ್ರೆ 100% ಮಿನಿಮಮ್ ಆಗ್ಬೇಕು. ಇಲ್ಲಾಂದ್ರೆ 90%, ಐ ಫೀಲ್ 90% ಮಿನಿಮಮ್ ಇದೆ ಇಶ್ಯೂ ಸಬ್ಸ್ಕ್ರೈಬ್ ಆಗ್ಬೇಕು. ಆಗಿಲ್ಲ ಅಂದ್ರೆ ಇಶ್ಯೂ ಕ್ಯಾನ್ಸಲ್ ಆಗ್ಬಿಡುತ್ತೆ, ಅಮೌಂಟ್ ಎಲ್ಲ ವಾಪಸ್ ಕೊಡ್ಬೇಕು IPO. ಸೊ ಇವಾಗ ಅಂಡರ್ ರೈಟರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಲೆಟ್ಸ್ ನಂದು IPO ಸಬ್ಸ್ಕ್ರೈಬ್ ಆಗಿಲ್ಲ, ಬರೀ 70% ಆಗಿದೆ, ಇನ್ನ 20-30% ಆಗ್ಬೇಕು. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಒಬ್ಬ ಇನ್ಸ್ಟಿಟ್ಯೂಷನ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂತೀನಿ. ನಂದೇನಾದ್ರು 80% 90% ಗಿಂತ ಕಡಿಮೆ ಬಂತು ಸಬ್ಸ್ಕ್ರಿಪ್ಷನ್ ಅಂದ್ರೆ, ನೀನು ನನ್ನ ಶೇರ್ಸ್ ಸೋದ್ಯ ಈ ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ ಅಥವಾ ಈ ಸ್ಪೆಸಿಫೈಡ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಡಿಸೈಡ್ ಮಾಡ್ಕೊಂತೀವಿ. ಏನಾದ್ರು 100% ಆಯ್ತು ಅಂದ್ರೆ ಅವ್ನಿಗೆ ಫೀಸ್ ಸಿಗುತ್ತೆ, ಅವನೇನೋ ತಗೊಳೋದ್ ಬೇಕಾಗಿಲ್ಲ ಅಂಡರ್ ರೈಟರ್. ಬಟ್ ಬೈ ಚಾನ್ಸ್ ನನಗೆ ಅಪ್ಲಿಕೇಶನ್ಸ್ ಬಂದಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅಂಡರ್ ರೈಟರ್ಸ್ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೆಂಟ್ಸ್ ಅಂತ ಇದ್ದಾರೆ. ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೆಂಟ್ಸ್ ಅಂದ್ರೆ ಇವೆಲ್ಲ ದೊಡ್ಡ ದೊಡ್ಡ ಪಾರ್ಟಿಸಿಪೆಂಟ್ಸ್, ಕೋಟಿ ವಿಷಯದಲ್ಲಿ ಮಾತಾಡ್ತಾರೆ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂದ್ರೆ, foreign portfolio investors are an entity established or incorporated outside India that possesses to market investments in India. These international investors must register with regulator Securities Exchange Board of India to participate in the market. ಇವರೆಲ್ಲ ಅಂದ್ರೆ ಹೆಂಗನ್ಲಿ ನಿಮಗೆ, ಇವ್ರದ್ದು ಫಿಕ್ಸ್ಡ್ ಇರಲ್ಲ ಅಮೌಂಟ್. FDI ಅಂತ ಇರುತ್ತೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್. ಅವರೆಲ್ಲ ಅಂದ್ರೆ ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಟೈಮ್ ವರೆಗೂ ಇರ್ತಾರೆ ಒಂದು ಸ್ಟಾಕ್ ಅಲ್ಲಿ. ಇವ್ರದ್ದು ಹೆಂಗಂದ್ರೆ, ಇವತ್ತು ನಾನು ಈ ಸ್ಟಾಕ್ಸ್ ತಗೊಂಡೆ, ನೆಕ್ಸ್ಟ್ ತಿಂಗ್ಳೇ ಮಾರ್ಬಿಡ್ತೀನಿ, ಇಲ್ಲ ಸೆಲ್ ಮಾಡಿ ವಾಪಸ್ ಬೈ ಮಾಡ್ಕೊಂತೀನಿ. ಇವರೆಲ್ಲ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್. ಇವರೆಲ್ಲ ಫಿಕ್ಸ್ಡ್ ಆಗಿರಲ್ಲ. ಇವ್ರು ಯೂಶಲಿ ಇಂಡಿಯನ್ಸ್ ಇರಲ್ಲ, ಇವ್ರು ಫಾರಿನ್ ಇನ್ವೆಸ್ಟರ್ಸ್ ಇರ್ತಾರೆ. ದೊಡ್ಡ ದೊಡ್ಡ ಅಮೌಂಟ್ ಇರೋರು ಇರ್ತಾರೆ. ಇನ್ವೆಸ್ಟ್ ಮಾಡ್ಬೋದು, ಬಟ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಲ್ಲ, ರೆಗ್ಯುಲೇಟರ್ ಜೊತೆ ರಿಜಿಸ್ಟರ್ ಆಗಬೇಕು. ಪಾರ್ಟಿಸಿಪೇಟರಿ ನೋಟ್ಸ್, ಪಿ ನೋಟ್ಸ್ ಅಂತ ಬರುತ್ತೆ. ಅದು ಪಿ ನೋಟ್ಸ್ ಆರ್ ಇಶ್ಯೂಡ್ ಬೈ SEBI, ರಿಜಿಸ್ಟರ್ಡ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಟು ಓವರ್ಸೀಸ್ ಇನ್ವೆಸ್ಟರ್ಸ್. ಪಿ ನೋಟ್ಸ್ ಬಗ್ಗೆ ರೀಸೆಂಟ್ ಆಗಿ ಎಲ್ಲೋ ಓದಿದೆ. ಐ ಫೀಲ್ ಪಿ ನೋಟ್ಸ್ ಇವಾಗ ವ್ಯಾಲಿಡ್ ಇಲ್ಲ. ಪಿ ನೋಟ್ಸ್ ಅಲ್ಲಿ ಹೆಂಗಾಗುತ್ತಂದ್ರೆ, ಫಾರಿನ್ ಇರ್ತಾರಲ್ಲ, ಇಂಟರ್ನ್ಯಾಷನಲ್ ಕ್ಲೈಂಟ್ಸ್, ಇಂಟರ್ನ್ಯಾಷನಲ್ ಇರ್ತಾರಲ್ಲ ನಾನ್ ಇಂಡಿಯನ್ಸ್, ಅವರೆಲ್ಲ ಇಂಡಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು ಪಿ ನೋಟ್ಸ್ ಮುಖಾಂತರ. ಇದೊಂದು ಒಂಥರ ಡಾಕ್ಯುಮೆಂಟ್, ಅದ್ರ ಥ್ರೂ ನೀವು ಇಂಡಿಯಲ್ಲಿ ರೌಟ್ ಮಾಡ್ಬೋದು, ನೀವು ಅಮೌಂಟ್ ನೀವು ಇನ್ವೆಸ್ಟ್ ಮಾಡ್ಬೋದು ಇಂಡಿಯಲ್ಲಿ. ಇದು ಒಂಥರ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ಗೋಸ್ಕರ. ಮ್ಯೂಚುವಲ್ ಫಂಡ್ಸ್ ಎಲ್ಲ ಗೊತ್ತಲ್ಲ. ಇವಾಗ ಮ್ಯೂಚುವಲ್ ಫಂಡ್ಸ್ ಹೆಂಗಾಗುತ್ತಂದ್ರೆ, ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಯೂಶಲಿ ಅವರು ಅಂದ್ರೆ ಡಿಪೆಂಡ್ ಆಗುತ್ತೆ ಸ್ಕೀಮ್ ಮೇಲೆ, ಫಂಡ್ ಮೇಲೆ. ಇವಾಗ Nifty 50 ಟ್ರ್ಯಾಕ್ ಮಾಡ್ತೀನಿ ಅಂದ್ರೆ Nifty 50 ಫಂಡ್ಸ್ ನ ತಗೊಳ್ಳೇಬೇಕು ಅವರು. Nifty ನೆಕ್ಸ್ಟ್ 50 ನೆಕ್ಸ್ಟ್ 100 ಯೂಶಲಿ ಹಂಗೆ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡುತ್ತೆ. ಇನ್ಶೂರೆನ್ಸ್ ಕಂಪ್ನೀಸ್ ಇನ್ವೆಸ್ಟ್ ಮಾಡುತ್ತೆ ಸ್ಟಾಕ್ಸ್ ಅಲ್ಲಿ, ಸೆಕ್ಯೂರಿಟೀಸ್ ಮಾರ್ಕೆಟ್ಸ್ ಅಲ್ಲಿ. ಏನಕ್ಕಂದ್ರೆ ಇವಾಗ ಅವ್ರಿಗೆ ಗೊತ್ತು ನೆಕ್ಸ್ಟ್ 5 years ವರೆಗೂ ನನಗೆ ಅಮೌಂಟ್ ಕೊಡ್ಬಾರ್ದು ಯಾರಿಗೂ. ಸೊ ಆ ಅಮೌಂಟ್ ನ ಅವ್ರ FD ಎಲ್ಲ ಇಕ್ಕೋಕ್ ಹೋಗಲ್ಲ. ಏನಕ್ಕಂದ್ರೆ 5-6% ಅವ್ರಿಗೆ ಏನಾಗುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರಿಗೆ ಸಪರೇಟ್ ರೆಗ್ಯುಲೇಷನ್ಸ್ ಇದೆ, ಎಷ್ಟು ಇನ್ವೆಸ್ಟ್ಮೆಂಟ್ ನೀವು ಸೆಕ್ಯೂರಿಟೀಸ್ ಅಲ್ಲಿ ಮಾಡ್ಬೋದು, ಇಷ್ಟಿಲ್ಲ. ಬಟ್ ಇನ್ಶೂರೆನ್ಸ್ ಕಂಪ್ನೀಸ್ ಪಾರ್ಟಿಸಿಪೇಟ್ ಮಾಡುತ್ತೆ ಸೆಕ್ಯೂರಿಟೀಸ್ ಮಾರ್ಕೆಟ್ಸ್ ಅಲ್ಲಿ. ಪೆನ್ಷನ್ ಫಂಡ್ಸ್ ಅಂದ್ರೆ NPS ನಿಮಗೆ ಗೊತ್ತಿರಬಹುದು, ನ್ಯಾಷನಲ್ ಪೆನ್ಷನ್ ಫಂಡ್ ಅಂತ ಇದೆ. ಅದ್ರಲ್ಲಿ ನೀವು ಡಿಸೈಡ್ ಮಾಡ್ತೀರಾ ನಿಮ್ದು ರಿಸ್ಕ್ ಬೇಸಿಸ್ ಮೇಲೆ ಎಷ್ಟು ಪರ್ಸೆಂಟ್ ನೀವು ಸೆಕ್ಯೂರಿಟೀಸ್ ಹಾಕ್ತೀರಾ, ಎಷ್ಟು ಪರ್ಸೆಂಟ್ ಡೆಟ್ಟಿಗೆ ಹಾಕ್ತೀರಾ. ಯೂಶಲಿ ಸೆಕ್ಯೂರಿಟೀಸ್ ಕಡೆ ಹಾಕೋದೆಲ್ಲ ರಿಸ್ಕಿ ಅಂತಾರೆ, ಡೆಟ್ ಕಡೆ ಲೆಸ್ ರಿಸ್ಕಿ ಅಂತಾರೆ. ನೋ ರಿಸ್ಕ್ ಅಂತಾನಲ್ಲ, ಲೆಸ್ ರಿಸ್ಕಿ ಅಂತೀವಿ ಡೆಟ್ ಕಡೆ. ಸೊ ಪೆನ್ಷನ್ ಫಂಡ್ಸ್ ಇನ್ವೆಸ್ಟ್ ಮಾಡುತ್ತೆ. US ಎಲ್ಲ ಪೆನ್ಷನ್ ಫಂಡ್ಸ್ ಎಷ್ಟು ಇಶ್ಯೂ ಅಂದ್ರೆ
ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಸೆಕ್ಯೂರಿಟೀಸ್ ಅಲ್ಲಿ. ಬಟ್ ಇಂಡಿಯಾದಲ್ಲಿ ಅಷ್ಟು ಮಾಡಲ್ಲ. NPS ಇರೋ ಒಂದು ಫಂಡ್ ಇದೆ, ಅದು ನ್ಯಾಷನಲ್ ಪೆನ್ಷನ್ ಫಂಡ್. ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಅಂದ್ರೆ ಅದ್ರಲ್ಲಿ ನಾವು ಡಿಸೈಡ್ ಮಾಡ್ತೀವಿ ಮುಂಚೆನೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಅಂದ್ರೆ ಎಲ್ಲೆಲ್ಲಿ ನಮ್ಮ ಹಾಕೋ ಅಮೌಂಟ್ ಮಂತ್ಲಿ ಬೇಸಿಸ್ ಮೇಲೆ ಎಲ್ಲಿ ಹೋಗ್ಬೇಕು, ಎಷ್ಟು ರಿಟರ್ನ್ ಬರುತ್ತೆ ನನಗೆ ಅಂತೆಲ್ಲ ಪ್ರೀ ಡಿಫೈನ್ಡ್ ಆಗಿರುತ್ತೆ. ಅಂದ್ರೆ ಪರ್ಸೆಂಟೇಜ್ ಡಿಫೈನ್ಡ್ ಆಗಿರಲ್ಲ, ಬಟ್ ಅಲೋಕೇಶನ್ ಪ್ರೀ ಡಿಫೈನ್ಡ್ ಆಗಿರುತ್ತೆ. ವೆಂಚರ್ ಕ್ಯಾಪಿಟಲ್ ಫಂಡ್ಸ್, ಇವರು ವೆಂಚರ್ ಕ್ಯಾಪಿಟಲ್ ಫಂಡ್ಸ್ ಅಂದ್ರೆ ಇವರು ಪೂಲ್ಡ್ ಸೇಮ್ ಮ್ಯೂಚುವಲ್ ಫಂಡ್ಸ್ ತರನೇ ಇರುತ್ತೆ, ಬಟ್ ಇದರಲ್ಲಿ ದೊಡ್ಡ ದೊಡ್ಡ ಪಾರ್ಟೀಸ್ ಇರುತ್ತೆ. ಅಂದ್ರೆ ಎಂಟರ್ಪ್ರೈಸಸ್ ಇರುತ್ತೆ, ಆರ್ಗನೈಸೇಷನ್ಸ್ ಇರುತ್ತೆ. ಇವೆಲ್ಲ ದೊಡ್ಡ ಫಂಡ್ಸ್ ಅವರು. ಇದೆಲ್ಲ ಹೆಂಗಂದ್ರೆ VC ಬ್ಯಾಕ್ಡ್ ಫಂಡ್ಸ್ ಅಂತ ಕೇಳಿಸ್ಕೊಂಡಿರ್ತೀರಾ. ವೆಂಚರ್ ಕ್ಯಾಪಿಟಲ್ ಇವರೆಲ್ಲ ಯೂಶಲಿ ಇನ್ವೆಸ್ಟ್ ಮಾಡೋದು ಪ್ರೈವೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಪಬ್ಲಿಕ್ ಅಲ್ಲಿ ರೇರ್ ಅಷ್ಟೊಂದು ಕೇಳಿಸ್ಕೊಂಡಿಲ್ಲ. ಮಿಕ್ಕಿ ಪ್ರೈವೇಟ್ ಇಕ್ವಿಟಿ ಫಂಡ್ಸ್ ಇದೆಲ್ಲ ಅವರು ಸೇಮ್. ಇವೆಲ್ಲ ಪಬ್ಲಿಕ್ ಅಲ್ಲಿ ಇಶ್ಯೂ ಮಾಡಲ್ಲ. ಇವಾಗ ರೀಸೆಂಟ್ ಆಗಿ ಯಾವ ಕಂಪ್ನಿ, ಝೆಪ್ಟೋ, ಸ್ವಿಗಿ, ಝೆಪ್ಟೋ ಅದಲ್ಲೆಲ್ಲ ಇವಾಗ ಇನ್ವೆಸ್ಟ್ ಮಾಡ್ತಾರೆ. ಅವೆಲ್ಲ ಎಸ್ಟೇಟ್ ಕಂಪ್ನೀಸ್ ಅಲ್ಲ. ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಕೇಳಿಸ್ಕೊಳ್ಳೋ ಪ್ರಕಾರ ಸ್ವಿಗ್ಗಿಯಲ್ಲಿ ಅಮಿತಾಬ್ ಬಚ್ಚನ್ ಅವ್ರು ಇದಾರಲ್ಲ, ಬಾಲಿವುಡ್ ಫಿಲ್ಮ್ ಸ್ಟಾರು, ಅವ್ರ ಫ್ಯಾಮಿಲಿ ಆಫೀಸ್ ಇದೆ. ಅಂದ್ರೆ ಅವ್ರ ಟ್ರಸ್ಟ್ ಫ್ಯಾಮಿಲಿ ಆಫೀಸ್ ಇದೆ. ಅಂದ್ರೆ ಸಪ್ರೇಟ್ ಫ್ಯಾಮಿಲಿ ಆಫೀಸ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ. ಅದಲ್ಲಿ ಮ್ಯಾನೇಜ್ ಮಾಡ್ತಾರೆ, ವೆಲ್ತ್ ಮ್ಯಾನೇಜ್ಮೆಂಟ್ ತರ. ಸೊ ಅವರು ಸ್ವಿಗ್ಗಿಯಲ್ಲಿ ಇನ್ವೆಸ್ಟ್ ಮಾಡೋರಂತೆ. ಸೊ ಅದೇನಾಗಿರುತ್ತೆ, ಅದು ಪ್ರೈವೇಟ್ ಇಕ್ವಿಟಿನೇ ಆಗೋದು. ಏನಕ್ಕಂದ್ರೆ ನೀವು ಲಿಸ್ಟೆಡ್ ಅಲ್ಲ ಕಂಪ್ನಿ, ನೀವು ಇನ್ವೆಸ್ಟ್ ಮಾಡೋದೆಲ್ಲ ಪ್ರೈವೇಟ್. ಇವಾಗ ಇದೇನಾಗುತ್ತೆ ಗೊತ್ತಾ, ಇವಾಗ ಆ ಟ್ರಸ್ಟ್ ಇಶ್ಯೂ ಆದ್ಮೇಲೆ ಸೆಲ್ ಮಾಡ್ತಾರಲ್ಲ, ಇಶ್ಯೂ ಆಗೋವಾಗ ಸೆಲ್ ಮಾಡ್ತಾರಲ್ಲ, ಅದನ್ನ ಆಫರ್ ಫಾರ್ ಸೇಲ್ ಅಂತೀವಿ. ಸೊ ಆಫರ್ ಫಾರ್ ಸೇಲ್ ಇಲ್ಲಿ ಕನೆಕ್ಟ್ ಆಗಿದೆ, ನಿಮ್ಗೆ ಅರ್ಥ ಆಗ್ಬೋದು. ಇವಾಗ ಅಮಿತಾಬ್ ಬಚ್ಚನ್ ಅವ್ರದ್ದು ಫ್ಯಾಮಿಲಿ ಆಫೀಸ್ ಇವಾಗ ಇನ್ವೆಸ್ಟ್ ಮಾಡೈತಲ್ಲ, ಲೆಟ್ಸೆ ಒಂದ್ ವರ್ಷ ಆದ್ಮೇಲೆ ಲಿಸ್ಟ್ ಆಗ್ತೈತೆ ಸ್ವಿಗ್ಗಿ. ಸೊ ಅವಾಗ ಇವ್ರು ಆಫರ್ ಫಾರ್ ಸೇಲ್ ಅಂತ ಕೊಟ್ಬಿಟ್ಟು ಸೇಲ್ ಮಾಡ್ಬೋದು ಇವ್ರ ಸ್ಟಾಕ್ಸ್ ನ. ಅದು ವಾಪಸ್ ಪ್ರೈಮರಿಗೆ ಬರುತ್ತೆ. ಅದನ್ನ ಬಿಟ್ರೆ ಹೆಜ್ ಫಂಡ್ಸ್ ಅಂತ ಇದೆ. ಹೆಜ್ ಫಂಡ್ಸ್ ಅಂದ್ರೆ ಏನಂದ್ರೆ ಇವರು ಸೇಮ್ ಪೂಲ್ಡ್ ಕ್ಯಾಪಿಟಲ್, ನಂಬರ್ ಆಫ್ ಇನ್ವೆಸ್ಟರ್ಸ್ ಇರ್ತಾರೆ. ಬಟ್ ಏನಾಗುತ್ತೆ ಅಂದ್ರೆ ಇದರಲ್ಲಿ ಹೆಜ್ ಫಂಡ್ಸ್ ಅಂದ್ರೆ ಇವಾಗ ರೀಸೆಂಟ್ ಆಗಿ ಎಷ್ಟು ಜಿಯೋಪೊಲಿಟಿಕಲ್ ಇಶ್ಯೂಸ್ ಆಗ್ತೈತೆ, ಬಾಂಗ್ಲಾದೇಶ ಆಯ್ತು, ಯುಕ್ರೇನ್ ರಷ್ಯಾ ವಾರ್ ಆಯ್ತು, ಇವೆಲ್ಲ ವಾರ್ಸ್ ಆಗ್ತಿರೋವಾಗ ಇವಾಗ ಮಾರ್ಕೆಟ್ ಫುಲ್ ವಾಲಟೈಲ್ ಆಗ್ಬಿಡುತ್ತೆ. ಇವಾಗ ಒಂದ್ ಕಡೆ ಜಾಸ್ತಿ ನಿಮಗೆ ಒಂದ್ ಕಡೆ ರಿಸ್ಕ್ ಜಾಸ್ತಿ ಆಗ್ತೈತೆ ಅಂದ್ರೆ ಅದನ್ನ ನಾವು ಹೆಜ್ ಮಾಡ್ಕೊಂತೀವಿ. ಇಲ್ಲಾಂದ್ರೆ ಆ ಎಕ್ಸಾಂಪಲ್ ಬೇಡ, ಲೆಟ್ಸ್ ಇವಾಗ ನೀವು ರಿಲಯನ್ಸ್ ಶೇರ್ ತಗೊಂಡಿದ್ದೀರಾ, 4,000 ಒಂದ್ ಶೇರು ಅಂತ ನೀವು 100 ಶೇರ್ ತಗೊಂಡಿದ್ದೀರಾ. ನಿಮಗ್ ಭಯ, ನಾಳೆ ದಿವಸ ಇದು 4,000ಕ್ಕಿಂತ ಕಡಿಮೆ ಆಗ್ಬಿಡುತ್ತೆ. ನೀವೇನ್ ಮಾಡ್ತೀರಾ, ಒಂದು ಆಪ್ಷನ್ ಮತ್ತೆ ಅಂದ್ರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇದೆ, ಅದ್ರಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನಾಳೆ ದಿವಸ ಈ ಸ್ಟಾಕ್ ಬಿತ್ತು ಅಂದ್ರೆ ನನಗೆ ದುಡ್ಡು ಬರ್ಬೇಕು, ಆತರ ಮಾಡ್ತೀರಾ. ಅಂದ್ರೆ ಅದು ಬೀಳುತ್ತಂತ ನೀವು ಬೆಟ್ ಹಾಕ್ತೀರಾ. ಬೆಟ್ ಯೂಸ್ ಮಾಡಬಾರ್ದು, ಬಟ್ ಸಿಂಪ್ಲಿಫಿಕೇಶನ್ಗೆ ನಿಮ್ಗೆ ಅಂತಿರೋದು. ಬೆಟ್ ಅಂತರ ದುಡ್ಡು ಹಾಕ್ತೀರಾ, ಇದು ನಾಳೆ ದಿವಸ ಬೀಳುತ್ತಂತ. ಬೈ ಚಾನ್ಸ್ ನಾಳೆ ದಿವಸ ಬಿತ್ತು ಅಂದ್ರೆ ನೀವು ಆಲ್ರೆಡಿ ಇರೋ ಶೇರ್ ತಗೊಂಡಿರ್ತೀರಲ್ಲ ಫುಲ್ ಕ್ಯಾಶ್ ಅಲ್ಲಿ, ಅದ್ ಬಿತ್ತು ಅಂದ್ರೆ ಈ ಕಡೆ ನಿಮ್ದು ಆಪ್ಷನ್ಸ್ ಇಲ್ಲಾಂದ್ರೆ ಫ್ಯೂಚರ್ಸ್ ಮೇಲೆ ಹೋಗಿರುತ್ತೆ. ಏನಕ್ಕೆ ನೀವು ಅಂದಿರೋದೇ ಬೀಳುತ್ತಂತ. ಬಿತ್ತು ಅಂದ್ರೆ ನಿಮ್ದು ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ಅದು ಹೆಜ್ಜೆ ಆಗ್ಬಿಡುತ್ತೆ, ನಿಮ್ದು ಲಾಸ್ 0 ಆಗುತ್ತೆ. ನೆಟ್ ಅಂದ್ರೆ ನೀವು ಎಷ್ಟೇ ಹಾಕಿದ್ರೆ ಅಷ್ಟು ವಾಪಸ್ ಆಚೆ ಬರ್ಬೋದು. ಎಕ್ಸ್ಪ್ಲನೇಷನ್ ಕ್ಲಿಯರ್ ಇಲ್ಲ, ಬಟ್ ಯೂಶಲಿ ಸಿಂಪಲ್ ಆಗಿದೆ. ಆಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಇವರೆಲ್ಲ ಜನರಲ್ ಇನ್ಸ್ಟ್ರೂಮೆಂಟ್ಸ್ ಇನ್ ಸ್ಟಾಕ್, ಬಾಂಡ್ಸ್, ರಿಯಲ್ ಎಸ್ಟೇಟ್ಸ್ ಇವೆಲ್ಲ ನಾರ್ಮಲ್. ಹೆಂಗಂದ್ರೆ ಸ್ಟಾಕ್ಸ್ ಬಾಂಡ್ಸ್ ಬಿಟ್ಟು ಹೊಸದು ಯಾವ್ದಾದ್ರು ಗೋಲ್ಡ್ಸ್, ಮ್ಯೂಚುವಲ್ ಗೋಲ್ಡ್, ಸಿಲ್ವರ್ ಅಥವಾ ರಿಯಲ್ ಎಸ್ಟೇಟ್, ಇವೆಲ್ಲ ಆಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ ಫಂಡ್ಸ್. ಇವೆಲ್ಲ ಆಲ್ಟರ್ನೇಟ್, ನೀವು ಸೆಕ್ಯೂರಿಟೀಸ್ ನ ಬಿಟ್ಟು ಅಂದ್ರೆ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಮಾರ್ಕೆಟ್ಸ್ ನ ಬಿಟ್ಟು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಹೆಲ್ಪ್ ಮಾಡ್ತಾರೆ ನಿಮಗೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮಾಡಕ್ಕೆ. ಅಂತೀವಿ ಅದನ್ನ ರೆಗ್ಯುಲೇಷನ್ಸ್ ಇರುತ್ತೆ. ಅವರೆಲ್ಲ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಜೊತೆ ರಿಜಿಸ್ಟರ್ ಆಗ್ತಾರೆ. ರಿಜಿಸ್ಟರ್ ಆಗಿದ್ರೆ ಮಾತ್ರ ಅವ್ರ ಹತ್ರ ನೀವು ಸರ್ವಿಸಸ್ ತಗೋಬೇಕು, ಇಲ್ಲ ಸೊ ರಿಟೇಲ್ ಪಾರ್ಟಿಸಿಪೆಂಟ್ಸ್ ಅಂದ್ರೆ ಯಾರು? ರಿಟೇಲ್ ಪಾರ್ಟಿಸಿಪೆಂಟ್ಸ್ ನೀವು, ನಮ್ದು ನೆಟ್ವರ್ಕ್ ಕಡಿಮೆ ಇರುತ್ತೆ, ಸೊ ನಾವು ರಿಟೇಲ್ ಪಾರ್ಟಿಸಿಪೆಂಟ್ಸ್. ನಿಮ್ದು ನೆಟ್ವರ್ಕ್ ಏನಾದ್ರು ಜಾಸ್ತಿ ಆಯ್ತು, ಆ ಪ್ರಿಡಿಫೈನ್ಡ್ ಅಮೌಂಟ್ ಗಿಂತ ಡಿಸೈಡೆಡ್ ಬೈ ಸೆಬಿ ಗಿಂತ ಜಾಸ್ತಿ ಆಯ್ತು ಅಂದ್ರೆ ನಿಮಗೆ HNI ಅಂತದೆ. HNI ಅಂದ್ರೆ ಹೈ ನೆಟ್ ವರ್ತ್ ಇಂಡಿವಿಜುವಲ್. ಇನ್ನ ಜಾಸ್ತಿ ಆಯ್ತು ಅಂದ್ರೆ HNI ಅಂತೀವಿ, ಅವ್ರನ್ನ ಅಲ್ಟ್ರಾ ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್ ಅಂತೀವಿ. ಸೊ ಇದು ಡಿಫೈನ್ಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅವ್ರು ಡಿಸೈಡ್ ಮಾಡ್ತಾ ಇರೋದು. ಟ್ರಾನ್ಸಾಕ್ಷನ್ಸ್ 3 ತರ ಇದೆ ಮಾರ್ಕೆಟ್ ಅಲ್ಲಿ. ಇವಾಗ ನೀವು ಟ್ರಾನ್ಸಾಕ್ಟ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ನೀವು ಇವತ್ತು ಶೇರ್ ತಗೊಂಡ್ರೆ ಅಂದ್ರೆ ಇವತ್ತು ಸ್ಯಾಟರ್ಡೆ, ಇವತ್ತು ಶೇರ್ ತಗೊಳಕ್ ಆಗಲ್ಲ. ಲೆಟ್ಸ್ ನೀವು ಮಂಡೇ ಶೇರ್ ತಗೊಂತೀರಾ.
ಮಂಡೇ ನೀವು ಸೆಲ್ ಮಾಡ್ತೀರಾ, ಇಲ್ಲಾಂದ್ರೆ ಬೈ ಮಾಡ್ತೀರಾ, ದುಡ್ಡು ಅವಾಗ್ಲೇ ಹೋಗುತ್ತೆ. ಬಟ್ ನಿಮಗೆ ಶೇರ್ ಯಾವಾಗ ಬರೋದು? ಮಂಡೇ ಬಿಟ್ಟು ಟ್ಯೂಸ್ಡೇ, ವೆಡ್ನೆಸ್ಡೇ, T+2, ವೆಡ್ನೆಸ್ಡೇ, ಮ್ಯಾಕ್ಸ್ ಟು ಮ್ಯಾಕ್ಸ್ ವೆಡ್ನೆಸ್ಡೇ ಅಲ್ಲಿ ನಿಮ್ಮ ಅಕೌಂಟಿಗೆ ಬಂದಿರುತ್ತೆ. ಸೊ ಅದನ್ನ ನಾವು ಟ್ರಾನ್ಸಾಕ್ಷನ್ ಅಂತೀವಿ. ಇವಾಗ ಇದರಲ್ಲಿ ಅಂದ್ರೆ ನಮಗೆ T+2 ಇರೋದು, ಬಟ್ ಟ್ರಾನ್ಸಾಕ್ಷನ್ ಮೂರ್ ತರ ಇದೆ. ಒಂದು ಕ್ಯಾಶ್ ಟ್ರೇಡ್ ಇದೆ, ಒಂದು ಟಾಮ್ ಟ್ರೇಡ್ ಇದೆ, ಒಂದು ಸ್ಪಾಟ್ ಟ್ರೇಡ್ ಅಂತಿದೆ. ಕ್ಯಾಶ್ ಟ್ರೇಡ್ಸ್ ಅಂದ್ರೆ ವೇರ್ ದ ಸೆಟಲ್ಮೆಂಟ್ ಅಂಡ್ ಡೆಲಿವರಿ ಅಕರ್ಸ್ ಅಟ್ ದ ಸೇಮ್ ಟೈಮ್. ಹೆಂಗಂದ್ರೆ ಇವಾಗ ಯಾವ್ದೋ ಅಂಗಡಿಗೆ ಹೋಗಿರ್ತೀರಾ, ಅಂಗಡಿ ಅಂತೀರಾ ಒಂದ್ ಪ್ಯಾಕೆಟ್ ಯಾವ್ದು ಚಿಪ್ಸ್ ಲೇಸ್ ಏನೋ ತಗೊಂಡಿರ್ತೀರಾ, ಈ ಕಡೆ 10 ರೂಪಾಯಿ ಇಕ್ತೀರಾ, ಆ ಕಡೆ ನಿಮ್ಗೆ ಪ್ಯಾಕೆಟ್ ಕೊಡ್ತಾನೆ. ಏನಾಯ್ತು? ಕ್ಯಾಶ್ ಟ್ರೇಡ್ ಆಯ್ತು, ಸ್ಪಾಟ್ ಅಲ್ಲಿ ಆಯ್ತು. ಇಮಿಡಿಯೇಟ್ ಆಯ್ತು. ಸ್ಪಾಟ್ ಅನ್ನಕ್ಕೆ ಆಮೇಲೆ ಕನ್ಫ್ಯೂಷನ್ ಆಗುತ್ತೆ ಸ್ಪಾಟ್ ಟ್ರೇಡ್ಗೆ. ಬಟ್ ಇಮಿಡಿಯೇಟ್ ನಿಮಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕ್ಯಾಶ್ ಹೋಯ್ತು, ನಿಮ್ಗೆ ಬೇಕಾಗಿರೋ ಐಟಮ್ ಸಿಗ್ತಿದ್ರೆ ಕ್ಯಾಶ್ ಟ್ರೇಡ್ಸ್ ಅಂತೀವಿ. ಟಾಮ್ ಟ್ರೇಡ್ಸ್ ಅಂದ್ರೆ 1+2. ಇವಾಗ ನೀವು ಕ್ಯಾಶ್ ಇವತ್ತು ಕೊಡ್ತೀರಾ, ಬಟ್ ನಿಮಗೆ ಆ ಐಟಮ್ ನಾಳೆ ಸಿಗುತ್ತೆ. ಸೊ ಇವತ್ತು ನೀವು ಬೈ ಮಾಡ್ತೀರಾ, ನಿಮಗೆ ಶೇರ್ ನಾಳೆ ಸಿಗುತ್ತೆ. ಕ್ಯಾಶ್ ಹೋಗುತ್ತೆ ಇಮಿಡಿಯೇಟ್ ಆಗಿ, ಬಟ್ ನಿಮಗೆ ಸ್ಟಾಕ್ ನಾಳೆ ಸಿಗುತ್ತೆ. ಅದನ್ನ ಟಾಮ್ ಟ್ರೇಡ್ ಅಂತೀವಿ. ಸ್ಪಾಟ್ ಟ್ರೇಡ್ ಅಂದ್ರೆ T+2 ಬರುತ್ತೆ ಇದು. ಸ್ಪಾಟ್ ರೇಟ್ಸ್ ಅಂದ್ರೆ T+2. ಇವತ್ತಿನ ಬಿಟ್ಟು ಇನ್ನ 2 ಬಿಸ್ನೆಸ್ ಡೇಸ್. ಏನಕ್ಕೆ ಬಿಸ್ನೆಸ್ ಡೇಸ್ ಅಂದ್ರೆ ಮಾರ್ಕೆಟ್ ಓಪನ್ ಇರೋದೇ ಬಿಸ್ನೆಸ್ ಡೇಸ್. ಲೆಟ್ಸ್ ನಾಳೆ ಏನಾದ್ರು ಹಬ್ಬ ಬಂತು ಅಂದ್ರೆ ನಾಳೆ ಆಗಲ್ಲ. ಇವಾಗ ನೀವು ಇವತ್ತು ಬೈ ಅಂದ್ರೆ ಮಂಡೇ ಬೈ ಮಾಡ್ತೀರಾ, ಟ್ಯೂಸ್ಡೇ ಹಬ್ಬ ಬಂತು, ಟ್ಯೂಸ್ಡೇ ಬಿಟ್ಟು ಇನ್ನ 2 ದಿವಸ, ಅದನ್ನ ಸ್ಪಾಟ್ ಟ್ರೇಡ್ಸ್ ಅಂತೀವಿ. 3 ತರ ಟ್ರೇಡ್ಸ್ ಇದೆ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ. ಸ್ಪಾಟ್ ಟ್ರೇಡ್ಸ್ ಇದೆ, ಅದನ್ನ ರೆಡ್ಯೂಸ್ ಮಾಡಕ್ ಟ್ರೈ ಮಾಡ್ತವ್ರೆ SEBI ಅವರು, ಮಾಡಿದ್ರೆ ಒಳ್ಳೇದು. ಅದನ್ನ ಬಿಟ್ರೆ ನಿಮಗೆ ಫಾರ್ವರ್ಡ್ ಟ್ರಾನ್ಸಾಕ್ಷನ್ಸ್ ಅಂತ ಇದೆ. ಫಾರ್ವರ್ಡ್ ಟ್ರಾನ್ಸಾಕ್ಷನ್ ಅಂದ್ರೆ forward contracts are contractual agreement between two parties to buy or sell an underlying asset at a certain future date for a particular price that is decided on the date of contract. Let's say a simple example. ನಮ್ಮ ಹತ್ರ ಒಂದು ಪ್ರಾಪರ್ಟಿ ಇದೆ ಅನ್ಕೊಳ್ಳಿ. ಎಲ್ಲಿದೆ? ನೋಡಿ, ಯಲಹಂಕ ಕಡೆ, ಬೆಂಗಳೂರು ಯಲಹಂಕ ಕಡೆ ಒಂದು ಪ್ರಾಪರ್ಟಿ ಇದೆ. ಕಾರ್ನರ್ ಸೈಟು 1 ಕೋಟಿ. ನಿಮಗೇನ್ ಅನ್ಸುತ್ತೆ? ಈ ಪ್ರಾಪರ್ಟಿ ಇವಾಗ ರೀಡೆವಲಪ್ಮೆಂಟ್ ಅಲ್ಲೋ ಅಥವಾ ರೋಡ್ ಕಟ್ ಆಗ್ತೈತೆ ಅಂತ ಪ್ರಾಪರ್ಟಿ ವ್ಯಾಲ್ಯೂ ಬೀಳ್ಬೋದು. ಏನೋ ಒಂದು ವಿಷಯಕ್ಕೆ ಪ್ರಾಪರ್ಟಿ ವ್ಯಾಲ್ಯೂ ಬೀಳ್ಬೋದು. ನಿಮಗೆ ಗೊತ್ತು ಈ ವ್ಯಾಲ್ಯೂ 1 ಕೋಟಿಗಿಂತ ಕಡಿಮೆ ಆಗುತ್ತೆ. ನಿಮಗೆ ಯಾವ್ದೋ ಪಾರ್ಟಿ ಸಿಕ್ತು, 1 ಕೋಟಿ ಕೊಡಕ್ ರೆಡಿ ಇದೆ. ನಿಮಗೇನ್ ಅನ್ಸುತ್ತೆ? ಪ್ರಾಪರ್ಟಿ ವ್ಯಾಲ್ಯೂ ಬೀಳುತ್ತೆ. ಅವನಿಗೇನ್ ಅನ್ಸುತ್ತೆ? ಪ್ರಾಪರ್ಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ಏನ್ ಡಿಸೈಡ್ ಮಾಡ್ತೀರಾ? ಕಾಂಟ್ರಾಕ್ಟ್ ಮಾಡ್ತೀರಿ ಇವತ್ತು ಕೂತ್ಕೊಂಡು ನೀವು, ಅವರು ಇಷ್ಟು ಅಮೌಂಟ್ 1 ಕೋಟಿ ಕೊಡ್ಬೇಕು, ಇವತ್ತು 6 ತಿಂಗಳಾದ್ಮೇಲೆ ನಿಮಗೆ ಜಾಗ ಕೊಡ್ತೀನಿ, ಇನ್ನೊಂದು 6 ಮಂತ್ಸ್ ಆದ್ಮೇಲೆ ನಾನು ನಿಮಗೆ ಜಾಗ ಕೊಡ್ತೀನಿ. 6 ಮಂತ್ಸ್ ಮೇಲೆ ಆ ಪ್ರಾಪರ್ಟಿ ವ್ಯಾಲ್ಯೂ 1 ಕೋಟಿ ಆದ್ರೂ ಇರಲಿ, 1,20,00,000 ಆದ್ರೂ ಇರಲಿ, 80,00,000 ಆದ್ರೂ ಆಗಿರ್ಲಿ, ನೀವು ಆ ಪ್ರಾಪರ್ಟಿ 1 ಕೋಟಿ ಕೊಡ್ತೀರಾ, ಅವ್ನು 1 ಕೋಟಿ ಕ್ಯಾಶ್ ಕೊಡ್ತಾನೆ ನಿಮಗೆ. ಇದನ್ನ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತೀವಿ ನಾವು. ಇದರಲ್ಲಿ ರಿಸ್ಕ್ ಇರುತ್ತೆ. ನಾಳೆ ದಿವಸ ಅವ್ನು ಬಂದಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ನಾಳೆ ದಿವಸ ನೀವು ಪ್ರಾಪರ್ಟಿ ಸೇಲ್ ಮಾಡಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸೊ ಇಲ್ಲಿ ಏನ್ ಬರ್ತೈತೆ? ಬೋತ್ ದಿ ಕಾಂಟ್ರಾಕ್ಟ್ಸ್ ಪಾರ್ಟೀಸ್ ಆರ್ ಕಮಿಟೆಡ್ and obliged to honor the transaction irrespective of price of underlying asset at the time of settlement. Since the forward contracts are negotiated between two parties, the terms of condition of contract are customizable. These are over the contracts. ಇದರಲ್ಲಿ ಎಲ್ಲ ಕಸ್ಟಮೈಸ್ಡ್, ನಾನು ಎಲ್ಲ ಬರೀಬಹುದು, ಅವ್ರು ಏನ್ ಬೇಕಾದ್ರೂ ಬರೀಬಹುದು. ಕಾಂಟ್ರಾಕ್ಟ್ ಅಲ್ಲಿ ಅವರು ಕ್ಲಾಸಸ್ ಸಿಗ್ಬೋದು. ಬಟ್ ಇವೆಲ್ಲ ರಿಸ್ಕಿ ಕಾಂಟ್ರಾಕ್ಟ್ಸ್, ಆನರ್ ಮಾಡ್ಲೇಬೇಕು. ಕಾಂಟ್ರಾಕ್ಟ್ಸ್ ಆಕ್ಟ್ ಅಲ್ಲಿ ಹೋಗ್ಬಿಡುತ್ತದು, ಕೇಸ್ ಹಾಕ್ಬೋದು ಅವ್ರ ಮೇಲೆ. ಬಟ್ ಯೂಶಲಿ ಇದರಲ್ಲಿ ರೆಗ್ಯುಲೇಷನ್ ಇರಲ್ಲ. ಕೋರ್ಟಿಗೆ ಹೋಗಿ ಎಲ್ಲ ಮಾಡೋಷ್ಟರಲ್ಲಿ ಬೇರೆಯವ್ರನ್ನ ಮಾಡ್ಬಿಟ್ಟಿರ್ತಾರೆ. ಸೇಮ್ ಎಕ್ಸಾಂಪಲ್ ಕೊಟ್ಟವ್ರೆ, ಬಟ್ ಅವರು ಫಾರ್ಮರ್ಸ್ ಬಗ್ಗೆ ವಿಷಯ ಮಾತಾಡೋರೆ. ನನ್ನ ಹತ್ರ ಒಂದು ಗೋಧಿ ಮಿಲ್ ಇದೆ, 6 ತಿಂಗಳಾದ್ಮೇಲೆ ಅದ ಕ್ರಾಪ್ ಇಸ್ ರೆಡಿ, ಅಂದ್ರೆ ಗೋಧಿ ಇದ್ ಮಾಡಿದೀವಿ ಗೊತ್ತಾ, 6 ತಿಂಗಳಾದ್ಮೇಲೆ ಅದನ್ನ ನಾನು ಸೆಲ್ ಮಾಡ್ತೀನಿ, ಈ ಪ್ರೈಸಿಗೆ ಸೆಲ್ ಮಾಡ್ತೀವಿ. ಮಾರ್ಕೆಟ್ ಅಲ್ಲಿ ಬೇಕಾದ್ರೆ 6 ತಿಂಗಳಾದ್ಮೇಲೆ ಬೆತ್ತ ಅಥವಾ ಏನಾದ್ರು ಫುಡ್ ಗ್ರೇನ್ಸ್ ಇರುತ್ತಲ್ಲ, ಆ ಪ್ರೈಸ್ ಜಾಸ್ತಿ ಆದ್ರೂ ಅಲ್ಲಿ ಕಡಿಮೆ ಆಗಿ 6 ತಿಂಗಳಾದ್ಮೇಲೆ ಈ ಪ್ರೈಸಿಗೆ ನಾನು ನಿಮಗೆ ಸೆಲ್ ಮಾಡ್ತೀನಿ, ನೀವು ಇಷ್ಟು ಕ್ಯಾಶ್ ಕೊಡ್ತೀರಾ ಅಂದ್ರೆ ಕ್ಯಾಶ್ ಕೊಡ್ತೀರಾ ಅಷ್ಟೇ. ಫ್ಯೂಚರ್ಸ್, ಇದು ಯೂಶಲಿ ಫ್ಯೂಚರ್ಸ್ ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಮಾರ್ಕೆಟ್. ಅದ್ ನಿಮ್ ಮೇಲೆ ನೋಡಿದ್ರಲ್ಲ ಫಾರ್ವರ್ಡ್ ಮಾರ್ಕೆಟ್ಸ್, ಅದು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನಡೆಯಲ್ಲ. ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನಡೆಯೋದು ಫ್ಯೂಚರ್ಸ್. ಫ್ಯೂಚರ್ಸ್ ಆರ್ ಸ್ಟ್ಯಾಂಡರ್ಡೈಸ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಾರ್ವರ್ಡ್ ಕಾಂಟ್ರಾಕ್ಟ್ಸ್. ಇದು ಒಂದು ಸ್ಟ್ಯಾಂಡರ್ಡೈಸ್ಡ್ ಕಾಂಟ್ರಾಕ್ಟ್. ಅದು ಕಾಂಟ್ರಾಕ್ಟ್, ಬಟ್ ಇದು ಸ್ವಲ್ಪ ಸ್ಟ್ಯಾಂಡರ್ಡೈಸ್ಡ್. ದಿ ಆರ್ ಸ್ಟ್ಯಾಂಡರ್ಡೈಸ್ ಆಸ್ ಟು ದ ಮಾರ್ಕೆಟ್ ಲಾಟ್ಸ್. ಮುಂಚೆನೆ ಡಿಸೈಡ್ ಆಗುತ್ತೆ 10 ಲಾಟ್ ಅಂದ್ರೆ 10 ಲಾಟ್. ಕ್ವಾಲಿಟಿ ಅಂದ್ರೆ ಇದೇ ಕ್ವಾಲಿಟಿ, ಇದೇ ಕ್ವಾಲಿಟಿ.
ಟರ್ಮ್ಸ್ ಆಫ್ ಕಂಡೀಷನ್, ಟರ್ಮ್ಸ್ ಆಫ್ ಡೆಲಿವರಿ, ಈ ವಿಷಯದಲ್ಲೇ ಡೆಲಿವರಿ ಆಗುತ್ತೆ. ಡೆಲಿವರಿ ಡೇಟ್, ಕ್ಯಾಶ್ ಸೆಟಲ್ಮೆಂಟ್ಸ್ ಎಲ್ಲ ಮುಂಚೆನೇ ಡಿಸೈಡ್ ಆಗುತ್ತೆ. ಆಸ್ these contracts are traded and settled on the stock exchange, the requirements of margin by clearing corporations, future contracts are by the clearing corporations. ಇವಾಗ ಏನಾಗುತ್ತಂದ್ರೆ, ನಾನು ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ. ಅದೇ ನಿಮ್ಗಂತಲ್ಲ ಪ್ರಾಪರ್ಟಿ. ಇವಾಗ ಏನಾಗುತ್ತಂದ್ರೆ, ನಾಳೆ ದಿವಸ ಇಬ್ರು ಮೇಲೆ ಕೆಳಕ್ ಆಗ್ಬೋದು. ಇಲ್ಲಾಂದ್ರೆ ಲೆಟ್ಸ್ ನಾನು ಪ್ರಾಪರ್ಟಿ ಸೆಲ್ ಮಾಡ್ಬೇಕಿತ್ತು. ನಾಳೆ ದಿವಸ ಅದು ಪ್ರಾಪರ್ಟಿ 1.20 ಆಯ್ತು, 1,20,00,000 ಆಯ್ತು. ಮುಂದೆ ಅವ್ನಿಗೆ ಲಾಸ್ ಆಗೋತ್ತಲ್ಲ. ಯಾಕಂದ್ರೆ ಅವನು ನಾನು ಮಾರೋದೇ ಇಲ್ಲ, 1.20 ಕೇಳ್ತೀನಿ ಅವನಿಗೆ. ಸೊ ಅವಾಗ ಏನಾಗುತ್ತಂದ್ರೆ, ನಮ್ಮಿಬ್ರು ಹತ್ರ ಒಂದು ಮಾರ್ಜಿನ್ ಇಸ್ಕೊಂತಾರೆ, ಇಷ್ಟಿಷ್ಟು ಪ್ರೀಮಿಯಮ್. ಲೆಟ್ಸ್ ಒಂದು 30,000 ಇಸ್ಕೊಂಡ್ಬಿಡ್ತೀವಿ. ಸಾರಿ, 30,000 ಇಸ್ಕೊಂಡ್ಬಿಡ್ತೀವಿ ನಾವು. ಸೊ 30,000 ಅವನ ಹತ್ರ ಇರುತ್ತೆ. ಅಂದ್ರೆ 30,000 ಇಸ್ಕೊಂಡ್ಬಿಡ್ತೀನಿ ನನ್ನ ಹತ್ರ. ನಾಳೆ ದಿವಸ ಪ್ರಾಪರ್ಟಿ ಸೇಲ್ ಮಾಡಿಲ್ಲ ಅಂದ್ರೆ ನಾನು 30,000 ಅಂದ್ರೆ ನಾಳೆ ದಿವಸ ಪ್ರಾಪರ್ಟಿ ಒಂದು ತಗೊಂಡಿಲ್ಲ ಅಂದ್ರೆ 30,000 ಅಡ್ವಾನ್ಸ್ ಕೊಟ್ಟಿರಪ್ಪ ನೀನು. 30,000 ಎಕ್ಸಾಂಪಲ್ ಒಂದು 30 ಲಕ್ಷ ಇಟ್ಕೊಳ್ಳಿ, ಅಡ್ವಾನ್ಸ್ ಕೊಟ್ಟಿರ್ಲಿ. 70 ಲಕ್ಷ ಕಾಂಟ್ರಾಕ್ಟ್ ದಿವಸ ಕೊಡ್ತೀನಿ. ಪ್ರಾಪರ್ಟಿ ಪ್ರೈಸ್ ಬಿತ್ತು ಅನ್ಕೊಳ್ಳಿ. ಬಿತ್ತು ಅಂದ್ರೆ ಅವ್ನು ಬರಲ್ಲ. ಏನಕ್ಕೆ ಬಿದ್ಮೇಲೆ ಏನಕ್ಕೆ ತಗೊಬೇಕು? ಬಟ್ 30 ಲ್ಯಾಕ್ಸ್ ಆಲ್ರೆಡಿ ಕೊಟ್ಟವ್ ನಾನು, ಅಡ್ವಾನ್ಸ್ ಇದೆ. ಸೇಮ್ ಕೇಸು ಯೂಶಲಿ ಬಯರ್ ವಿಷಯದಲ್ಲಿ ಆಗುತ್ತೆ. ಯಾವಾಗ್ಲೂ ಬಯರ್ಗೆ ಅಡ್ವಾಂಟೇಜ್ ಇರುತ್ತೆ. ಯಾಕೆಂದ್ರೆ ಪ್ರಾಪರ್ಟಿ ಇವಾಗ ನಾಳೆ ದಿವಸ ಪ್ರೈಸ್ ಬಿತ್ತು ಅಂದ್ರೆ ಅವ್ನು ಏನಕ್ಕೆ ಬಂತು ಅಂತ ನನ್ನ ಹತ್ರ 30 ಲ್ಯಾಕ್ಸ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದು 5 ಲಕ್ಷ ಆಗಿರ್ಬೋದು, 10 ಲಕ್ಷ ಆಗಿರ್ಬೋದು. ಅಡ್ವಾನ್ಸ್ ಯಾರು ವಾಪಸ್ ಕೊಡಲ್ಲ ಯಾವತ್ತಿದ್ರು. ಸೊ ಅದೇ ಎಕ್ಸಾಂಪಲ್ ಇದರಲ್ಲೂ ವರ್ಕ್ ಆಗೋದು. ಇದೆಲ್ಲ ಪ್ರೀ ಡಿಫೈನ್ಡ್ ಆಗಿರುತ್ತೆ. ಇನ್ನೊಂದು ಆಪ್ಷನ್ ಅಂತ ಒಂದು ಇದೆ. ಆಪ್ಷನ್ ಇಸ್ ಎ ಕಾಂಟ್ರಾಕ್ಟ್ ದಟ್ ಗಿವ್ಸ್ ದಿ ರೈಟ್ ಬಟ್ ನಾಟ್ ಆಬ್ಲಿಗೇಷನ್ ಟು ಬೈ ಆರ್ ಸೆಲ್. ಇದ್ರಲ್ಲಿ ರೈಟ್ ಸಿಗುತ್ತೆ ನಿಮಗೆ. ನಾಳೆ ದಿವಸ ನೀವು ಬೈ ಮಾಡಬೇಕು ಮಾಡಬೇಡ್ದು ಅದು ನಿಮ್ ಕೈಯಲ್ಲಿ. ಸೆಲ್ ಮಾಡಬೇಕು ಮಾಡಬೇಡ್ದು ನಿಮ್ ಕೈ ಇದೆ. ನಿಮ್ಮ ಹತ್ರ ಒಂದು ಮಾರ್ಜಿನ್ ತಗೊಂತಾರೆ ಇದಲ್ಲೋ 30 ಅಂದ್ರೆ ಒಂದು ಲೆಟ್ಸ್ ₹100. ನಾಳೆ ದಿವಸ ರಿಲಯನ್ಸ್ ಶೇರ್ ₹100 ಸಿಗುತ್ತೆ. ನನಗೆ ಅನ್ಸುತ್ತೆ ನಾಳೆ ದಿವಸ ರಿಲಯನ್ಸ್ ಶೇರು ₹4,100. ಇವತ್ತು 4,000 ನಡೀತೈತೆ. ನಾಳೆ ನಿಮ್ಗೆ ಏನ್ ಅನ್ಸುತ್ತೆ? ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ನೀವೇನ್ ಮಾಡ್ತೀರಾ? ₹4,100 ಮೇಲೆ ಬೈ ಕೊಟ್ಬಿಡ್ತೀರಾ. ನಾಳೆ ದಿವಸ ಇದು ಮೇಲೆ ಹೋಗುತ್ತೆ, ಕಾಲ್ ಕೊಟ್ಬಿಡ್ತೀರಾ. ಸೊ ಅವ್ನು ಮುಂದೆ ಏನ್ ಮಾಡ್ತಾನೆ? ಪುಟ್ ಕೊಡ್ತಾನೆ, ಬೀಳುತ್ತಂತ ಅವನು. ನಾಳೆ ದಿವಸ 100 ಪಾಯಿಂಟ್ ಮೇಲೆ ಹೋಯ್ತಲ್ಲ, ಅಂದ್ರೆ ₹100 ಮೇಲೆ ಹೋಯ್ತಲ್ಲ, ಅವನ ಹತ್ರ ₹100 ತೆಗ್ದು ನಿಮಗೆ ಕೊಡ್ತಾರೆ. ಆ ₹100 ಕವರ್ ಮಾಡ್ಕೊಂತಾರೆ. ಇದ್ರಲ್ಲಿ ಆಪ್ಷನ್ಸ್ ಅಲ್ಲಿ ಬಟ್ ಅವನ ಹತ್ರ ಆಪ್ಷನ್ ಇರುತ್ತೆ. ಬೈ ಮಾಡ್ಬೇಕಾ, ಸೆಲ್ ಮಾಡ್ಬೇಕಾ, ಮಾಡ್ಬೇಡ್ದು. ಅವ್ರ ಹತ್ರ ಡಿಪೆಂಡ್ ಆಗುತ್ತೆ. ಇವಾಗ ಅವನು ₹100 ಕೊಟ್ಟಿಲ್ಲ ಅಂದ್ರೆ ನಿಮಗೆ ಆ ಪ್ರೀಮಿಯಂ ಅಮೌಂಟ್ ಕೊಟ್ಬಿಡ್ತಾರೆ. ಇವಾಗ ಇದರಲ್ಲಿ ಪ್ರೀಮಿಯಂ ಇರೋದು 4,100 ಹಾಕಿರ್ತೀರಾ ನೀವು, ಅವ್ನು ನಿಮಗೆ ₹30 ಪ್ರೀಮಿಯಂ ಕೊಡ್ತಾನೆ. ಅಂದ್ರೆ ₹30 ಕೊಡ್ತಾನೆ ಮೇಲೆ ಹೋಯ್ತು ಅಂದ್ರೆ. ಹೋಗಿಲ್ಲ ಅಂದ್ರೆ ನೀವು ₹30 ಅವನಿಗೆ ಕೊಡ್ತೀರಾ. ಸೊ ಪ್ರೀ ಡಿಫೈನ್ಡ್ ಆಗಿರುತ್ತೆ. ಇದನ್ನ ಇನ್ನ ಡೆಪ್ತ್ ಆಗಿ ಅನ್ನೋಣ, ಅಂದ್ರೆ ಇನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ಸಪ್ರೇಟ್ ವಿಡಿಯೋ ತರ್ತೀನಿ ಬೇಕಂದ್ರೆ. ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ, ಏನಕ್ಕೆ ಅಂದ್ರೆ ಇವೆಲ್ಲ ಟೆಕ್ನಿಕಲ್. ಬಟ್ ಇದನ್ನ ನೀವು ಓದಿ, ಅಷ್ಟೊಂದು ಏನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಿಲ್ಲ ಅಂತದ್ದು. ಬಟ್ ಆದಷ್ಟು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನ ಇನ್ನೇ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ ಆ ವಿಷಯದಲ್ಲಿ. ಸೊ ಸ್ವ್ಯಾಪ್ ಅಂತ ಇನ್ನೊಂದೊಂದು ಕಾನ್ಸೆಪ್ಟ್ ಇದೆ. ಸ್ವ್ಯಾಪ್ ಅಲ್ಲಿ ಏನಾಗುತ್ತಂದ್ರೆ, ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಯೂಶಲಿ ಸ್ವ್ಯಾಪ್ ಆಗೋದು. ಲೆಟ್ಸ್ ಇವಾಗ ಸೆಪ್ಟೆಂಬರ್ ಅಲ್ಲಿ ಫೆಡ್ ಅಂದ್ರೆ ಫೆಡರಲ್ ರಿಸರ್ವ್ US ಅವ್ರ ರೇಟ್ಸ್ ನ ರಿಡ್ಯೂಸ್ ಮಾಡ್ತಾರೆ, ಇಂಟ್ರೆಸ್ಟ್ ರೇಟ್ಸ್ ಕಟ್ ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರೆ ಇಂಡಿಯಾಲು ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಕಟ್ ಆಗುತ್ತೆ. ಸೊ ಇವಾಗ ನನಗೆ ಗೊತ್ತು ಒಂದು ನೆಕ್ಸ್ಟ್ 3 ತಿಂಗಳಲ್ಲಿ ಇಂಟ್ರೆಸ್ಟ್ ಬೀಳುತ್ತಂತ. ನನ್ನ ಹತ್ರ ಫಿಕ್ಸ್ಡ್ ಇದೆ. ನನ್ನ ಹತ್ರ ಹೋಮ್ ಲೋನ್ ಇದೆ, ನನ್ನ ಫ್ರೆಂಡ್ ಹತ್ರ ಹೋಮ್ ಲೋನ್ ಇದೆ. ನಂದು 8% ಫಿಕ್ಸ್ಡ್, ಅವನದು ಫ್ಲೋಟಿಂಗ್ 8% ಇದೆ ಅನ್ಕೊಳ್ಳಿ. ಸೊ ಇವಾಗ ನಂದೇನಂದ್ರೆ ನಂದು 3 ತಿಂಗಳಾದ್ಮೇಲೆ 8 ಇರುತ್ತೆ. ಬಟ್ ಅವನು ರಿಡ್ಯೂಸ್ ಆಗ್ಬಿಡುತ್ತೆ ಅನ್ಕೊಳ್ಳಿ, 8ಇಂದ 6 ಆಯ್ತು. ಸೊ ಅವ್ನ್ ಬೆನಿಫಿಟ್ ಅಲ್ಲಿ ಇದ್ದಾನೆ. ಬಟ್ ಅವ್ನಿಗೆ ಏನ್ ಅನ್ಸುತ್ತೆ? ಇನ್ನ ಜಾಸ್ತಿ ಆಗುತ್ತೆ 6 ತಿಂಗಳಾದ್ಮೇಲೆ. ಸೊ ನಾನು ಅವ್ನಿಗೆ ಅಂತೀನಿ, ನೋಡು ನಂದು 8% ಇದೆ, ನೀನ್ ನನಗೆ 8% ಇಷ್ಟು ಕೊಟ್ಬಿಡು. ನೀನ್ ನನಗೆ 8% ಎಷ್ಟು ಬರುತ್ತೆ ಅಮೌಂಟ್, ನಾನು ನಿನಗೆ ನಿಮ್ದು ಏನ್ ಫ್ಲೋಟ್ ಆಗುತ್ತಲ್ಲ ನೆಕ್ಸ್ಟ್ 6 ಮಂತ್ಸ್ ಅಲ್ಲಿ, ಆ ಫ್ಲೋಟ್ ಅಮೌಂಟ್ ನಾನು ಕೊಡ್ತಿರ್ತೀನಿ. ಅವ್ರೇನ್ ಅನ್ಕೊಂತಾರೆ? ಇಲ್ಲ ನೆಕ್ಸ್ಟ್ ವರ್ಷದಲ್ಲಿ ಅಂದ್ರೆ ನೆಕ್ಸ್ಟ್ 6 ತಿಂಗಳಲ್ಲಿ 10% ಆಗುತ್ತೆ, 12% ಆಗುತ್ತೆ. ಸೊ ಡಿಸೈಡ್ ಮಾಡ್ಕೊಂತಾನೆ, ನಾವು ಡಿಫರೆನ್ಸ್ ಅಮೌಂಟ್ ನ ಟ್ರಾನ್ಸಾಕ್ಟ್ ಮಾಡ್ತಿರ್ತೀವಿ. ನೆಕ್ಸ್ಟ್ ಏನಾದ್ರು ಫ್ಲೋಟ್ ಅಮೌಂಟ್ ಕಡಿಮೆ ಆಯ್ತು ಅಂದ್ರೆ ನನಗೆ ಬೆನಿಫಿಟ್, ಫ್ಲೋಟ್ ಅಮೌಂಟ್ ಜಾಸ್ತಿ ಆಯ್ತು ಅಂದ್ರೆ ಅವನಿಗೆ ಬೆನಿಫಿಟ್. ಸೊ ಇದ್ರಲ್ಲಿ ಯೂಶಲಿ ಸ್ವ್ಯಾಪ್ಸ್ ಹಿಂಗ್ ವರ್ಕ್ ಆಗುತ್ತೆ. ಇವಾಗ ಟೈಪ್ಸ್ ಆಫ್
ಇದೆ ಅಂದ್ರೆ ಟ್ರೇಡಿಂಗ್ಸ್ ಅಲ್ಲಿ ಡಿಫ್ರೆಂಟ್ ಇದೆ. ಒಂದು ಹೆಜ್ ಮಾಡ್ಬೋದು, ನೀವು ಒಂದು ಆರ್ಬಿಟ್ರೇಜ್ ಮಾಡ್ಬೋದು, ಪ್ಲೆಜ್ ಮಾಡ್ಬೋದು ಶೇರ್ನ. ಸೊ ಟ್ರೇಡಿಂಗ್ ಏನಂದ್ರೆ ಸ್ಪೆಕ್ಯುಲೇಷನ್. ಈ ಟ್ರೇಡಿಂಗ್ ಅಂದ್ರೆ ಆಕ್ಚುಯಲ್ ಟ್ರೇಡಿಂಗ್ ನಾವು ಅಂತೀವಲ್ಲ, ಇಂಟ್ರಾ ಡೇ ಟ್ರೇಡಿಂಗ್, ಅದನ್ನ ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಅಂತೀವಿ. ಏನಂದ್ರೆ ಇವತ್ತೇ ತಗೊಂಡು ಇವತ್ತೇ ಮಾರ್ತೀವಲ್ಲ, ಅದನ್ನ ಟ್ರೇಡಿಂಗ್ ಅಂತೀವಿ. ಹೆಡ್ಜಿಂಗ್ ಅಂದ್ರೆ ಏನಂದ್ರೆ ಅದು ಬರ್ತೈತೆ ನೋಡಿ, ಮೆನಿ ಟೈಪ್ಸ್ ಆಫ್ instruments. Hedging is an act of taking position in a financial instruments to offset potential losses. ನಾನು ನಿಮ್ಗೆ ಅವಾಗಲೇ ಅನ್ನಲ್ಲ, ಹೆಜ್ಜು ನನಗೆ ಗೊತ್ತು ನಾಳೆ ದಿವಸ ಸ್ಟಾಕ್ ಬೀಳುತ್ತೆ, ಸೊ ನಾನೇನ್ ಮಾಡ್ತೀನಿ, ಅದರದ್ದು ಪುಟ್ ತಗೊಂಡ್ಬಿಡ್ತೀನಿ. ಪುಟ್ ಅಂದ್ರೆ ಬೀಳುತ್ತಂತ ಪುಟ್ ತಗೊಂತೀನಿ. ಸೊ ನಾಳೆ ದಿವಸ ಬಿತ್ತು ಅಂದ್ರೆ ಈ ಕಡೆ ರಿಕವರ್ ಮಾಡ್ಕೊಂಡ್ಬಿಡ್ತೀನಿ ಕಾಲ್ಸ್ ಅಂಡ್ ಆಪರೇಷನ್ಸ್ ಅಲ್ಲಿ. ಆಪ್ಷನ್ಸ್ ಅಲ್ಲಿ ಬಿದ್ದಿಲ್ಲ ಅಂದ್ರೆ ಆ ಕಡೆ ನಮ್ದು ಹೆಂಗಿದ್ರು ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತಲ್ಲ, ನೆಟ್ ಆಗ್ಬಿಡುತ್ತೆ ಅಮೌಂಟ್. ಆರ್ಬಿಟ್ರಾಜ್ ಅಂತ ಒಂದು ಟರ್ಮ್ ಇದೆ. ಆರ್ಬಿಟ್ರಾಜ್ ಅಂದ್ರೆ ಏನಂದ್ರೆ, ಈ ತರ ಆಗೋದ್ ಕಷ್ಟ. ಬಟ್ BSE ಅಲ್ಲಿ NSE ಅಂತ ಸ್ಟಾಕ್ ಎಕ್ಸ್ಚೇಂಜ್ ಇದೆಲ್ಲ, ನೀವು BSE ಅಲ್ಲಿ ಯಾವ್ದೋ ಒಂದು ಶೇರ್ ₹100 ಸಿಗ್ತೈತೆ, NSE ಅಲ್ಲಿ 98 ಸಿಗ್ತೈತೆ. 100 ಸಿಗ್ತಿರೋ BSE ಇನ್ನೊಂದು 98 ಅಲ್ಲಿ NSE ಅಲ್ಲಿ ಸಿಗ್ತೈತೆ. ಇವೇನ್ ಮಾಡ್ತೀರಾ, 98 ಅಲ್ಲಿ ತಗೊಂಡು 98 ಅಲ್ಲಿ ಬೈ ಮಾಡಿ 100 ಸೆಲ್ ಮಾಡ್ತೀರಾ. ಇವಾಗ ಎಷ್ಟು ಡಿಫ್ರೆನ್ಸ್? ₹2 ಡಿಫ್ರೆನ್ಸ್. ಇದನ್ನ ಆರ್ಬಿಟ್ರೇಜ್ ಅಂತೀವಿ. ಬಟ್ ಈ ಆರ್ಬಿಟ್ರೇಜ್ ಹಿಂಗ್ ವರ್ಕ್ ಆಗಲ್ಲ. ಯೂಶಲಿ ಇಷ್ಟು ಡಿಫ್ರೆನ್ಸ್ ಇರಲ್ಲ ಯಾವ ಸ್ಟಾಕ್ಸ್ ಅಲ್ಲೂ. ಈ ಆರ್ಬಿಟ್ರೇಜ್ ಎಕ್ಸಾಂಪಲ್ ಏನಂದ್ರೆ, ರೀಸೆಂಟ್ ಆಗಿ ಜಪಾನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಹೈಕ್ ಆಯ್ತಂತ ಹೆವಿ ಇದಾಗಿತ್ತು, ಪ್ರಾಬ್ಲಮ್ ಆಗಿತ್ತು US ಸ್ಟಾಕ್ಸ್ ಅಲ್ಲಿ. ಅಲ್ಲಿ ಏನಾಗ್ತಿತ್ತು ಅಂದ್ರೆ, ನಿಮ್ದು ಅಲ್ಲಿ ಆರ್ಬಿಟ್ರೇಜ್ ಆಪರ್ಚುನಿಟಿ ಇತ್ತು. ಜಪಾನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಇಸ್ 0. ಅವ್ರೇನ್ ಮಾಡ್ತಿದಾರೆ, US ಅಲ್ಲಿ ಕಂಪ್ನೀಸ್ ಜಪಾನ್ ಇಂದ ಕೋಟಿಗಟ್ಟಲೆ ಲೋನ್ಸ್ ತಗೊಂಡು 0 ಇಂಟ್ರೆಸ್ಟ್ ರೇಟಿಗೆ ಅದನ್ನ US ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು. US ಅಲ್ಲಿ ನಿಮಗೆ ಒಂದು 6% ಸಿಗ್ತಿತ್ತು ಅನ್ಕೊಳ್ಳಿ, ಫ್ರೀಯಾಗಿ 6% ಸಿಗ್ತೈತೆ. ಆರ್ಬಿಟ್ರೇಜ್ ಆಯ್ತಲ್ಲಪ್ಪ, 6% ಈ ಕಡೆ ಬಂತು, ಆ ಕಡೆ ಏನ್ ಖರ್ಚಾಯ್ತು ನಿಮಗೆ. ಬಟ್ ಇವಾಗ ಏನಾಯ್ತು ಅಂದ್ರೆ, ಸಡನ್ ಆಗಿ ಅವ್ರು ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಮಾಡ್ಬಿಟ್ಟ ಜಪಾನು. ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆಗಿರೋದ್ರಿಂದ ಇವಾಗ ಅವ್ರಿಗೆ ವಯಬಲ್ ಇದ್ದಿಲ್ಲ, ಅವರಿಗೆ ಪ್ರಾಫಿಟ್ ಅನ್ಸಿಲ್ಲ. ಅದಕ್ಕೆ ವಾಪಸ್ ಅವ್ರು ಸೆಲ್ ಮಾಡಕ್ ಹೋದ್ರು. ಏನಕ್ಕಂದ್ರೆ ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆಗಿದೆ, ಅವ್ರು ವಾಪಸ್ ಇಂಟ್ರೆಸ್ಟ್ ರೇಟ್ ಗಿಂತ ಮುಂಚೆ ಅವ್ರು ಸೆಲ್ ಮಾಡ್ಬಿಟ್ರೆ, ಅಮೌಂಟ್ ವಾಪಸ್ ಬ್ಯಾಂಕಿಗೆ ಇನ್ವೆಸ್ಟ್ ಮಾಡ್ಬಿಟ್ರೆ, ಡೆಪಾಸಿಟ್ ಮಾಡ್ಬಿಟ್ರೆ ಸೇಫ್ ಇರ್ತಾರೆ ಅಂತ. ಅದಕ್ಕೆ ಅಷ್ಟೊಂದು ಸೆಲ್ಲಿಂಗ್ ಆಗಿದೆ US ಅಲ್ಲಿ. ಆರ್ಬಿಟ್ರೇಜ್ ಆಪರ್ಚುನಿಟಿ ಸಿಗುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲೂ ಆರ್ಬಿಟ್ರೇಜ್ ಫಂಡ್ ಅಂತ ಇದೆ. ಇವರೆಲ್ಲ ನ್ಯೂ ಆಪರ್ಚುನಿಟಿ ಫಂಡ್, ಆರ್ಬಿಟ್ರೇಜ್ ಫಂಡ್, ಇವೆಲ್ಲ ಈ ವಿಷಯದಲ್ಲೇ ಮಾಡೋದು. ಇನ್ನೊಂದು ಪ್ಲೆಜಿಂಗ್ ಆಫ್ ಶೇರ್. ನೀವು ಪ್ಲೆಜ್ ಮಾಡ್ಬೋದು, ಅಡ ಹಾಕ್ಬೋದು ನಿಮ್ ಶೇರ್ನ. ನಿಮ್ಮ ಹತ್ರ ಯಾವ್ದೋ ಒಂದು ಲೈನ್ ಶೇರ್ ಇತ್ತು, ಸೊ ಈಗ ನೀವು ಅಡ ಹಾಕ್ಬಿಟ್ಟು ಬೇಕಾದ್ರೆ ಅಮೌಂಟ್ ತಗೋಬಹುದು. ಡಿಮೆಟಲೈಸೇಷನ್ ಅಂಡ್ ರಿಮೆಟಲೈಸೇಷನ್ ಆಫ್ ಸೆಕ್ಯೂರಿಟಿ. ಡಿಮೆಟಲೈಸೇಷನ್ ಅಂಡ್ ರಿಮೆಟಲೈಸೇಷನ್ ಅಂದ್ರೆ ಏನು? ಡಿಮೆಟಲೈಸೇಷನ್ ಅಂದ್ರೆ, ನಿಮ್ಮ ಹತ್ರ ತಾತ ಅವ್ರ ಹತ್ರ ಲೆಟ್ಸ್ ಸೆ ಟಾಟಾ ಅಥವಾ ರಿಲಯನ್ಸ್ ಯಾವ್ದು ಶೇರ್ ಇದೆ, ಪೇಪರ್ ಅಲ್ಲಿ ಇದೆ, ಹಾರ್ಡ್ ಪೇಪರ್ ಅಲ್ಲಿ ಇದೆ. ಅದ್ರ ಮೇಲೆ ಬರ್ದೈತೆ ₹100 ಒಂದ್ ಶೇರು, ನಿಮ್ಮ ಹತ್ರ 100 ಶೇರ್ ಇದೆ. ಇವತ್ತು ದಿವಸ 4,000 ಒಂದ್ ಶೇರು. ಸೊ ಇವಾಗ ನೀವೇನ್ ಮಾಡ್ಬೇಕು, ಅದನ್ನ ರಿಡೀಮ್ ಮಾಡ್ಬೇಕಂದ್ರೆ ಪೇಪರ್ ಇರೋನ್ನ ಡಿಮೆಟಲೈಸೇಷನ್ ಮಾಡಿಸ್ಬೇಕು. ಅದನ್ನ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟಿಗೆ ಮಾಡಿಸ್ಬೇಕು ಸೆಬಿ ಹತ್ರ ಹೋಗಿ. ಆವಾಗ ಅದನ್ನ ಮಾಡಿದ್ರೆ ಅದು ಡಿಮೆಟಲೈಸೇಷನ್ ಆಗುತ್ತೆ. ಇಲ್ಲ ನನ್ನ ಹತ್ರ ಇವಾಗ ಅದನ್ನ ಬಿಟ್ಟು ಇವಾಗ ಹೊಸದಾಗಿ ಯಾವ್ದೋ ಶೇರ್ ತಗೊಂಡಿರ್ತೀರ ಆನ್ಲೈನ್ ಅಲ್ಲಿ, ಲೆಟ್ಸ್ ನೀವು MRF ಶೇರ್ ತಗೊಂಡಿದ್ದೀರಾ, ನಿಮಗೆ ಮನ್ಸಿತ್ತು ನನಗೆ ಒಂದ್ಸಲಿ ಆದ್ರೆ MRF ಶೇರ್ ತಗೊಳ್ಲೇಬೇಕು. MRF ಶೇರ್ ಎಷ್ಟು ನೋಡೋಣ ಬರೀ ಒಂದ್ಸಲಿ. MRF ಶೇರ್ ಎಷ್ಟು? ಇಂಟರ್ನೆಟ್ ಇಸ್ ನಾಟ್ ಆನ್. ಜಸ್ಟ್ ಸೆಕೆಂಡ್, ಇಂಟರ್ನೆಟ್ ಆನ್ ಮಾಡ್ಕೊಂಡ್ಬಿಡ್ತೀನಿ. ಗಿವ್ ಮಿ 2 seconds folks, ಲೆಟ್ ಮಿ ಆನ್ ದ ಇಂಟರ್ನೆಟ್. ಅಲ್ವರೆಗೂ ಕಂಟಿನ್ಯೂ ಮಾಡ. ಆನ್ ಆಗಿದೆ, ಸಾರಿ. MRF 1,30,000, 135 ಹತ್ರ 135 ನಿಮ್ ತಗೊಂಡಿದೀರ. ಹೆಂಗೋ ಕೂಡಿಕ್ಕಿ ದುಡ್ಡನ್ನ ಟ್ರೈ ಮಾಡಿ ತಗೊಂಡ್ರಿ. ಇವಾಗ ನಿಮಗೇನ್ ಮನ್ಸು ಅಂದ್ರೆ, ಮೊಬೈಲ್ ನೋಡಕ್ ಚೆನ್ನಾಗಿಲ್ಲ, ಮೊಬೈಲ್ ಅಲ್ಲಿ ಏನ್ ಸುಮ್ಮನೆ ಸ್ಟಾಕ್ ಕಾಣಿಸ್ತೈತೆ, ಪೇಪರ್ ಫಾರ್ಮೆಟ್ ಅಲ್ಲಿ ಇದ್ರೆ ತೋರ್ಸಕ್ ಚೆನ್ನಾಗಿರುತ್ತೆ ಹುಡುಗರಿಗೆ, ಫ್ರೆಂಡ್ಸ್ಗೆ. ಏನ್ ಮಾಡ್ತೀರಾ, ರಿಮೆಟಲೈಸೇಷನ್ ಅಂತ ಒಂದು ಆಪ್ಷನ್ ಇದೆ, ಅದ್ರಲ್ಲಿ ಹೋಗಿ ನೀವು ಫಿಸಿಕಲ್ ಫಾರ್ಮೆಟ್ ಅಲ್ಲಿ ತಗೊಂತೀರಾ ಸ್ಟಾಕ್ನ. ಅದನ್ನ ರಿಮೆಟಲೈಸೇಷನ್ ಅಂತೀವಿ ನಾವು. ಇದನ್ನ ನೀವು ಓದ್ಕೊಂಡ್ರೆ ಯೂಶಲಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇವೆಲ್ಲ ನಿಮ್ಗೆ ಅಂತಿರೋದು ಅಟ್ಲೀಸ್ಟ್ 2 times ಇಡೀ ಬುಕ್ನ ಓದ್ಬೇಕು. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ನೀವು ಅದನ್ನ ಗೂಗಲ್ ಮಾಡಿ, ನಿಮಗೆ ಪಕ್ಕ ಆನ್ಸರ್ ಸಿಗುತ್ತೆ. ಮಲ್ಟಿಪಲ್ ನೋಟ್ಸು ಸಿಗುತ್ತೆ, ಬುಕ್ಸು ಸಿಗುತ್ತೆ. ನಾನು ಲಾಸ್ಟ್ ಅಲ್ಲಿ ನಿಮಗೆ ಒಂದು ವೆಬ್ಸೈಟ್ ಇದೆ, ಕಾಸ್ಟ್ಲಿ ಏನಿಲ್ಲ,
ಐ ಫೀಲ್ ಅರೌಂಡ್ 200 rupees ಚಾರ್ಜ್ ಮಾಡ್ತಾನೆ. 600 MCQ ಕ್ವಶನ್ಸ್ ಕೊಡ್ತಾನೆ. ಅದನ್ನ ಅಟೆಂಪ್ಟ್ ಮಾಡಿ ನಿಮಗೆ ಈಸಿಲಿ ಕ್ಲಿಯರ್ ಮಾಡ್ತಿದೆ NSM RA ಪೇಪರ್. ಸೊ ಇದು ಸ್ಯಾಂಪಲ್ ಕ್ವಶನ್ಸ್ ಇದೆ. ಆಸ್ ಪರ್ SSC RA ದಿ ಟರ್ಮ್ ಸೆಕ್ಯೂರಿಟಿ ಇನ್ಕ್ಲೂಡ್ಸ್ ವಿಚ್ ಆಫ್ ದ ಫಾಲೋಯಿಂಗ್, ಎಲ್ಲ ಇನ್ಕ್ಲೂಡ್ ಮಾಡುತ್ತೆ, ಸೆಕ್ಯೂರಿಟೀಸ್ ಎಲ್ಲ ಇರುತ್ತೆ. ಅಲ್ಲಿ ಓದಿದ್ವಲ್ಲ ನಾವು, ಅಷ್ಟು ದೊಡ್ಡ ಲಿಸ್ಟ್ ಕೊಟ್ಟವ್ರೆ ಸೆಬಿ ಅವರು, ಒಂದು 10-7, ಆ ಲಿಸ್ಟ್ ಅಲ್ಲಿ ಇರೋರೆಲ್ಲ ಸೆಕ್ಯೂರಿಟೀಸ್. Along with SEBI and other regulators under Companies Act, RBI also regulates the equity market. RBI ಯಾವತ್ತೂ ರೆಗ್ಯುಲೇಟ್ ಮಾಡಲ್ಲ ಸೆಕ್ಯೂರಿಟೀಸ್ ಮಾರ್ಕೆಟ್ಸ್ ನ, ಸೋಲಿ ಸೆಬಿನೇ ರೆಗ್ಯುಲೇಟ್ ಮಾಡೋದು. ಅಂದ್ರೆ ಕಂಪ್ನೀಸ್ ಆಕ್ಟ್ ರೆಗ್ಯುಲೇಟ್ ಮಾಡುತ್ತೆ, ಬಟ್ ಯೂಶುವಲಿ ನಾವು ಅಷ್ಟೊಂದು ಕೇಳಿಸ್ಕೊಡಲ್ಲ, ಏನಕ್ಕೆ ಸೆಬಿನೇ ಜಾಸ್ತಿ ಈ ವಿಷಯದಲ್ಲಿ ಓಡಾಡೋದು. ವೇರ್ ದ ಎಂಟೈರ್ ಫೇಸ್ ವ್ಯಾಲ್ಯೂ ಆಫ್ ಡಿಬೆಂಚರ್ ಇಸ್ ಕನ್ವರ್ಟೆಡ್ ಇಂಟು ಈಕ್ವಿಟಿ ಶೇರ್ಸ್, ಇಟ್ ಈಸ್ ಫುಲ್ಲಿ ಕನ್ವರ್ಟೇಬಲ್. ಎಂಟೈರ್ ಅಂತಂದ್ರೆ ಫುಲ್ಲು, ಅವನು ಪಾರ್ಷಿಯಲ್ ಅಂತ ಮೇಲೇನೆ ಬರ್ದ್ಬಿಟ್ಟಿದ್ರೆ ಪಾರ್ಟ್ಲಿ, ಆಪ್ಷನಲ್ ಅಂತ ಬರ್ತಿದ್ರೆ ಆಪ್ಷನಲ್ ಕೆಳಗೆ, ಏನು ಆಗಲ್ಲ ಅಂದ್ರೆ ನಾನ್ ಉಪಯೋಗ. Depository receipts which are issued in India and listed on stock exchanges with foreign stocks as an underlying assets. ನಿಮ್ಗಲ್ಲ ಅಂದಿದ್ನಲ್ಲ, ಇಂಡಿಯಾಲಿ ಇಶ್ಯೂ ಮಾಡ್ತಾನೆ ಬಟ್ ಸ್ಟಾಕ್ ಯಾವ್ದೋ ಬೇರೆ ಕಂಟ್ರಿದು, ಅದು ಇಂಡಿಯನ್ ಡೆಪಾಸಿಟ್ ರಿಸಿಪ್ಟ್ಸ್. ಸೊ ಐ ಫೀಲ್ ಆಲ್ಮೋಸ್ಟ್ ಥರ್ಡ್ ಚಾಪ್ಟರ್ಗೆ ಬಂದಿದ್ದೀವಿ ನಾವು. ಸೊ ವಿ ವಿಲ್ ಸ್ಟಾರ್ಟ್ ದ ನೆಕ್ಸ್ಟ್ ಚಾಪ್ಟರ್ ಇನ್ ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿವರೆಗೂ ನೀವು ಇಷ್ಟು ಮುಗಿಸಿ, ಈ ಡಾಕ್ಯುಮೆಂಟ್ ನಿಮಗೆ ಏನಾದ್ರು ಬೇಕಂದ್ರೆ ನಾರ್ಮಲ್ ಸರ್ಚ್ ಮಾಡಿ, ನಿಮಗೆ ಸಿಗೋತಿಲ್ಲ ಅಂದ್ರೆ ನೀವು ಏನಾದ್ರು ಫೀಸ್ ಪೇ ಮಾಡಿದ್ರೆ ನಿಮಗೆ ಫೀಸ್ ಪೇ ಮಾಡಿದ ತಕ್ಷಣ ಡಾಕ್ಯುಮೆಂಟ್ ಸಿಗುತ್ತೆ. ಇನ್ನೊಂದು ಯಾವ್ದಾದ್ರು ಸ್ಪೆಸಿಫಿಕ್ ವಿಡಿಯೋಸ್ ತರೋ ಪ್ಲಾನ್ ಇದೆ. ಲೆಟ್ಸ್ ಲೈಕ್ ಈ ಒಂದು ಸ್ಕ್ರೀನರ್ ಇದೆ, ಈ ಸ್ಕ್ರೀನರ್ ಹೆಂಗ್ ಯೂಸ್ ಮಾಡಬೇಕು, ಏನಕ್ಕಂದ್ರೆ ನೋಡಿ ನೀವು ಇದನ್ನ ನೋಡಿದ್ರೆ ಇದ್ರಲ್ಲಿ ಸ್ಟಾಕ್ ಪ್ರೈಸ್ ಸಿಗುತ್ತೆ ನಿಮಗೆ, ಲಾಸ್ಟ್ 10 years ಇಂದ ಸ್ಟಾಕ್ ಹೆಂಗ್ ಪರ್ಫಾರ್ಮ್ ಮಾಡ್ತಿದೆ. ಸಾರಿ, ವಾಪಸ್ ಇಂಟರ್ನೆಟ್ ಆಫ್ ಮಾಡ್ಬಿಟ್ಟಿದ್ದೀನಿ, 1 second, ಸ್ಟಾಕ್ ಪ್ರೈಸ್ ಬರುತ್ತೆ. ಈ ಸ್ಟಾಕ್ ಎಲ್ಲಿ 2006 2000 ಇದ್ದಿದ್ದು ಹತ್ರ ಒಂದು 30 ಆಗಿದ್ದು 10 ವರ್ಷದಲ್ಲಿ. ಅದೇನು ಏನಕ್ಕೆ ಇಲ್ಲಿ ಪಿ ರೇಷಿಯೋ ಅಂತ ಬರ್ತೈತೆ, ಅದೇನು ಇದೆಲ್ಲ ಒಂದು ವಿಡಿಯೋಲಿ ಆಗಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ. ಅದಕ್ಕೊಂದು ಚಿಕ್ಕ ಸೀರೀಸ್ ತರ್ತೀನಿ, ನಿಮ್ಗೆ ಏನೇನು ಇಂಪಾರ್ಟೆಂಟ್ ಕಲಿಬೇಕಂತ ಅದನ್ನ ಮಾತನ್ನ ತರ್ತೀನಿ. ಪ್ರೋಸ್ ಕಾನ್ಸ್ ಇಲ್ಲೆಲ್ಲ ಬರ್ದಿರೋದು ಓದ್ಬಿಟ್ಟು ಅದನ್ನ ಹೆಂಗ್ ಅರ್ಥ ಮಾಡ್ಕೊಬೇಕು, ಫಿನಾನ್ಷಿಯಲ್ ಡಿಸಿಷನ್ ಏನ್ ತಗೊಬೋದು ಇದನ್ನ ನೋಡ್ಕೊಂಡು ನೀವು. ಇವ್ರದ್ದು ಕಾಂಪಿಟೇಟರ್ಸ್ ಯಾರು, ಬಾಲಕೃಷ್ಣ ಟಯರ್ಸ್ ಅಂತ ಇದ್ದಾರೆ, ಅಪೋಲೋ ಟಯರ್ಸ್ ಇದೆ, ಸಿಎಟ್ ಟಯರ್ಸ್ ಇದೆ, JK ಟಯರ್ಸ್ ಇದೆ, TVS ಶ್ರೀಚಕ್ರ ಇದೆ, ಗುಡಿಯರ್ ಇಂಡಿಯಾ ಇದೆ, ಇವೆಲ್ಲ ಕಾಂಪಿಟೇಟರ್ಸ್. ಇವ್ರ ಸೇಲ್ಸ್ ಎಷ್ಟು ಮಾಡೋರೆ, ಈ ಸೇಲ್ಸ್ ನೋಡಿ ಕಂಟಿನ್ಯೂಸ್ ಆಗಿ 4,000 ಇದ್ದಿದ್ನ 7,000ವರೆಗೂ ತಂದವ್ರೆ. ಸೇಲ್ಸು ಇದು ಪ್ರಾಫಿಟ್, ಇದು ಕ್ವಾರ್ಟರ್ಲಿ ರಿಸಲ್ಟ್ಸ್, ಕ್ವಾರ್ಟರ್ಲಿ ಬೇಸಿಸ್, ಪ್ರತಿ 3 ತಿಂಗಳು, ವರ್ಷಕ್ಕೆ 4 ಸಲ ಕ್ವಾರ್ಟರ್ ಬರುತ್ತೆ. ಸೊ ಫಸ್ಟ್ ಕ್ವಾರ್ಟರ್ ಲೆಟ್ಸೆ ಏಪ್ರಿಲ್, ಜೂನ್, ಸೆಪ್ಟೆಂಬರ್, ಡಿಸೆಂಬರ್, ಮಾರ್ಚಿಂದ ಮಾರ್ಚ್ ವಾಪಸ್ ಹೋಗುತ್ತೆ. ಅದಾದ್ಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಆಫ್ 1 year, ಒಂದು ವರ್ಷದಲ್ಲಿ ಎಷ್ಟು ಪ್ರಾಫಿಟ್ ಮಾಡೈತೆ. ಲಾಸ್ಟ್ ಮಾರ್ಚ್ 2024 ಎವ್ರಿ ಇಯರ್ ಬರುತ್ತಲ್ಲ, ಎವ್ರಿ ಮಾರ್ಚಿಗೆ ಆನ್ಯುವಲ್ ರಿಪೋರ್ಟ್ ಫೈನಲೈಸ್ ಆಗುತ್ತೆ. ಅದ್ರಲ್ಲಿ 25,000 ಇವ್ರದ್ದು ಸೇಲ್ಸ್ ಮಾಡೋದು. ಅದ್ರಲ್ಲಿ ಪ್ರಾಫಿಟ್ ಎಷ್ಟಾಗಿದ್ದು, ಆಪರೇಟಿಂಗ್ ಪ್ರಾಫಿಟ್ 4,000, ಎಷ್ಟು ಪರ್ಸೆಂಟ್? 17%. ಲಾಸ್ಟ್ ಅಲ್ಲಿ ಅವ್ರ ಕೈಗೆ ಎಷ್ಟು ಮಿಕ್ತೈತೆ ಅಂದ್ರೆ 2,000 ಮಿಕ್ತೈತೆ. ಯಾವ್ದಿಂದ 25,000 ಕೋಟಿ, ನಿಖರವೆಲ್ಲ ಕೋಟಿದಲ್ಲಿ ಇರುತ್ತೆ, ಕ್ರೋರ್ಸ್, 25,000 ಕೋಟಿ ಸೇಲ್ಸ್ ಅಲ್ಲಿ ಅವ್ರಿಗೆ ಮಿಕ್ಕಿರೋದೆಷ್ಟು, ನೆಟ್ ಪ್ರಾಫಿಟ್ 2,081. ಸೊ ಇವೆಲ್ಲ ನಿಮ್ಗೆ ಬರೀ ಹಿಂಗೆ ಇದನ್ನ ನೋಡಿದ ತಕ್ಷಣ ನೀವು ಯಾವ್ದು ಫೈನಾನ್ಷಿಯಲ್ ಡಿಸಿಷನ್ ತೊಗೊಳಕ್ಕಾಗಲ್ಲ. ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾದ್ರೆ ಏನು ಡಿಸಿಷನ್ ಅಷ್ಟು ಈಸಿಯಾಗಿ ತೊಗೊಳಕ್ಕಾಗಲ್ಲ. ಎಷ್ಟು ಆಟ್ರಿಬ್ಯೂಟ್ಸ್ ಇರುತ್ತೆ, ಎಷ್ಟು ವಿಷಯಗಳಿರುತ್ತೆ. ಇವಾಗಲೂ ಇಲ್ಲಿ ನೋಡಿ, ನೆಟ್ ಕ್ಯಾಶ್ ಫ್ಲೋ ಪಾಸಿಟಿವ್ ಇದೆ ಆಪರೇಟಿಂಗ್ ಆಕ್ಟಿವಿಟಿಯಿಂದ. ನೆಗೆಟಿವ್ ಇದ್ರೆ ಏನೋ ಪ್ರಾಬ್ಲಮ್ ಆಗ್ಬೋದಿತ್ತು, ಬಟ್ ಪ್ರಾಬ್ಲಮ್ ಅಂತದಿಲ್ಲ. 1,30,000 ಅಷ್ಟೊಂದು ಲಿಕ್ವಿಡ್ ಇರಲ್ಲ ಈ ಸ್ಟಾಕ್. ಸೆಲ್ ಮಾಡ್ತೀರಂದ್ರೆ ಅಷ್ಟು ಸೆಲ್ಲು ಆಗಲ್ಲ ಅಷ್ಟು ಈಸಿಯಾಗಿ. ಸೊ ಎಷ್ಟು ವಿಷಯಗಳಿರುತ್ತೆ ನಿಮಗೆ ಇದಲ್ಲಿ ನೋಡೋದು. ನೋಡಿ, ಪಬ್ಲಿಕ್ ಹತ್ರ 42% ಇದೆ, 42% ಆಫ್ 50,000 ಶೇರ್ಸ್. ಲೆಟ್ ಮಿ ಕ್ಯಾಲ್ಕುಲೇಟ್ 1 second. 57,005 into 42.41%, ಆಲ್ಮೋಸ್ಟ್ 23,000 ಶೇರ್ಸ್ ಪಬ್ಲಿಕ್ ಹತ್ರ ಇದೆ. ಅರ್ಥ ಮಾಡ್ಕೊಳ್ಳಿ. ಅದು ಕ್ವಾರ್ಟರ್ಲಿ ಬೇಸಿಸ್ ಮೇಲೆ ಇನ್ಕ್ರೀಸ್ ಏನಾದ್ರು ಆಗ್ತೈತಾ? ಲೈಟ್ ಇನ್ಕ್ರೀಸ್,
ಲೈಟು ಏನಕ್ಕಾದ್ರೆ ಅಷ್ಟು ಅಷ್ಟು ದುಡ್ಡು ಇರಬೇಕಲ್ಲ ಪಬ್ಲಿಕ್ ಅದ್ರಾಗ ಇನ್ವೆಸ್ಟ್ ಮಾಡೋಕ್ಕೆ. ಇಯರ್ಲಿ ಬೇಸಿಸ್ ಮೇಲೂ ಇನ್ಕ್ರೀಸ್ ಏನು ಅಷ್ಟೊಂದಿಲ್ಲ, ಬಟ್ ಓಕೆ. ಇವೆಲ್ಲ ಆಟ್ರಿಬ್ಯೂಟ್ಸ್, ಇವೆಲ್ಲ ವಿಷಯಗಳಿದೆ, ನೀವೆಲ್ಲ ತಿಳ್ಕೊಬೇಕು. ಆಸ್ ಎ ಫಿನಾನ್ಸ್ ಸ್ಟೂಡೆಂಟ್ ಯು ಶುಡ್ ನೋ ಆಲ್ ದೋಸ್ ಥಿಂಗ್ಸ್. ಯಾವ್ದೋ ಇಂಟರ್ವ್ಯೂ ಅಲ್ಲಿ ಕೇಳ್ಬಿಟ್ಟು ಅಂದ್ರೆ ನೀವು ಏನು ಎಕ್ಸ್ಪ್ಲೇನ್ ಮಾಡ್ತೀರಾ. ಈ ವಿಡಿಯೋಸ್ ಸ್ಪೆಸಿಫಿಕ್ ಆಗಿ ಮಾಡ್ತಿರೋದು ಸ್ಟೂಡೆಂಟ್ಸ್ಗೋಸ್ಕರನೇ, ಬಟ್ ಬ್ರಾಡರ್ ಟರ್ಮ್ ಅಲ್ಲಿ ಎಲ್ರೂ ಮಾಡ್ಬೋದು. ಇದ್ರಲ್ಲಿ ಸ್ಟೂಡೆಂಟ್ ಅಂದ್ರೆ ಏಜ್ ಬ್ಯಾರಿಯರ್ ಏನಿಲ್ಲ. ಏಜ್ ಅಂತ ಡಿಸೈಡ್ ಮಾಡಕ್ ಹೋಗ್ಬೇಡಿ. ಸ್ಟೂಡೆಂಟ್ ಅಂದ್ರೆ ನಾನು 12th ಮಾತ್ರ ಮಾಡಿದ್ರೆ ನೋಡ್ಬೇಕು, 10th ಮಾಡಿದ್ರೆ ಮಾತ್ರ ನೋಡ್ಬೇಕು, PU ಮಾಡಿದ್ರೆ ಮಾತ್ರ ನೋಡ್ಬೇಕು, ಅಥವಾ ಡಿಗ್ರಿ ಮಾಡೋದ್ರೆ ನೋಡ್ಬೇಕು. ಸ್ಟೂಡೆಂಟ್ ಅಟ್ ದ ಇಯರ್ ಆಫ್ 60 ಸ್ಟೂಡೆಂಟ್ ಆಗಿರ್ಬೋದು, ಯಾರು ಬೇಕಾದ್ರೂ ನೋಡ್ಬೋದು, ಯಾರು ಬೇಕಾದ್ರೂ ಕಲಿಬಹುದು. ಒಂದು ಇಂಟ್ರೆಸ್ಟ್ ಇರಬೇಕು, ಒಂದು ಡೆಡಿಕೇಶನ್ ಇರ್ಬೇಕು ಅಷ್ಟೇ. ಸೊ ಇದ್ರ ವಿಷಯದಲ್ಲೂ ವಿಡಿಯೋ ತರ್ತೀನಿ. ಸೊ ಈ ವಿಡಿಯೋಸ್ದಲ್ಲಿ ನಾನು ಎಲ್ಲಾದ್ರೂ ಯಾವ್ದಾದ್ರು ಸ್ಟಾಕ್ ಬಗ್ಗೆ ಮಾತಾಡಿದೆ ಅಥವಾ ಯಾವ್ದಾದ್ರು ವಿಷಯದಲ್ಲೂ ಮಾತಾಡಿದ್ರೆ ಪ್ಲೀಸ್ ಅದನ್ನು ರೆಕಮೆಂಡೇಶನ್ ಅಂತ ತಗೊಂಬೇಡಿ. Please don't consider it as any financial recommendation. I am not a registered SEBI analyst. So please, ನೀವು ಯಾವ ವಿಷಯಕ್ಕೂ ಯಾವ ಸ್ಟಾಕ್ನು ಆಸ್ ಎ ರೆಕಮೆಂಡೇಶನ್ ತಗೊಂಬೇಡಿ. ಎವ್ರಿಥಿಂಗ್ ಇಸ್ ಫಾರ್ ಎಜುಕೇಶನಲ್ ಪರ್ಪಸ್. That's it. Okay, folks, let's wrap up. I feel ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ಅಗೇನ್ ಮಾರ್ಕಿಂಗ್ ಮಾಡಿರ್ತೀನಿ. ಈ ಮಾರ್ಕಿಂಗ್ ಇಂದ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಥರ್ಡ್ ಚಾಪ್ಟರ್ ಅಲ್ಲಿ ಇದೀವಿ. ಎಷ್ಟು ಪೇಜ್ ಇದೆ? 200 ಪೇಜ್ ಇದೆ. 250 ಪೇಜ್ ಮುಗಿಸಿದ್ದೀವಿ. I feel we will finish it very fast. Till there, thank you. Thank you so much, guys. We'll meet you in next video. Thank you.